ಅಸ್ಮದ್ಗುರುಭ್ಯೋ ನಮಃ. ಅಸ್ಮತ್ಪರಮಗುರುಭ್ಯೋ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಾಗೀಶಾದ್ಯಾಃ ಸ್ಯುಃ ಮನಸಃ ಸರ್ವಾರ್ಥಾನಾಮುಪಕ್ರಮೇ ಯಂ ನತ್ವಾ ಕೃತಕೃತ್ಯಾಃ ಸ್ಯುಃ ತಂ ನಮಾಮಿ ಗಜಾನನಂ. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರೌ. ದೋರ್ಭಿರ್ಯುಕ್ತಾ ಚತುರ್ಭಿಃ ಸ್ಫಟಿಕಮಣಿಮಯೀಂ ಅಕ್ಷಮಾಲಾಂ ದಧಾನಾಂ ಹಸ್ತೈನೇಕೇನ ಪದ್ಮಂ ಸಿತಂ ಅಪಿ ಚ ಶುಕಂ ಪುಸ್ತಕಂ ಚಾಪರೇಣ ಭಾಸಾ ಕುಂದೇಂದು ಶಂಖಸ್ಫಟಿಕಮಣಿನಿಭಾ ಭಾಸಮಾನಾ ಸಮಾನಾ. ಸಾ ಮೇ ವಾಗ್ದೇವತೆ ಅಯಂ ನಿವಸತು ವದನೆ ಸರ್ವದಾ ಸುಪ್ರಸನ್ನ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాಸ್ಮಹೇ. ಅಭಂಗುರಕಲಾದಾನಸ್ಥೂಲದಕ್ಷತ್ವಮೀಯುಷೇ ತುಂಗಾಯ ಮಹಸೇ ತಸ್ಮೈ ತುರಂಗಾಯ ಮುಖೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಗೋಷ್ಪದೀಕೃತವಾರಾಶಿಂ ಅಶಕೀಕೃತರಾಕ್ಷಸಂ ಶ್ರೀಮದ್ ರಾಮಾಯಣ ಮಹಾಮಾಲಾರತ್ನಂ ವಂದೇ ಅನಿಲಾತ್ಮಜಂ. ಅಂಜನಾನಂದನಂ ವೀರಂ ಜಾನಕೀ ಶೋಕನಾಶನಂ ಕಪೀಶಂ ಅಕ್ಷಹಂತಾರಂ ವಂದೇ ಲಂಕಾಭಯಂಕರಂ. ಉಲ್ಲಂಘ್ಯ ಸಿಂಧೋಃ ಸಲಿಲಂ ಸಲೀಲಂ ಯಶೋಕಮನ್ಹಿಂ ಜನಕಾತ್ಮಜಾಯಾಃ ಆದಾಯ ತೇನೇವ ದದಾಹ ಲಂಕಾಂ. ನಮಾಮಿ ತಂ ಪ್ರಾಂಜಲಿರಾಂಜನೇಯಂ ಆಂಜನೇಯಮತಿಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ. ಪಾರಿಜಾತತರ್ಮೂಲವಾಸಿನಂ ಭಾವಯಾಮಿ ಪವಮಾನನಂದನಂ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ನತಮಸ್ತಕಾಂಜಲಿಂ. ಭಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಯಃ ಕರ್ಣಾಂಜಲಿಸಂಪುಟೈರಹರಹ ಪೇಪೀಯಮಾನಂ ಮುದಾ ಸಮ್ಯಕ್ ಪಿಬತ್ಯಾದರಾತ್ ವಾಲ್ಮೀಕೇರ್ವೃಂದಗಳಿತಂ. ರಾಮಾಯಣಾಖ್ಯಂ ಮಧೋ ಜನ್ಮ ವ್ಯಾಧಿ ಜರಾ ವಿಪತ್ತಿ ಮರಣೈಃ ಅತ್ಯಂತಸಃ ಉಪದ್ರವಂ ಸಂಸಾರಂ ಸವಿಹಾಯ ಗಚ್ಚತಿ ಪುಮಾನ್ ವಿಷ್ಣೋಃ ಪದಂ ಶಾಶ್ವತಂ. ತದುಪಗತಥಮಾಸಸಂಧಿಯೋಗಂ ಸಮಮಧುರೋಪತಾರ್ಥವಾಕ್ಯಬದ್ಧಂ ರಘುವರಚರಿತಂ ಮುನಿಪ್ರಣೀತಂ. ದಶಶಿರಸಶ್ಚ ವಧಂ ನಿಶಾಮಯಧ್ವಂ ವಾಲ್ಮೀಕಿಗಿರಿಸಂಭೂತಾ ರಾಮಸಾಗರಗಾಮಿನಿ. ಉನಾತು ಭುವನಂ ಪುಣ್ಯಾ ರಾಮಾಯಣ ಮಹಾನದಿ. ಶ್ಲೋಕಸಾರ ಸಮಾಕೀರ್ಣಂ ಸರ್ಗಕಲ್ಲೋಲಸಂಕುಲಂ ಕಾಂಡಗ್ರಾಹ ಮಹಾಮೀನಂ ವಂದೇ ರಾಮಾಯಣಾರ್ಣವಂ. ವೇದವೇದ್ಯೇ ಪರೇ ಪುಂಸಿ ಜಾತೆ ದಶರಥಾತ್ಮಜೇ ವೇದಃ ಪ್ರಾಚೀರ್ ಸಾಧಯತ್ ಸಾಕ್ಷಾತ್ ರಾಮಾಯಣಾತ್ಮನಃ. ಶ್ರೀರಾಘವಂ ದಶರಥಾತ್ಮಜಂ ಅಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯರತ್ನದೀಪಂ. ಆಜಾನುಬಾಹುಂ ಅರವಿಂದದಳಾಯತಾಕ್ಷಂ ಶ್ರೀರಾಮಂ ನಿಶಾಚರ ವಿನಾಶಕರಂ ನಮಾಮಿ. ವೈದೇಹೀ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಟಪೆ ಮಧ್ಯೆ ಪುಷ್ಪಕಂ ಆಸನೆ ಮಣಿಮಯೇ ವಿರಾಸನೆ ಸುಸ್ಥಿತಂ. ಅಗ್ರೇ ವಾಚೇತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾಂತಂ ಭರತಾದಿಭಿಃ ಪರಿವೃತಂ. ರಾಮಂ ಭಜೆ ಶ್ಯಾಮಲಂ ವಾಮೇ ಭೂಮಿಸುತಾ ಪುರಶ್ಚ ಹನುಮಾನ್ ಪಶ್ಚಾತ್ ಸುಮಿತ್ರಾಸುತಃ. ಶತ್ರುಘ್ನೋ ಭರತಶ್ಚ ವಾಮದಲಯೋರ್ವಾಯುವಾದಿಕೋಣೇಷು ಚ ಸುಗ್ರೀವಶ್ಚ ವಿಭೀಷಣಶ್ಚ ಯುವರಾಟ್ ತಾರಾಸುತೋ ಜಾಂಬವಾನ್ ಮಧ್ಯೆ ನೀಲಸರೋಜಕೋಮಲರುಚಿಂ. ರಾಮಂ ಭಜೆ ಶ್ಯಾಮಲಂ ಸರ್ವಾನಿಷ್ಟನಿವಾರಕಂ ಶುಭಕರಂ ಪಿಂಗಾಕ್ಷಮಕ್ಷಾಪಹಂ ಸೀತಾನ್ವೇಷಣತತ್ಪರಂ ಕಪಿವರಂ ಕೋಟಿಂದುಸೂರ್ಯಪ್ರಭಂ ಲಂಕಾದ್ವೀಪಭಯಂಕರಂ ಸಕಲದಂ ಸುಗ್ರೀವಸಮ್ಮಾನಿತಂ. ದೇವೇಂದ್ರಾದಿಸಮಸ್ತದೂತವಿನುತಂ ಕಾಕುತ್ಸ್ಥದೂತಂ ಭಜೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಚಂದ್ರಬಿಂಬಸಮಾಕಾರಂ ವಾಂಛಿತಾರ್ಥಪ್ರದಾಯಕಂ ಹನುಮತ್ಸೇವಿತಂ ಧ್ಯಾಯೇತ್. ಸೌಂದರ್ಯಕಾಂಡ ಉತ್ತಮೇ ಜಯತಿ ಅತಿಬಲೋ ರಾಮೋ ಲಕ್ಷ್ಮಣಶ್ಚ ಮಹಾಬಲಃ. ರಾಜಾ ಜಯತಿ ಸುಗ್ರೀವೋ ರಾಘವೇಣ ಅಭಿಪಾಲಿತಃ. ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯಾಕ್ಲಿಷ್ಟಕರ್ಮಣಃ. ಹನುಮಾನ್ ಶತ್ರುಸೈನ್ಯಾನಾಂ ನಿಹಂತಾ ಮಾರುತಾತ್ಮಜಃ. ನ ರಾವಣಸಹಸ್ರಂ ಮೇ ಯುದ್ಧೇ ಪ್ರತಿಫಲಂ ಭವೇತ್. ಶಿಲಾಭಿಸ್ತು ಪ್ರಹರತಃ ಪಾದಪೈಶ್ಚ ಸಹಸ್ರಶಃ. ಅರ್ದಯಿತ್ವಾ ಪುರೀಂ ಲಂಕಾಂ ಅಭಿವಾದ್ಯ ಚ ಮೈಥಿಲೀಂ. ಸಮೃದ್ಧಾರ್ಥೋ ಗಮಿಷ್ಯಾಮಿ ಮಿಷತಾಂ ಸರ್ವರಕ್ಷಸಾಂ. ಹರಿ ಓಂ ತತ್ಸತ್. ತಮ್ಮೆಲ್ಲರಿಗೂ ಹಾಗೂ ಇಲ್ಲಿ ಅವ್ಯಕ್ತವಾಗಿ ಕುಳಿತು ಈ ದಾಸನ ಮಾತುಗಳನ್ನು ಕೇಳಿ ಆಶೀರ್ವಾದ ಮಾಡ್ತಾ ಇರ್ತಕ್ಕಂಥ ಪೂಜ್ಯ DVG ಅವರ ಪಾದಪದ್ಮಗಳಿಗೂ ಮತ್ತೆ ಮತ್ತೆ ಭೂಯೋ ಭೂಯೋ ನಮಾಮ್ಯಹಂ ಎಂಬುದಾಗಿ ಹೇಳಿಕೊಂಡು ಎರಡು ಮಾತನ್ನು ಆಡುವ ನಮ್ಮ ಪ್ರಯತ್ನವನ್ನು ಮಾಡ್ತೇನೆ. ತಮಗೆ ಮೊದಲೇ ಹೇಳಿದ್ದೇನೆ, ಸುಂದರಕಾಂಡ ಎಂಬತಕ್ಕಂಥದ್ದು ವಾಲ್ಮೀಕಿ ರಾಮಾಯಣದಲ್ಲಿ ಮಧ್ಯಭಾಗದ ಆ ಅಚ್ಚುಕಟ್ಟಾದ ಸುಂದರ ಎಷ್ಟೋ ಅಷ್ಟೇ
ಬೀಜಾಕ್ಷರದ ಒಂದು ಮಹಾತ್ಮೆ ಉಳ್ಳದ್ದಾದ್ದರಿಂದ ತಾವು ದಯವಿಟ್ಟು ಇದನ್ನು ಪಾರಾಯಣಕ್ಕೆ ಅಂತ ಇಟ್ಕೊಂಡ್ರೆ ಮನಸ್ಸಿಗೆ ಶರೀರಕ್ಕೆ ಎರಡಕ್ಕೂ ಕೂಡ ಇಹದ ಬದುಕು, ಲೌಕಿಕ ಬದುಕು, ಪಾರಲೌಕಿಕ ಬದುಕು ಎರಡಕ್ಕೂ ನಿಚ್ಚಣಿಕೆಯಾಗಿ ವರ್ತಿಸುತ್ತದೆ ಅಂತ. ನಿಚ್ಚಣಿಕೆ ಅಂದರೆ ಏಣಿ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟು, ಅದರಿಂದಾಗಿ ಸುಂದರಕಾಂಡವನ್ನು ಇಟ್ಕೊಂಡ್ರೆ ಒಳ್ಳೆಯದು ಅನ್ನೋ ಮನಸ್ಸಿಗೆ ತೆಗೆದುಕೊಂಡು ಬರ್ತಾ ಆಂಜನೇಯನ ಮಹಾನ್ ಭಾವನ ಪರಾಕ್ರಮ ಶುರುವಾಗಿದೆ. ಅವನು ರಾವಣ ಯಾವಾಗ ಅಶೋಕವನವನ್ನು ಧ್ವಂಸ ಮಾಡಿಬಿಟ್ಟ ಆಂಜನೇಯ ಅಂತ ಗೊತ್ತಾಗಿ ರಾಕ್ಷಸಿಯರೆಲ್ಲ ಹೋಗಿ ರಾವಣನಿಗೆ ದೂರನ್ನು ಕೊಟ್ಟರೋ, ಕಿಂಕರ ಎಂಬತಕ್ಕಂಥ ಅಶೀತಿ ಸಹಸ್ರಂ ಅಂತಾನೆ ವಾಲ್ಮೀಕಿ. ಅಂದರೆ ಇನ್ನೆಷ್ಟು ದೊಡ್ಡದಿರ್ಬೋದು ಆ ಪಾರ್ಕ್ ಅಶೋಕವನ ತಾವು ಗಮನಿಸ್ಕೊಳ್ಳಿ ದಯವಿಟ್ಟು. 80,000 ರಾಕ್ಷಸರನ್ನ ಕಳಿಸಿದ್ದಾನೆ ಹನುಮಂತನಿಗೆ, ಕೊಂದ್ಬಿಟ್ಟು ಬನ್ನಿ, ಹನುಮಂತನ ಹೊಡೆದ್ಬಿಟ್ಟು ಬನ್ನಿ ಅಂತ. ಅವ್ರು ಬಂದ್ರಂತೆ. ರಾವಣಸ್ಯ ಸಮೀಪೇತು ರಾಕ್ಷಸ್ಯೋ ವಿಕೃತಾನನಾಹ ವಿರೂಪಂ ವಾನರಂ ಭೀಮಂ ಆಖ್ಯಾತಂ ಉಪಚಕ್ರಮುಹು. ಅವ್ರು ಹೇಳಿದ್ದಾರೆ, ಹೀಗೆ ಒಂದು ಕಪಿ, ಭಾರಿ ಆಕಾರದ ಕಪಿ ಅದು ಬಂದಿದೆ, ಸೀತೆ ಹತ್ರ ಏನೋ ಮಾತನಾಡಿದಾಗೂ ಇತ್ತು ಸ್ವಾಮಿ, ನಮಗೆ ಗೊತ್ತಾಗಲಿಲ್ಲ. ಆದರೆ ಆಮೇಲೆ ಶುರುವಾಗಿದೆ ನೋಡಿ, ಇಡೀ ಅಶೋಕವನವನ್ನು ಧ್ವಂಸ ಮಾಡಿಬಿಟ್ಟಿದ್ದಾನೆ ಅಂತಂದಾಗ ಅವ್ರು ಬಂದಂಥ ಆ ಕಿಂಕರರು 80,000 ರಾಕ್ಷಸರು ಏನಾಗಿದ್ದಾರೆ, ಬೇರೆ 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 ವಿಧವಾದ ಆಯುಧಗಳನ್ನು ಹಿಡಿದು ಒಂದೇ ಒಂದು ವೀರಗಲ್ಲುಗಳ ಚಿತ್ರವನ್ನು ತಾವು ನೋಡ್ತೀರಿ. ಎರಡು ಬೇರೆ ಬೇರೆ ರಾಜರ ಕಾಲದ್ದು. ಆ ವೀರಗಳನ್ನು ತಾವು ಗಮನಿಸಿದರೆ ಆಗಿನ ಕಾಲದ ಆಯುಧಗಳು ಹೇಗಿದ್ದು ಅನ್ನೋದು ತಮ್ಮ ಗಮನಕ್ಕೆ ಬರುತ್ತೆ. ಹಾಗೆಯೇ ಅಲ್ಲಿ ಮಹಿಷಾಸುರ ಮರ್ಧಿನಿಯ ಚಿತ್ರ ಇದೆ, ಆಕೆ ಹಿಡಿದಿರುವ ಆಯುಧವನ್ನು ತಾವು ಗಮನಿಸ್ತೀರಿ. ಈ ಕಡೆ ಪಕ್ಕದಲ್ಲಿ ವೀರಭದ್ರ ಸ್ವಾಮಿ ಅಥವಾ ವೀರನ ಚಿತ್ರವೂ ಇದೆ. ಆಗಿನ ಕಾಲದ ಮೌಲ್ಯಗಳು ತಮಗೆ ಗೊತ್ತಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ ಅಷ್ಟೇನೆ. ಆ ಮೌಲ್ಯದಲ್ಲಿ ವೀರ ಮೌಲ್ಯ ಅನ್ನೋದೊಂದಿತ್ತು, ತ್ಯಾಗ ಮೌಲ್ಯ ಅನ್ನೋದೊಂದಿತ್ತು, ಸತ್ಯ ಮೌಲ್ಯ ಅನ್ನೋದೊಂದಿತ್ತು, ಸೌಶೀಲ್ಯ ಅಂತ ಒಂದು ಮೌಲ್ಯ ಇತ್ತು, ಸೌಭ್ರಾತೃಕತ್ವ ಅಂತ ಒಂದು ಮೌಲ್ಯ ಇತ್ತು, ಸೌಹಾರ್ದತ್ವ ಅಂತ ಒಂದು ಮೌಲ್ಯ ಇತ್ತು, ಸಹೃದಯತ್ವ ಅನ್ನೋದು ಒಂದು ಮೌಲ್ಯ ಇತ್ತು. ಆ ಮೌಲ್ಯಗಳಲ್ಲಿ ಎಷ್ಟು ಈಗ ಉಳ್ಕೋತಾ ಇದೆಯೋ ಗೊತ್ತಿಲ್ಲ ಅಷ್ಟರಲ್ಲಿ. ಅದರಿಂದಾಗಿ ಆ 80,000 ರಾಕ್ಷಸರು ಬಂದು ಇವನ ಮೇಲೆ ಎರಗಿದಾಗ ಅವನೇನಿಲ್ಲ, ಅವನ ಪರ್ವತಾಕಾರವನ್ನು ತುಂಬ ಚೆನ್ನಾಗಿ ಯೌಗಿಕ ಸ್ವರೂಪ ಆಂಜನೇಯಂದು ಅವನು ಎಷ್ಟು ಮಟ್ಟಿಗೆ ಬೆಳೀತಾ ಇದ್ನೋ ಅಷ್ಟು ಮಟ್ಟಿಗೆ ಚಿಕ್ಕವನು ಆಗಬಲ್ಲ. ಆ ರೀತಿ ಬೆಳೆದಂಥ ಆಂಜನೇಯ ಸಭೂತ್ವಾ ಸುಮಹಾಕಾಯೋ ಹನುಮಾನ್ ಮಾರುತಾತ್ಮಜ ದೃಷ್ಟಂ ಆಸ್ಫೋಟಯಾಮಾಸ ಲಂಕಾಂ ಶಬ್ದೇನ ಪೂರಯನ್ನೇ. ಬಾಲವನ್ನು ಎತ್ತಿ ಬಡಿದಿದ್ದಾನೆ ನೆಲಕ್ಕೆ, ಇಡೀ ಲಂಕೆ ನಡಿಗೋಯ್ತಂತೆ. ತಸ್ಯ ಆಸ್ಫೋಟಿತ ಶಬ್ದೇನ ಮಹತಾಚ ಅನುನಾದಿನ ಪೇತುರ್ವಿಹಂಗ ಗಂಗನಾಥ್ ಉಚ್ಚೈಶ್ಚೇದಂ ಅಘೋಷೇತ್. ಅದನ್ನು ಕೇಳಿ ಎಷ್ಟೋ ಹಕ್ಕಿಗಳು ಹಾರುತ್ತಾ ಇದ್ದೋ ಹಕ್ಕಿಗಳು ಬಿದ್ದೋಯ್ತಂದೆ ರೆಕ್ಕೆ ಕಳ್ಕೊಂಡು. ಅಷ್ಟರ ಮಟ್ಟಿಗೆ ಆ ಬಾಲದ ಒಂದು ಶದ್ದು ಆಗಿದೆ. ಒಂದೇ ಮಾತು ಹೇಳ್ತಾನೆ, ಜಯತಿ ಅತಿಬಲೋ ರಾಮೋ ಲಕ್ಷ್ಮಣಶ್ಚ ಮಹಾಬಲಃ ರಾಜಾ ಜೈತಿ ಸುಗ್ರೀವೋ ರಾಘವೇಣ ಅಭಿಪಾಲಿತಃ ದಾಸೋಹಂ ಕೌಸಲೇಂದ್ರಸ್ಯ ರಾಮಶ್ರೀಯ ಕ್ಲಿಷ್ಟ ಕರ್ಮಣಃ ಹನುಮಾನ್ ಶತ್ರು ಸೈನ್ಯಾನಾಂ ನಿಹಂತ ಮಾರುತಾತ್ಮಜಃ ನ ರಾವಣ ಸಹಸ್ರಮ್ಮೆ. 1000 ರಾವಣರು ಬರಲಿ, ಯುದ್ಧೇ ಪ್ರತಿಬಲಂ ಭವೇತ್ ಶಿಲಾಭಿಸ್ತು ಪ್ರಹರತಃ ಪಾದಪೈಶ್ಚ ಸಹಸ್ರಶಃ. ನನಗೇನು ಸಿಗುತ್ತೋ ಅದ್ರಲ್ಲಿ ನಾನು ಹೊಡೆದಾಕ್ತೇನೆ. ಅರ್ಧಯಿತ್ವ ಪುರೀಂ ಲಂಕಾಂ. ಇಡೀ ಲಂಕಾಪುರಿಯನ್ನು ದುಃಖದಲ್ಲಿ ಅದ್ದೊಡ್ದೇ ನನ್ನ ಕರ್ತವ್ಯ ಇವಾಗ, ಅದೇ ನನ್ನ ಧ್ಯೇಯ. ಅಭಿವಾದ್ಯ ಚ ಮೈಥಿಲೀಂ. ಮಿಥಿಲೆಯ ರಾಜಕುಮಾರಿ ಅಮ್ಮ ಸೀತಮ್ಮನಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು. ಸಮೃದ್ಧಾರ್ಥೋ ಗಮಿಷ್ಯಾಮಿ. ಇವೆಲ್ಲ ಮಾಡಿದ ಮೇಲೆ ಮಿಷತಾಂ ಸರ್ವರಕ್ಷಸಾಂ. ಎಲ್ಲ ರಾಕ್ಷಸರನ್ನು ಮಿಷತಾಂ ಮಶಕಿ, ಸೊಳ್ಳೆ ಹೊಸಗಾಕ್ಬಿಟ್ಟು ನಾನು ಹೋಗ್ತೇನೆ. ಮಿಷತಾಂ ಸರ್ವರಕ್ಷಸಾಂ ಗಮಿಷ್ಯಾಮಿ. ನಾನು ಹೊರಟ್ಬಿಡ್ತೇನೆ, ನಾನು ಇರೋದಿಲ್ಲ, ನನಗೆ ಇರೋಕ್ಕೆ ಇಷ್ಟವೂ ಇಲ್ಲ ಈ ಲಂಕೆಯಲ್ಲಿ, ಕೆಲಸ ಮಾಡಿಬಿಟ್ಟು ಹೋಗೋದು ಅಂತ ಘೋಷಣೆಯನ್ನು ಮಾಡಿ ಅಚ್ಚುಕಟ್ಟಾಗಿ ಅವನ ಯುದ್ಧದ ಒಂದು ವರ್ಣನೆಯನ್ನು ವಾಲ್ಮೀಕಿ ತುಂಬ ಚೆನ್ನಾಗಿ ಮಾಡ್ತಾರೆ. ವಿಚಚಾರ ಅಂಬರೇ ವೀರಗಃ ಪರಿಗೃಹ್ಯ ಚ ಮಾರುತಿ ಸಹತ್ವ ರಾಕ್ಷಸಾನ್ ವೀರಾನ್ ಹಿಂಕರಾನ್ ಮಾರುತಾತ್ಮಜ. ಗರುಡನು ಕೃಷ್ಣ ಸರ್ಪವನ್ನು ಹಿಡಿದ ಹಾಗೆ ಹನುಮಂತ ಲಾಳವಿಂಡಿಗೆ ಅಂತ ಒಂದು ಆಯುಧ, ಆಗಿನ ಕಾಲದಲ್ಲಿ ಕೊಂತ ಅಂತ ಇರ್ತಾ ಇತ್ತು. ಲಾಳವಿಂಡಿಗೆ ಅಂದರೆ ಲಾಳ ಅಂದರೆ ಈ ಭಾಗ, ಇದನ್ನು ಹಿಂಡೋದು ಲಾಳವಿಂಡಿಗೆ ಅಂದರೆ. ಒಂದು ಹೊಡೆದ್ರೆ ಎಲ್ಲ ಆಚೆಗೆ ಬರಬೇಕು ಅಂಥ ಒಂದು ಆಯುಧ ಅದು. ಲಾಳವಿಂಡಿಗೆಯನ್ನು ಹಿಡಿದು ಚಿತ್ರಗತಿಯಿಂದ ಸುತ್ತಿ, ಅವ್ರು ಹೇಳ್ತಾರೆ ವಾಲ್ಮೀಕಿ, ಚಿತ್ರಗತಿಯಲ್ಲಿ ಸುತ್ತಿ ಎಲ್ಲ ರಾಕ್ಷಸರನ್ನು ಬಡ್ದು ಸಂಹಾರ ಮಾಡಿದ್ದಾನೆ. ಇವರು ಯಾರೋ ಇಬ್ಬರು ಉಳ್ಕೊಂಡವರು ಹೋಗಿ ಹೇಳ್ತಾರೆ, ಮತ್ತೆ ಇವನು ಹೇಳ್ತಾ ಇದ್ದಾನೆ, ಬೇಕಾದಷ್ಟು ಬಲ ನನ್ನಲ್ಲಿ ಇದೆ. ಈದ್ರಿಗ್ವದೈಸ್ತು ಹರಿಬಿರ್ವೃತೋ ದಂತ ನಕಾಯುಧೈಹಿ ಶತೈಹಿ ಶತಸಹಸ್ರೈಶ್ಚ ಕೋಟಿಭಿಃ ಅಯುತೈಹಿ ಅಭಿ. ಯಾರು ಬರಲಿ, ಎಷ್ಟಾರು ಬರಲಿ, ಎಷ್ಟಾರು ಇಡೀ ಲಂಕೆಯವರೇ ಬರಲಿ, ಬೇರೆ ರಾಕ್ಷಸರು ಬರಲಿ, ನಾನು ಹೊಡೆದಾಕ್ತೇನೆ ಅವ್ರನ್ನ. ಅದೇ ರೀತಿ ಹೇಳ್ತಾ ಇದ್ದಾನೆ, ನಾನೊಬ್ಬನೇ ಅಲ್ಲ. ಆಗಮಿಷ್ಯತಿ ಸುಗ್ರೀವಃ
ನಮ್ಮ ರಾಜ ಸುಗ್ರೀವ ಬರ್ತಾನೆ. ಆಗಮಿಷ್ಯತಿ ಸುಗ್ರೀವ ಸರ್ವೇಷಾಂ ವೋ ನಿಷೂದನಃ, ಎಲ್ಲರನ್ನೂ ಸಂಹಾರ ಮಾಡ್ತಾನೆ. ನೇಯಂ ಅಸ್ತಿ ಪುರಿ ಲಂಕಾ, ಇನ್ಮೇಲೆ ನಿಮ್ಮ ಲಂಕೆ ಉಳಿಯೋದಿಲ್ಲ. ನ ಯೂಯಂ ನ ಚ ರಾವಣ, ರಾವಣನೂ ಉಳಿಯೋದಿಲ್ಲ. ಯಸ್ಮಾತ್ ಇಕ್ಷ್ವಾಕುನಾಥೇನ ಬದ್ಧಂ ವೈರಂ ಮಹಾತ್ಮನ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಪರವನ್ನತೆಯನ್ನು ಕದ್ದುಕೊಂಡು ಬಂದಂತಹದ್ದು. ಅನೇಕ ಜನರು ಅದೇ ಥರ ಕದ್ಕೊಂಡು ಬಂದಿದ್ದಾನೆ. ನೀತಿ ಅನ್ನೋದು ಇಲ್ಲ. ಬದ್ಧಂ ವೈರಂ ಮಹಾತ್ಮನ ಇಕ್ಷ್ವಾಕುನಾಥೇನ, ರಾಮನಲ್ಲಿ ವೈರವನ್ನು ಕಟ್ಕೊಂಡಿದ್ದಾನೆ, ಅದು ಪ್ರಮುಖವಾದ್ದು ಅಂತ ಹೇಳಿ ಎಲ್ಲರನ್ನೂ ಹೊಡೆದಾಕಿದ್ನೋ ಇಲ್ವೋ ರಾವಣ, ಪ್ರಹಸ್ತ ಅನ್ನುವ ಮಹಾಮಂತ್ರಿ ಇದ್ದಾನಲ್ಲ, ಅವನ ಮಗ ಜಂಬುಮಾಲಿಯನ್ನು ಕಳಿಸಿದ್ದಾನೆ. ನೀನು ವಿಚಾರಿಸ್ಕೊಂಡು ಬಾ ಹನುಮಂತ, ಹೇಗೆ ಅವನು ಹೊಡೆಯೋಕ್ಕಾಗಲ್ವೇ ನಿನ್ನ ಕೈಲಿ ಅನ್ನೋ ರೀತಿಯಲ್ಲಿ ಜಂಬುಮಾಲಿನ ಕಳಿಸಿದ್ದಾನೆ. ಜಂಬುಮಾಲಿ ಬಂದಿದ್ದಾನೆ. ಅವನು ಬಂದು ರಕ್ತಮಾಲ್ಯಾಂಬರಧರ ಸಸ್ರಗ್ವಿ ರುಚಿರ ಕುಂಡಲ ಮಹಾನ್ ವಿವೃತ್ತ ನಯನಶ್ಚಂಡ ಸಮರು ದುರ್ಜಯ ಅಂತ ಅವನು ಕಿವಿಗಳಲ್ಲಿ ಕುಂಡಲನ್ನು ಹಾಕಿಕೊಂಡಿದ್ದವನು, ಕೆಂಪಾದ ವಸ್ತ್ರವನ್ನು ಧರಿಸಿದ್ದವನು, ಒಳ್ಳೆಯ ಕಣಿಗಳೆ ಹೂವಿನ ಹಾರವನ್ನು ಹಾಕಿದ್ದಾನೆ. ಇನ್ನೇನು ಹೋಗೋದಕ್ಕೆ ತಯಾರಾಗಿ ಬಂದಿದ್ದಾನೆ ಅನ್ನೋ ರೀತಿಯಲ್ಲಿ ಹಾಗೆ ಹಾಕಿಕೊಂಡವನು ನೇರ ಬಂದಿದ್ದಾನೆ. ಬಾಣಗಳನ್ನು, ಒಳ್ಳೆ ಪರಾಕ್ರಮಿ ಬಾಣಗಳನ್ನು ಹಿಡಿದು ಅವನು ಧನುಸ್ಸನ್ನು ಸಿಡಿಲಂತೆ ಬಂದಿದ್ದು ಠಂಕಾರನ್ನು ಮಾಡ್ತಾ ಮಾಡ್ತಾ 1-2 ಹನುಮಂತನಿಗೆ ಹಣೆಗೆ ಎರಡು ಬಾಣವನ್ನು ಬಿಟ್ಟಿದ್ದಾನೆ. ಅರ್ಧ ಚಂದ್ರೇಣ ವದನೆ ಶಿರಸ್ ಏಕೇನ ಕರ್ಣಿನ ಬಾಹೋರ್ ವಿವ್ಯಾಧ ನಾರಾಚೈ ದಶಭಿಸ್ತಂ ಕಪೀಶ್ವರಂ ತಸಿ ತಚ್ಚುಶುಭೇ ತಾಮ್ರಂ. ಅವನು ಮೊದಲೇ ಚೆನ್ನಾಗಿ ಬಂಗಾರದ ಬಣ್ಣ ಇದ್ದವನು ಹನುಮಂತ, ಇನ್ನೂ ಚೆನ್ನಾಗಿ ಕೆಂಪಾಗ್ಬಿಟ್ಟಂತೆ. ಆ ರಕ್ತ ಬಂದಾಗ ಅವನಿಗೆ ಬಹಳ ಕೋಪ ಮಾಡಿಬಿಡ್ತು ಹನುಮಂತನಿಗೆ. ಒಂದು ದೊಡ್ಡ ಬಂಡೆಯನ್ನು ತಗೊಂಡು ಅವನ ಮೇಲೆ ಎಸ್ತ. ಚುಕೋಪ ಬಾಣಾಭಿಹತೋ ರಾಕ್ಷಸ್ಯ ಮಹಾಕಪಿ ದದರ್ಶ ಮಹತೀಂ ಶಿಲಾಂ. ಮಹತಿ ಶಿಲಾನ್ನು ಹೊಡೆದ್ರೆ ಅದನ್ನು ಕತ್ತರಿಸಾಕ್ತಾ ಅವನು ಬಾಣಗಳಿಂದ. ಅವನು ಜಂಬುಮಾಲಿ, ಅವನು ವೀರನೇನೆ. ಆಮೇಲೆ ಸಾಲದ ಮರಗಳನ್ನು ತೊಗೊಂಡು ಬಂದು ಹೊಡೆದ, ಅದು ಆಗಲಿಲ್ಲ. ಕೊನೆಗೇನಾಗೋಯ್ತು, ಅಲ್ಲಿದ್ದಂಥ ಒಂದು ಅಗಸೆಯ ಬಾಗಿಲಿ ಹಾಕಿದ್ದ ದೊಡ್ಡದಾದ ಅಗುಳಿ, ಆ ಅಗುಳಿ ಅನ್ನೋದು ಬಹುಶಃ 8 ಅಡಿ ಮೇಲೆ ಉದ್ದಾಯಿತು ಅಂತ ಕಾಣುತ್ತೆ. ಒಬ್ಬರು ಹೊರೋದು ಕಷ್ಟವೇ. ಅದನ್ನು ಲೀಲಾಜಾಲವಾಗಿ ಅಗುಳಿ ತೊಗೊಂಡು ತಿರುಗಿಸಿ ಜಂಬುಮಾಲಿ ಹೊಡೆದಿದ್ದಾನೆ. ಅವನು ಹೇಳ್ತಾನೆ ವಾಲ್ಮೀಕಿ, ತಸ್ಯ ಚೈವ ಶಿರೋ ನಾಸ್ತಿ ನ ಬಾಹು ನ ಚ ಜಾನುನಿ ನ ಧನು ನ ರಥೋ ನ ಅಶ್ವ ತತ್ರ ದಶ್ಯಂತನೇಶವ. ಅವನು ಹೊಡೆದಿದ್ದು ಏಟಿಗೆ ಕುತ್ತಿಗೆ ಎಲ್ಲಿತ್ತು, ತೋಳಲ್ಲಿತ್ತು, ಮಂಡಿಯಲ್ಲಿತ್ತು, ಬಿಲ್ಲಲ್ಲಿತ್ತು, ರಥ ಎಲ್ಲಿತ್ತು, ಅಶ್ವಗಳೇನಾಯಿತು ಯಾವುದು ಗೊತ್ತಾಗಲಿಲ್ಲ. ಒಂದು ಹುಣಸೆ ಮರ, ಒಂದು ಹುಣಸೆ ಹಣ್ಣಿನ ಉಂಡೆ ಆದಂಗೆ ಆಗೋಯ್ತಂತ ಹೇಳ್ತಾನೆ ವಾಲ್ಮೀಕಿ. ಜಜ್ಜಿ ಹೋಗಿ ನೆಲದ ಮೇಲೆ ಬಿದ್ದ. ಜಂಬುಮಾಲಿ ಬಿದ್ದಿದ್ದಾಯಿತು. ಜಂಬುಮಾಲಿ ಬಿದ್ದ ಮೇಲೆ ಯಥಾ ಪ್ರಕಾರ ಅಗುಳಿ ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ ಹನುಮಂತ. ಒಳ್ಳೆ ಕಾಲಯಮನ ತರಹ. ರಾವಣ ಮತ್ತೆ ಸೇನಾಪತಿ ಪಂಚಕ ಅಂತ 5 ಜನ ಅಚ್ಚುಕಟ್ಟಾಗಿ ಯುದ್ಧ ಮಾಡಬಲ್ಲ ಸೇನಾಪತಿಗಳನ್ನು ಕಳಿಸಿದ್ದಾನೆ. ವಿರೂಪಾಕ್ಷ, ಯೂಪಾಕ್ಷ, ದುರ್ಧರ, ಪ್ರಘಸ, ಭಾಸಕರ್ಣ ಅಂತ. ವಿರೂಪಾಕ್ಷ, ಯೂಪಾಕ್ಷ, ದುರ್ಧರ, ಪ್ರಘಸ, ಭಾಸಕರ್ಣ ಅಂತ 5 ಜನ ಸೇನಾಪತಿಗಳನ್ನು ಕಳಿಸಿದ್ದಾನೆ. ಅವರು ಬಂದು ಇವನ ಹತ್ರ ಯುದ್ಧ ಮಾಡಿದರು. ರಥ ತುರಂಗ ಯಥಾ ಪ್ರಕಾರ ಇದ್ದೇ ಇದೆ. ಯಾರು ಬರಲಿ ಏನು ಬರಲಿ ಅವನಿಗೇನು ಯಾವುದೇನು ಆಗಲಿಲ್ಲ ಹನುಮಂತನಿಗೆ. ಅವನಿಗೆ ಎಲ್ಲ ಶಸ್ತ್ರಾಸ್ತ್ರಗಳಿಂದ ಏನೂ ಆಗ್ತಿರಲಿಲ್ಲ ನೋಡಿ, ಅಂಥ ಒಂದು ವರ ಇತ್ತು. ಅದೇ ರೀತಿ ಅವನು ಯುದ್ಧವನ್ನು ಮಾಡ್ತಾ ಇದ್ದ. ಅವನು ಹೇಳ್ತಾ ಇದ್ದಾನೆ, ಅವನು ರಾವಣ ಹೇಳ್ತಾನೆ, ಅಯ್ಯ ಎಚ್ಚರಿಕೆಯಿಂದ ಯುದ್ಧ ಮಾಡಿ. ಅದರ ಕಾರ್ಯ ನೋಡಿದರೆ ದೊಡ್ಡ ಕಪಿ, ಬಹಳ ಮಹಾನ್ ಭೂತವೇ ಆಗಿರಬೇಕು, ಏನೋ ಗೊತ್ತಾಗ್ತಾ ಇಲ್ಲ. ಈ ದೇವೇಂದ್ರ ಏನಾದರೂ ನಮ್ಮನ್ನು ನಿಗ್ರಹಿಸಬೇಕು ಅಂತ ಒಂದು ಭೂತವನ್ನು ಸೃಷ್ಟಿ ಮಾಡಿದ್ದಾನೋ. ಭವೇತ್ ಇಂದ್ರೇಣವಾ ಸಂಸೃಷ್ಟಂ ಅಸ್ಮದರ್ಥಂ ತಪೋಬಲಾತ್ ಸ ನಾಗ ಯಕ್ಷ ಗಂಧರ್ವ ದೇವಾಸುರ ಮಹರ್ಷಯ. ಅವನು ಬಂದಿದ್ದಾನ, ಯಾರು ಬಂದಿದ್ದಾನೋ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ನಾನು ಕೇಳಿಬಲ್ಲೆ, ನೋಡಿಲ್ಲ. ವಾಲಿ ನೀವು ನೋಡಿದ್ದ ಹಿಂದೆ ಒಂದು ಸರ್ತಿ ವಾಲಿಕೆ ಸಿಗಾಕೊಂಡು ಬರಬಾರ್ದು ಹಿಂಸೆ ಪಟ್ಟಿದ್ದಾನೆ ರಾವಣ. ಅವನು ಕಂಕಳಲ್ಲಿ ಹಿಡ್ಕೊಂಡು ಹೋಗಿ 4 ಸಮುದ್ರ ಸಂಧ್ಯಾವಂದನೆ ಮಾಡಿಬಿಟ್ಟು ಕರ್ಕೊಂಡೋಗಿ ಬಿಟ್ಬಿಟ್ಟು ರಾವಣನ ಅಂತ ಹೇಳಿದ. ಅದಕ್ಕೆ ವಾಲಿ ಹೇಳ್ತಾನೆ, ರಾಮ ಹೊಡೆದಾಗ ರಾವಣ ಅಂತ ಹೇಳಿದ್ರೆ ನಾನು ಕಂಕಳದ ಹಿಡ್ಕೊಂಬಂದು ಕೊಡ್ತಿದ್ದಲ್ಲ ನಿನಗೆ, ನನ್ನ ಯಾಕೆ ಹೊಡೆದೆ ಅಂತ ಹೇಳ್ತಾನೆ ವಾಲಿ ಅವನು ಸಂಹಾರ ಮಾಡುವಾಗ. ಅದರಿಂದಾಗಿ ವಾಲಿ ಹೇಳಿದ್ದೇನೆ, ಸುಗ್ರೀವ, ಜಾಂಬವಂತ, ನೀಲ, ಮೈಂದ, ದ್ವಿವಿಧ ಇವರಿಬ್ಬರು ಅಶ್ವಿನಿ ದೇವತೆಗಳ ಪ್ರಸಾದದಿಂದ ಹುಟ್ಟಿದವರು. ಅವರಿಗೆ ಅಂಥ ಮಹಾನ್ ಚೈತನ್ಯವುಳ್ಳವರು. ಸುಷೇಣ ಅವನು ಡಾಕ್ಟ್ರು. ಅವನು ಸುಷೇಣ ಅನ್ನೋನು ಇಡೀ ಕಪಿಸೇನೆಗೆ ಡಾಕ್ಟ್ರ್ ಇದ್ದ ಹಾಗೆ. ನಳ ಅವನು ಸೇತುವೆ ಕಟ್ಟೋದ್ರ ನಿಪುಣ. ನಳ ಒಬ್ಬೊಬ್ಬರು ಒಂದೊಂದರಲ್ಲಿ ಅಚ್ಚುಕಟ್ಟಾಗಿ ಪಳಗಿದವರೇನೆ. ಅವರಿಗೆ ಭಯಂಕರ ಅಂತ ಪರಾಕ್ರಮ ಉಂಟು ಅಂತ ನಾನು ಕೇಳಿದ್ದೇನೆ. ಈ ಕಪಿ ಯಾವುದೋ ನನಗೆ ಗೊತ್ತಾಗಲಿಲ್ಲ, ಬಂದ್ಬಿಟ್ಟಿದ್ದಾನೆ ಅವನು. ಅದರಿಂದಾಗಿ ನೀವು ನಿಧಾನವಾಗಿ ಅವನು ಸೆರೆ ಹಿಡ್ಕೊಂಡಾರು ಬನ್ನಿ, ಅಥವಾ ಅವನ ಕತೆ ಮುಗಿಸಿ. ವೇಗ, ಬಲ, ಬುದ್ಧಿ, ಉತ್ಸಾಹದಲ್ಲಿ
ಮಹಾಕಾಯನಾಗಿದ್ದವನು, ಮಹಾಬಾಹು ಆಗಿದ್ದವನು ಅಂತ ರಾವಣನೇ ಹೊಗಳ ಹಾಗೆ ವಾಲ್ಮೀಕಿ ಬರೆದಿದ್ದಾರೆ ಎಂದರೆ ಎಷ್ಟು ಮಟ್ಟಿಗೆ ಹನುಮಂತ ಮಾಡಿರಬೇಕು ಅಂತ ಹೇಳಿ. ದುರ್ಧರ ಬಂದಿದ್ದಾನೆ, ಪ್ರಕಾಶ ಬಂದಿದ್ದಾನೆ, ಭಾಸಕರ್ಣ ಬಂದಿದ್ದಾನೆ. ಒಬ್ಬೊಬ್ಬರಿಗೂ ಹನುಮಂತ ಯುದ್ಧವನ್ನು ಕೊಟ್ಟು ಒಬ್ಬೊಬ್ಬರನ್ನು ಹೇಗೆ ಹೊಡಿಬೇಕು ಹಾಗೆ ಹೊಡೆದು ಹನುಮಂತನು ಗರುಡನಂತೆ ಸರ್ರನೆ ಭೂಮಿಗೆ ಇಳಿದು ಸಾಲವೃಕ್ಷವೊಂದನ್ನು ಕಿತ್ತುಕೊಂಡು ಆ ಇಬ್ಬರು ಸೇನಾಪತಿಗಳನ್ನು ಬಡಿದುಕೊಂಡಿದ್ದಾನೆ. ಆ ಮೂವರು ಯಾವಾಗ ಹತ್ತಿರ ಆದರೂ ಪ್ರಕಸ ತ್ರಿಶೂಲವನ್ನು ಹಿಡಿದಂಥ ಭಾಸಕರ್ಣ ಬಂದರು. ಅವರಿಬ್ಬರನ್ನು ಹಾಗೇನೆ ಆ ಕಂಕಳಲ್ಲಿ ಹಿಡ್ಕೊಂಡು ಹೊಡೆದಿದ್ದಾನಂತೆ ಹನುಮಂತ. ಅದರಿಂದಾಗಿ 5 ಜನ ಸೇನಾಪತಿಗಳು ಇಲ್ಲವಾದರೂ ಸುತ್ತಮುತ್ತ ಏನೇನು ಸೇನೆ ಇತ್ತೋ ಎಲ್ಲದನ್ನು ಹೊಡೆದ. ಅಂದರೆ ಅವನಲ್ಲಿ ಎಷ್ಟು ಪರಾಕ್ರಮದ ಜೊತೆಗೆ ಅಂತಶ್ಚೈತನ್ಯ ಎಷ್ಟಿರಬೇಕು ಅಂತ ತಾವು ಗಮನಿಸ್ಕೊಳ್ಳಿ. ಹಾಗೆ ರಾಮನ ಒಂದು ಒಲವು, ರಾಮನ ಬಲ ಅವನಲ್ಲಿ ಹೇಗೆ ಪ್ರತೀಕವಾಗಿ ಇತ್ತು ಅನ್ನೋದನ್ನು ತಾವು ಗಮನಿಸ್ತೇವೆ. ಈಗ ಬರತಕ್ಕಂಥದ್ದು ಅಕ್ಷಕುಮಾರ ವಧ ಅಂತ ಬರುತ್ತೆ. ಇಲ್ಲಿ ವಾಲ್ಮೀಕಿ ಕಾನ್ಸಂಟ್ರೇಷನ್ ಇಟ್ಟು ಬರೆದಂಗೆ ಕಾಣುತ್ತೆ ಈ ಸರ್ಗವನ್ನು. ಅವರು ರಾವಣನ ಪ್ರೀತಿಯ ಮಂಡೋದರಿಯ ಪುತ್ರ ಅಕ್ಷಕುಮಾರ, ಅವನನ್ನು ಹೊಡೆದಿದ್ದು ಹನುಮಂತ ಇಡೀ ರಾಮಾಯಣದಲ್ಲಿ ಮುಂದೆ ನಡೆಯುವಂಥ ಯುದ್ಧದಲ್ಲಿ ಪ್ರಮುಖವಾದ ಒಬ್ಬ ಪಾತ್ರಧಾರಿನ ಮುಗಿಸ್ದಂಗೆ ಆಗೋಯ್ತು. ಅಕ್ಷಕುಮಾರ ವಧ ಅನ್ನೋ ಸರ್ಗದಲ್ಲಿ ಬರುತ್ತೆ. ಯಾವಾಗ ಹೀಗೆ ಸೇನಾಪತಿ ಪಂಚಮಃ ಎಲ್ಲರೂ ಹೊರಟರೋ, ಆ ಕಿಂಕರ್ ಹೋದರು, ಸೇನಾಪತಿಗಳು ಹೋದರು, ಜಂಬುಮಾಲಿ ಎಲ್ಲ ಹೋದರೋ ಇಲ್ವೋ, ಅಕ್ಷಕುಮಾರನ ಮಗನ್ನ ಕಳಿಸ್ತಾನೆ ರಾವಣ. ಸದಸ್ಯ ದೃಷ್ಟ್ಯ ಅರ್ಪಣ ಸಂಪ್ರಚೋದಿತ ಪ್ರತಾಪವಾನ್ ಕಾಂಚನ ಚಿತ್ರಕಾರ್ಮುಖ ಸಮುತ್ಪತಾಥಾತ್ ಸದಸ್ಯುದೀರಿತೋ ದ್ವಿಜಾತಿಮುಖೈ ಹವಿಷೇವ ಪಾವಕಃ. ಅಗ್ನಿ ಜ್ವಲಿಸುವ ಅಗ್ನಿ ಇದ್ದಾಗೆ ಇದ್ದ ಅವನು ಬಹಳ ವೀರ ಅವನು ಅಕ್ಷಕುಮಾರ. ತಥೋ ಮಹಾನ್ ಬಾಲದಿವಾಕರ ಪ್ರಭುಂ, ಉದಯಿಸುವ ಸೂರ್ಯ ಇದ್ದ ಹಾಗಿದ್ದಾನೆ. ಅವನು ಸುವರ್ಣ ಅಲಂಕೃತವಾದ ರಥವನ್ನು ಏರಿ ಹನುಮಂತನ ಇದ್ದ ಕಡೆಗೆ ಬಂದಿದ್ದಾನೆ. ತತಸ್ತಪಃ ಸಂಗ್ರಹ ಸಂಚಯಾರ್ಜಿತಂ, ಆ ರಥ ತಪಸ್ಸು ಮಾಡಿ ಸಂಪಾದನೆ ಮಾಡಿದ್ದಂಥ ದಿವ್ಯವಾದ ರಥ ಅದು. ಪ್ರತಪ್ತ ಜಾಂಬೂನದ ಜಾಲಶೋಭಿತಂ, 8 ಉತ್ತಮವಾದಂಥ ಅಶ್ವಗಳು ಆ ರಥವನ್ನು ಎಳಿತಾ ಇವೆ. ಅದನ್ನು ದೇವಾಸುರರಿಗೂ ಕೂಡ ತಡೆಯಲಿಕ್ಕೆ ಸಾಧ್ಯವಿಲ್ಲ. ಅಂಥ ರಥವನ್ನು ಏರಿ ಬತ್ತಳಿಕೆಯನ್ನು ಇಟ್ಟುಕೊಂಡು ಅಕ್ಷಕುಮಾರ ಬಂದಿದ್ದಾನೆ. ಅವನು ನೋಡ್ದ ಹನುಮಂತ ಒಂದು ಸರ್ತಿ, ಹನುಮಂತನನ್ನು ಅಕ್ಷಕುಮಾರ ನೋಡ್ದ. ಹನುಮಂತನು ಅಕ್ಷಕುಮಾರ ನೋಡಿ ಅಕ್ಷಕುಮಾರನು ಅವನನ್ನು ನೋಡ್ದಾನೆ. ಸುಮ್ಮನೆ ಒಂದೇ ಟಿವಿಯಿಂದ ಹಾಗೇ ನೋಡ್ತಾನೆ. ಆಗ ಹನುಮಂತ ನೋಡ್ತಾನೆ, ಓಹೋ ಇವನು ಸಾಮಾನ್ಯ ಅಲ್ಲ. ತತಃ ಕಪಿತಂ ಪ್ರಸಮೀಕ್ಷ ಗರ್ವಿತಂ ಜಿತಶ್ರಮಂ ಶತ್ರು ಪರಾಜಯೋರ್ಜಿತಂ ಅವೈಕ್ಷತಾಕ್ಷ ಸಮುದೀರ್ಣ ಮಾನಸ ಸ ಬಾಣಪಾಣಿ ಪ್ರಗೃಹೀತ ಕಾರ್ಮುಕ ಅಂತ ಹೇಳಿ ಅಚ್ಚುಕಟ್ಟಾಗಿ ಅವನನ್ನೇ ನೋಡಿಕೊಂಡು ಯುದ್ಧ ಆರಂಭ ಆಯಿತು. ಭಾಳ ದೊಡ್ಡದಂಥ ಯುದ್ಧ ಇಬ್ಬರಿಗೂ ನಡೆಯುತ್ತೆ, ಯಾರಿಗೂ ಕಡಿಮೆ ಇಲ್ಲ. ಆಮೇಲೆ ಸಮಾಧಿ ಸಂಯೋಗ ವಿಮೋಕ್ಷ ತತ್ವ ವಿಚಾರನ್ ಆತ 3 ಕವಿಮೂರ್ಧ್ಯಪಾತೇತೆ. 3 ಬಾಣಗಳನ್ನು ಹನುಮಂತನ ಹಣೆಗೆ ಗುರಿ ಇಟ್ಟು ಹೊಡೆದಾಗ ಅವು ತಲೆಯಲ್ಲಿ ಹೀಗೆ ಶಿರಸ್ಸಿನಲ್ಲಿ ನಾಟಿಕೊಂಡಾಗ ಹೆಪ್ಪುಗಟ್ಟಿದ ರಕ್ತ ಆಚೆ ಬಂದಾಗ ಇನ್ನು ನಾನು ಬಿಡಬಾರದು ಅಂತ ಅಂದ್ಕೊಂಡ ಹನುಮಂತ. ಅವನನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾನೆ ಅಕ್ಷಕುಮಾರನ ಹನುಮಂತ. ಅಲ್ಲಿ ತನಕ ಎಷ್ಟು ಚೆನ್ನಾಗಿದ್ದಾನೆ, ಇವನು ಹೊಡೆಯೋದಕ್ಕೆ ಮನಸ್ಸು ಬರಲ್ವಲ್ಲ. ಆದರೆ ಶತ್ರು ಕುಮಾರ, ಇವನ ವೀರ್ಯ ನಮಗೇನದು ಬೇಕಿಲ್ಲ, ಅವನು ಹೊಡೆದಾಕೋದೆ ನಮಗೆ ಬೇಕಾದ್ದು. ತತಸ್ಸ ಪಿಂಗಾದಿಪ ಮಂತ್ರಿ ಸತ್ತಮಃ ಸಮೀಕ್ಷತಂ ರಾಜವರಾತ್ಮಜಂ ರಣೆ ಉದಗ್ರ ಚಿತ್ರಾಯುಧ ಚಿತ್ರಕಾರ್ಮುಖಂ ಜಹರ್ಚ ಆಪೂರಿಟ ಆಹವೋನ್ಮುಖ. ಒಂದು ಸರ್ತಿ ಗರ್ಜನೆ ಮಾಡಿದಂತೆ ಹನುಮಂತ. ಆ ಏಟು ಬಂದಾಗ ಯಾವಾಗ ರಕ್ತ ಬಂತೋ ಆವಾಗ ಅವನಿಗನಿಸ್ತು ಮನಸ್ಸಿಗೆ, ಸಬಾಲಭಾವ ವೀರ್ಯದರ್ಪಿತ ಪ್ರವೃತ್ತ ಮನ್ಯು, ಇವನನ್ನು ನಾನು ಬಿಡಬಾರ್ದು, ಹೀಗೇನೆ ಅವನೇ ವೃದ್ಧಿಯಾಗೋದಕ್ಕೆ ಬಿಟ್ಟರೆ ಅವನು ನನ್ನನ್ನು ಪರಾಕ್ರಮದಿಂದ ಆವರಿಸ್ಬಿಡ್ತಾನೆ ಅಂತ ಅಂದ್ಕೊಂಡು ಆ ಒಂದು ಸರ್ತಿ ಹಾಗೆ ಸಿಂಹಾನದ ಮಾಡಿ ಭಯಂಕರವಾಗಿ ಬೀಸುತ್ತಾ ಆಕಾಶಕ್ಕೆ ನೆಗೆದಿದ್ದಾನೆ ಮಾರುತಿ. ಸಮಾಸದ ಅಪ್ರತಿಮಂ ಕಪಿಂ ರಣೆ ಗಜೋ ಮಹಾಕೂಪಂ ಇವ ಆವೃತಂ ತ್ರಿಣೈಹಿ ಅಂತಾನೆ ವಾಲ್ಮೀಕಿ. ಎಷ್ಟು ಚೆನ್ನಾಗಿ ಒಂದು ಆನೆ ಹಸುರಿನ ಹುಲ್ಲು ಆವರಿಸಿದ್ರೂ ಕೂಡ ಕೆಳಗಡೆ ಗುಂಡಿ ಇದೆ, ಹಿಂದೆ ಕೆಡ್ಡಕ್ಕೆ ಕಡಬೇಕು ಹಾಗೆ ಮಾಡ್ತಾಯಿದ್ರು ಆನೆಗಳನ್ನು. ಆ ಥರದ ಒಂದು ಇರ್ತಕ್ಕಂಥ ಗುಂಡಿಗೆ ಆನೆ ಹೇಗೆ ಬೀಳುತ್ತೋ ಹಾಗೆ ಅಕ್ಷಕುಮಾರ ಹನುಮಂತನ ಹಿಂದೆ ಹೋದ ಅಂತಾನೆ ನಮ್ಮ ವಾಲ್ಮೀಕಿ ಹೇಳ್ತಾರೆ. ಸತೇನ ಬಾಣೈಹಿ ಪ್ರಸಭಂ ನಿಪಾದಿತೈ ಚಕಾರನಾಥಂ ಘನನಾದನಿಸ್ವನಃ ಸಮುತ್ವತಾತಾಶು ನಭಃ ಸಮಾರುತಿ ಭುಜೋರು ವಿಕ್ಷೇಪಣ ಘೋರದರ್ಶನ ರಥೀರಥಿ ಶ್ರೇಷ್ಠತಮಃ. ಅವನು ಆ ವಾನರ ಶ್ರೇಷ್ಠ ಏನು ಮಾಡಿದ್ದಾನೆ, ಮನೋವೇಗದಿಂದ ನುಗ್ಗಿ ಆಕಾಶದಲ್ಲಿ ಅವನು ಬಿಡ್ತಕ್ಕಂಥ ಬಾಣಗಳನ್ನೆಲ್ಲ ತಿರುಗಿ 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 ತಪ್ಪಿಸ್ಕೊಳ್ತಾ ಬಂದು ಅವನು ಅಕ್ಷಕುಮಾರನು ಸಹ ಒಂದೇ ರೀತಿ ಬಾಣವನ್ನು ಬಿಡ್ತಾ ಇದ್ದಾನೆ. ತಮಾತ್ತ ಬಾಣಾಸನಂ ಆಹವೋನ್ಮುಖಂ ಅವೈಕ್ಷತಾಕ್ಷಂ. ಮತ್ತೆ ನೋಡಿದ ಹನುಮಂತ ಬಹುಮಾನ ಚಕ್ಷುಷ, ಈ ಹುಡುಗ ಎಷ್ಟು ಚೆನ್ನಾಗಿ ಯುದ್ಧ ಮಾಡ್ತಾ ಇದ್ದಾನೆ, ಇವನೇನು ಮಾಡಬೇಕು, ಹೊಡಿಲೇಬೇಕು ಅಂತ ಅಂದ್ಕೊಂಡ. ಮಹಾಭುಜ ಕರ್ಮ ವಿಶೇಷ ತತ್ವ ವಿಚಿಂತಯಾಮಾಸ ರಣೇ ಪರಾಕ್ರಮಂ
ಅಬಾಲವದ್ ಬಾಲ ದಿವಾಕರ ಪ್ರಭಃ, ಇನ್ನು ತಡ ಮಾಡಬಾರ್ದು ಅಂತ ಹೇಳಿ ಪರಾಕ್ರಮೋತ್ಸಾಹ ವಿವೃದ್ಧ ಮಾನಸಃ, ಅವನನ್ನು ನಾನು ಉಪೇಕ್ಷೆ ಮಾಡಿಕೊಡ್ದು ಅಂತ ಹೇಳಿದ್ದೇನೆ. ಕೇಳಿಸಿಗ ಒಂದು ಏಟಿಗೆ 8 ಅವನ ಕುದುರೆಗಳು ಏನಿದ್ದು ಆ 8 ಕುದುರೆಗಳನ್ನು ಅಪ್ಪಳಿಸಿ ಹೊಡೆದಿದ್ದಾನೆ. ಕುದುರೆ ರಥ ಎಲ್ಲ ಮುರಿದೋಯ್ತೋ ಇಲ್ವೋ, ಅವನು ಎಗರಿದ್ದಾನೆ. ಅಕ್ಷಕುಮಾರ ಹೊರಗಡೆ ಎಗರಿದ್ದಾನೆ. ಆ ಎಗರಿ ಅವನು ಹನುಮಂತನು ಕೂಡ ಮೇಲೆ ಹೋಗಿದ್ದಾನೆ. ತತಃ ಕಪಿಸ್ತಂ ವಿಚರಂತಂ ಅಂಬರೇ, ಮತ್ತೆ ಅವನು ಆಕಾಶದ ಕಡೆಗೆ ಹನುಮಂತ ಎಗರಿದಾಗ ಪತತ್ರಿ ರಾಜ ಅನಿಲ ಸಿದ್ಧ ಸೇವಿತೇ, ಇವನು ಅಕ್ಷಕುಮಾರನಿಗೆ ಹನುಮಂತನ ಈ ಹಾರುವಿಕೆ, ಈ ಪರಾಕ್ರಮದ ಅಭ್ಯಾಸ ಗೊತ್ತಿಲ್ಲ. ಅವನು ರಾಕ್ಷಸ, ಯುದ್ಧ ಮಾಡೋದು ಅಷ್ಟೇ ವಿನಃ ಅವನು ಹಿಂದೆನೇ ಹನುಮಂತನ ಹಿಂದೆ ಇವನು ಆಕಾಶಕ್ಕೆ ಧುಮುಕಿದ್ದಾನೆ. ಎಷ್ಟರ ಮಟ್ಟಿಗೆ ಆಗುತ್ತೋ ಅಷ್ಟರ ಮಟ್ಟಿಗೆ ಅಂತ ಅದನ್ನೇ ಕಾಯ್ತಾ ಇದ್ದ ಹನುಮಂತ. ಎದ್ದು ಆ 2 ಕಾಲುಗಳನ್ನು, ಅಕ್ಷಕುಮಾರನ 2 ಕಾಲುಗಳನ್ನು ಸಮೇತ್ಯತಂ ಮಾರುತತುಲ್ಯ ವಿಕ್ರಮ ಕ್ರಮೇಣ ಜಗ್ರಾಹ ಸ ಪಾತಯೋರ್ ದೃಢಂ, ಹಾಗೆ ಹಿಡಿದಿದ್ದ 2 ಕಾಲಗಳನ್ನು ಸತಂ ಸಮಾವಿತ್ಯ ಸಹಸ್ರಶಃ ಕಪಿಹಿ ಮಹೋರಗಂ ಗೃಹ್ಯ ಇವ ಅಂಡಜೇಶ್ವರ. ಗರುಡ ಹೇಗೆ ಸರ್ಪಗಳನ್ನು ಹಿಡಿದು ಮರ್ದಿಸ್ತಾನೋ ಹಾಗೆ ಮುಮೋಚ ವೇಗಾತ್ ಪಿತೃತುಲ್ಯ ವಿಕ್ರಮೋ, ವಾಯುದೇವನ ಒಂದು ವೇಗದಿಂದ ಧಾವಿಸಿ ಗರುಡನ ಮಹಾಸರ್ಪವನ್ನು ಹಿಡಿದಾಗ ಅವನ ಕಾಲುಗಳನ್ನು ಹಿಡಿದು ಅಚ್ಚುಕಟ್ಟಾಗಿ ತಿರುಗಿಸಿ ನೆಲಕ್ಕೆ ಕುಕ್ಕಿದ್ದಾನೆ ಅಕ್ಷಕುಮಾರನ. ಸಭಗ್ನ ಬಾಹೂರು ಕಟಿ ಶಿರೋತರಃ, ಎಲ್ಲ ಇಂದ್ರಿಯಗಳು ಇರಲಿ, ಶರೀರವೇ ಚೂರಾಗೋಯ್ತು. ಸಭಗ್ನ ಬಾಹೂರು, ಭಗ್ನ ಬಾಹು ಊರು ತೊಡೆ, ತೋಳುಗಳು, ಕಟಿ, ನಡು, ಶಿರೋಧರ. ಯಾವ ಎಕ್ಸ್ಪರ್ಟ್ ಕೂಡ, ಆರ್ಥೋಪೆಡಿಕ್ ಎಕ್ಸ್ಪರ್ಟ್ ಕೂಡ ಬದಲಿಸ್ಕೋಕೆ ಆಗೋದಿಲ್ಲ. ಅಂಥ ಏಟ್ ಹೊಡೆದಿದ್ದಾನೆ ಅವನು ಹನುಮಂತ. ಕ್ಷರನ್ನ ಸರಂಗನ್ ಮಥಿತ ಅಸ್ಥಿಲೋಚನ, ಮೂಳೆಯ ಗೂಡಿನಿಂದ ಕಣ್ಣುಗಳು ಕಿತ್ಕೊಂಡು ಬಂದಿವಿ ಅಂತೆ ಆಚೆ. ಪ್ರಭಿನ್ನ ಸಂಧಿ, ಅಲ್ಲಿ ಇಲ್ಲಿ ಎಲ್ಲ ಮೂಳೆಗಳೇನಿತ್ತೋ ಅದೆಲ್ಲ ಹೊರಟೋಯ್ತು. ಪ್ರವಿಕೀರ್ಣ ಬಂಧನೋ, ನಾನು ಇಲ್ಲಿದ್ದಪ್ಪ ಶರೀರದಲ್ಲಿ ಅಂತ ಕಳಿಸ್ಕೊಂಡು ಬಂದುವಂತೆ ಮೂಳೆಗಳು. ಹೇಳಿದ್ದಾನೆ ವಾಲ್ಮೀಕಿ ಹೇಳ್ತಾನೆ, ಇಷ್ಟು ತನಕ ಇವನಲ್ಲಿದ್ದೆ, ನಾನು ಕಳಿಸ್ಕೊಂಡು ಅಂದರೆ ಅಷ್ಟರ ಮಟ್ಟಿಗೆ ಹೊಡಿದಾನೆ ಹನುಮಂತ. ಮಹಾಕಪಿರ್ಭೂಮಿತಲೇ ನಿಪೀಡ್ಯತಂ ಚಕಾರ ರಕ್ಷೋಧಿಪತೇರ್ ಮಹದ್ಭಯಂ ಮಹರ್ಷಿಭಿ ಚಕ್ರಚರೈ ಮಹಾವ್ರತೈ ಸ ಯಕ್ಷಪನ್ನಗೈ. ಎಲ್ಲರೂ ಆಕಾಶದಲ್ಲಿ ನೋಡ್ತಾ ಇದ್ದಾರೆ, ಹನುಮಂತನ ಯುದ್ಧವನ್ನು ನೋಡ್ತಾ ಇದ್ದಾರೆ. ಎಂಥ ಚೆನ್ನಾಗಿ ಯುದ್ಧ ಮಾಡ್ತಾ ಇದ್ದಾನಂತೆ. ಅಕ್ಷಕುಮಾರನ ಯಾವಾಗ ಹನುಮಂತ ಕೊಂದನೋ ಆಗ ಎಲ್ಲರೂ ಪ್ರಶಂಸೆ ಮಾಡ್ತಾರೆ. ಇದು ಮೊದಲನೆಯ ಅಚ್ಚುಕಟ್ಟಾದ ವಿಜಯ ರಾಮನಿಗೆ ಬಂದಂಥದ್ದು ಹನುಮಂತನ ಮೂಲಕ. ಇಲ್ಲಿಗೆ ಕಾಲುಭಾಗದ ರಾಮ ಒಂದು ಕಾಲುಭಾಗದ ರಾಕ್ಷಸ ಸೈನ್ಯದ ಪರಾಕ್ರಮ ಹೊರಟೋಯ್ತು ಅಂತಾರೆ. ಅಷ್ಟರ ಮಟ್ಟಿಗೆ ಬಲವಂತನಾದವನು ಅಕ್ಷಕುಮಾರ. ತದೇವ ವೀರೋ ಅಭಿಜಗಾಮ ತೋರಣಂ ಕೃತಕ್ಷಣ ಕಾಲ ಇವ ಪ್ರಜಾಕ್ಷಯೇ. ಕಾಲದಲ್ಲಿ ಬಂದು, ಪ್ರಳಯ ಕಾಲದಲ್ಲಿ ಹಬ್ಬವನ್ನು ಆಡ್ತಕ್ಕಂಥ ಯಮನ ಹಾಗೆ ಬಂದು ಕಬ್ಬಿಣದ ಅಗುಳೆಯನ್ನು ಹಿಡಿದುಕೊಂಡು ಮಹಾದ್ವಾರದ ಬಳಿ ನಿಂತಿದ್ದಾನೆ ಹನುಮಂತ. ಮತ್ತೆ ಹೊಡೆದಿದ್ದಾಯಿತು. ಆವಾಗ ರಾವಣನಿಗೆ ಸ್ವಲ್ಪ ಅಕ್ಷಕುಮಾರನು ಇವನು ಹೊಡೆದಾಕ್ಬಿಟ್ನಲ್ಲ, ಇನ್ನು ಮುಂದಿದ್ದೇನು. ತತಸ್ತು ರಕ್ಷೋಧಿಪತಿರ್ ಮಹಾತ್ಮ ಹನುಮತ ಅಕ್ಷಯ ನಿಹತೆ ಕುಮಾರೇ. ಮೊನ್ನೆ ತಮಗೆ ಆಂಜನೇಯ ಅಷ್ಟೋತ್ರ ಹೇಳುವಾಗ ಅಕ್ಷಹಂತ ಕಾಂಚನಾಭೋ ಪಂಚವಕ್ತರೋ ಮಹಾತಪಾಹ ಲಂಕಿಣಿ ಭಂಜನ ಶ್ರೀಮಾನ್ ಸಿಂಹಿಕಾ ಪ್ರಾಣಭಂಜನ ಗಂಧಮಾದನ ಶೈಲಸ್ಥೋ ಲಂಕಾಪುರ ವಿದಾಹಕ. ಹೀಗೆ ಹೇಳ್ಕೊಂಡು ಬಂದೆ ನೋಡಿ ತಮಗೆ ಆಂಜನೇಯ ಅಷ್ಟೋತ್ರವನ್ನು. ತತಸ್ತು ರಕ್ಷೋಧಿಪತಿರ್ ಮಹಾತ್ಮ ಹನುಮತ ಅಕ್ಷೆ ನಿಹತೆ ಕುಮಾರೇ. ಯಾವಾಗ ಸತ್ತೋದ ಅಂತ ಅಂದಾಗ ಮನಃಸಮಾಧಾಯ, ರಾವಣನ ಮನಸ್ಸು ಇನ್ನೂ ಕದಡಿ ಹೋಯಿತು. ಏನಪ್ಪ ಅಂತಂದ್ಕೊಂಡು ಇಂದ್ರಜಿತಂ ಸರೋಷಾತ್, ಇಂದ್ರಜಿತನ ಕಡೆ ನೋಡ್ತಾನೆ ರಾವಣ ಒಡ್ಡೋಲಗದಲ್ಲಿ. ಇಂದ್ರಜಿತ್ತು ತಕ್ಷಣ ಎದ್ದ. ತ್ವಮಸ್ತ್ರ ವಿಶ್ವಸ್ತ್ರ ವಿದಾಂ ವರಿಷ್ಠ ಸುರಾಸುರಾಣಾಂ ಅಪಿ ಶೋಕದಾತ ಸುರೇಶು ಸ ಇಂದ್ರೇಶು ಚ ದೃಷ್ಟಕರ್ಮ ಪಿತಾಮಹಾರಾಧನ ಸಂಚಿತಾಸ್ತ್ರ. ಅಯ್ಯ ಇಂದ್ರಜಿತ್ತು, ಇಂದ್ರನನ್ನು ಜಿತ್ತು ಸೋಲಿಸಿದವನು ನೀನು. ಮೇಘನಾದ ಅಂತ ಅವನ ಒರಿಜಿನಲ್ ಹೆಸರು. ಇಂದ್ರಜಿನ್ನು ಸೋಲಿಸಿದ ಮೇಲೆ ಅವನಿಗೆ ಇಂದ್ರಜಿತ್ ಅಂತ ಎಂಬತಕ್ಕಂಥ ಒಂದು ವಿಶೇಷವಾದಂಥ ಬಿರುದು ಬಂತು, ಪ್ರಶಸ್ತಿ ಬಂತು. ಹೇಳ್ತಾನೆ, ನಿನಗೆ ಯಾರೂ ಎದುರಾಗೋದಿಲ್ಲ. ಅದಲ್ಲದೆ ಪಿತಾಮಹಾರಾಧನ ಸಂಚಿತಾಸ್ತ್ರ, ಬ್ರಹ್ಮದೇವನ ವರವನ್ನು ಪಡ್ಕೊಂಡು ಬ್ರಹ್ಮಾಸ್ತ್ರದ ಮೇಲೆ ಕೂಡ ನೀನು ಪ್ರಭುತ್ವವನ್ನು ಸಾಧಿಸಿದ್ದೀಯೆ. ಹಿಂದಿನ ಕಾಲದಲ್ಲಿ ಅಸ್ತ್ರಗಳನ್ನು ಪ್ರಯೋಗ ಮಾಡುವಾಗ ಆಯಾ ದೇವತೆಗಳ ಒಲವು ಅವರಿಗಿರಬೇಕು, ಇಲ್ಲದಿದ್ದರೆ ಅವರು ಒಲಿತಿರಲಿಲ್ಲ, ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಬ್ರಹ್ಮದೇವನನ್ನು ಒಲಿಸಿಕೊಂಡಿದ್ದಾನೆ ಇಂದ್ರಜಿತ್ತು. ಬ್ರಹ್ಮಾಸ್ತ್ರವನ್ನು ಕೂಡ ಸಂಪಾದನೆ ಮಾಡಿದ್ದಾನೆ. ಆದರೆ ಬ್ರಹ್ಮಾಸ್ತ್ರ ಪ್ರಯೋಗಿಸಬೇಕಾದರೆ ತುಂಬ ಆಲೋಚನೆ ಮಾಡಿ ಪ್ರಯೋಗಿಸಬೇಕು ಅನ್ನೋದು ಇದ್ದೇ ಇರ್ತದೆ ನೋಡಿ. ಆದ್ದರಿಂದ ತವ ಅಸ್ತ್ರ ಬಲಮಾಸಾದ್ಯ ನ ಅಸುರ ನ ಮರುದ್ಗಣಾಃ ನ ಶೇಕುಃ ಸಮರೇ ಸ್ಥಾತುಂ ಸುರೇಶ್ವರ ಸಮಾಶ್ರಿತಾಃ
ತ್ರಿಷು ಲೋಕೇಶು 3 ಲೋಕಗಳಲ್ಲಿಯೂ ಸಂಯುಗೆ ನ ಗತಶ್ರಮ, ನಿನಗೆ ಸಮಾನವಾದವರು ಯಾರೂ ಇಲ್ಲ. ಆದ್ದರಿಂದಾಗಿ ನಿನ್ನಲ್ಲಿ ಇರತಕ್ಕಂಥ ಭುಜಬಲ, ನಿನ್ನಲ್ಲಿ ಇರುವ ತಪೋಬಲ, ನಿನ್ನಲ್ಲಿ ಇರತಕ್ಕಂಥ ಒಂದು ಚರ್ಯ ಏನಿದೆ, ಅಚ್ಚುಕಟ್ಟಾಗಿ ಸಂಪಾದನೆ ಮಾಡಿದ್ದೆ ಈ ವಿದ್ಯೆಯನ್ನು, ಬುದ್ಧಿಶಾಲಿಯಾಗಿದ್ದೆಯೇ, ದೇಶ ಕಾಲ ವಿಭಾಗವನ್ನು ನೀನು ಬಲವನಾಗಿದೆಯೇ, ಆ ಹನುಮಂತನ ಜೊತೆಗೆ ಯಾವ ರೀತಿ ಯುದ್ಧ ಮಾಡಬೇಕು ಅನ್ನೋದನ್ನು ನೀನು ಯೋಚನೆ ಮಾಡೋ ಇಂದ್ರಜಿತ್ತು. ಆಗಲೇ ಅಕ್ಷಕುಮಾರ ಹೋಗಿದ್ದಾನೆ, 5 ಸೇನಾಪತಿಗಳು ಹೋಗಿದ್ದಾರೆ, ಕಿಂಕರರು ಹೋಗಿದ್ದಾರೆ, ಅನೇಕ ಜನರನ್ನು ಹೊಡೆದು ಹಾಕ್ತಾ ಇದ್ದಾನೆ. ಅವನಿಗೆ ಪರಾಜಯ ಎಂಬುದು ಇಲ್ಲವೇ ಇಲ್ಲ ಹನುಮಪ್ಪನಿಗೆ. ನಾವು ನೋಡಿದರೆ ಸತ್ತು ಸುಣ್ಣ ಆಗ್ತಾ ಇದ್ದೀವಿ. ಹೀಗಿರುವಾಗ ನಿನ್ನನ್ನು ಕಳಿಸ್ತಾ ಇದ್ದೇನೆ ನೋಡು. ಅವನು ಹೇಳ್ತಾ ಇದ್ದಾನೆ, ನಹಿ ತೇಷುವೇ ಮೇ ಸಾರೋ ಯಸ್ತ್ವಯ್ಯರಿ ಅರಿನಿಷೂದನ, ಅಂದರೆ ಶತ್ರುಗಳನ್ನು ಕೊಲ್ಲುವುದರಲ್ಲಿ ನೀನು ಸಮರ್ಥನಾದವನು. ಹೀಗೆ ಇಂದ್ರಜಿತ್ತುವನ್ನು ಹೇಳಿ ಕಳಿಸಿದ್ದಾನೆ. ತತಃ ಪಿತುಸ್ತದ್ವಚನಂ ನಿಶಮ್ಯ ಪ್ರದಕ್ಷಿಣ ದಕ್ಷಸುತ ಪ್ರಭಾವ ಚಕಾರ ಭರ್ತಾರ ಮಹೀನಸತ್ವೋ ರಣಾಂತು ವೀರ ಪ್ರತಿಪನ್ನ ಬುದ್ಧಿ. ಇಂದ ಒಂದು ರಾಜಕಾರ್ಯ, ರಾಜನೀತಿ ಇದೆಲ್ಲ ನೋಡಿದಾಗ ಆ ಹನುಮಂತನನ್ನು ಹಿಡ್ಕೊಂಡು ಬರೋದಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಅವನನ್ನು ಇನ್ನು ವಧೆ ಮಾಡ್ತಕ್ಕಂಥದ್ದು ಅದು ಯಾಕೋ ಸಾಧ್ಯ ಆಗೋತಾ ಇಲ್ಲ. ನೀನು ಏನು ಮಾಡ್ತೀಯೋ ಮಾಡ್ಕೋ, ನನಗೆ ಗೊತ್ತಿಲ್ಲ, ನೀನು ಕಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿ ಇಂದ್ರಜಿತ್ತನ್ನು ಕಳಿಸಿದ್ದಾನೆ. ಇಂದ್ರಜಿತ್ತು ಬಂದ, ಅಚ್ಚುಕಟ್ಟಾದ ಮಹಾರಥವನ್ನು ಏರಿದ್ದಾನೆ. ಇಂದ್ರಜಿತ್ತು ಹನುಮಂತನ ಹತ್ತಿರ ಸ್ವಲ್ಪ ದೂರದ ಹಾಕಿ ಬಂದಿದ್ದಾನೆ. ನೋಡ್ತಾನೆ ಹನುಮಂತನನ್ನು. ಹನುಮಂತಂ ಅಭಿಪ್ರೇತ್ಯ ಜಗಾಮ ರಣಪಂಡಿತ, ಇವನೂ ರಣಪಂಡಿತನೇ ಅವನೂ ರಣಪಂಡಿತನೇ. ನೋಡ್ತಾ ಇದ್ದಾನೆ. ಎಲ್ಲರೂ ನಾಗ ಯಕ್ಷ ಮಹರ್ಷಿಗಳು ಸಿದ್ಧರು ಎಲ್ಲರೂ ನೋಡ್ತಾ ಇದ್ದಾರೆ. ಏನಾಗುತ್ತೆ ಅಂತ ಹೇಳಿಬಿಟ್ಟು ದೊಡ್ಡ ದೊಡ್ಡ ಪಕ್ಷಿಗಳು, ಆಗಿನ ಕಾಲದಲ್ಲಿದ್ದಂಥ ತ್ರೇತಾಯುಧ ಪಕ್ಷಿಗಳು ಏನಿದ್ದೋ ಅವೆಲ್ಲವೂ ಆಗಸದಲ್ಲಿ ನೆರೆದು ಕೂಗ್ತಾ ಇವೆ, ಏನಾಗುತ್ತೋ ಮುಂದೆ ಏನಾಗುತ್ತೋ ಅಂತ ಹೇಳಿಬಿಟ್ಟು. ಹನುಮಂತ ಯುದ್ಧಕ್ಕಾಗಿ ಬಂದಂಥ ಇಂದ್ರಜಿತವನ್ನು ನೋಡಿದ. ತತಃ ಸಮೇತಾವತಿ ತೀಕ್ಷ್ಣವೇಗೌ ಮಹಾಬಲೌ ತೌ ರಣ ನಿರ್ವಿಶಂಕೌ ಕಪಿಶ್ಚ ರಕ್ಷೋಧಿಪತೇಶ್ಚ ಮಹಾಪುತ್ರ ಸುರಾಸುರೇಂದ್ರ ಇವ ಬದ್ಧವೈರೌ. ನೋಡಿದ ಒಂದ್ಸತಿ ಹನುಮಂತ. ಇವನು ಬಾಣಪ್ರಯೋಗವನ್ನು ಶುರು ಮಾಡಿದ. ಇಂದ್ರಜಿತ್ತು ಸುಪತ್ರಿಣ ಕಾಂಚನ ಚಿತ್ರಪುಂಖಾತ್, ಅವನ ಹತ್ತಿರ ಚಿನ್ನದ ಗರಿ ಇದ್ದಂಥ ಬಾಣಗಳಿದ್ವಂತೆ. ಅಷ್ಟು ಅಚ್ಚುಕಟ್ಟಾದ ಬಾಣಗಳನ್ನೆಲ್ಲ ಇಟ್ಕೊಂಡಿದ್ದ. ಬಾಣ ಪ್ರಯೋಗ ಮಾಡೋಕ್ಕೆ ಶುರು ಮಾಡಿದ. ಅವನೇನಿಲ್ಲ, ಅವನು ಎಷ್ಟರ ಮಟ್ಟಿಗೆ ಬಾಣಗಳನ್ನು ಪ್ರಯೋಗ ಮಾಡ್ತಾ ಇದ್ನೋ ವಾಲ್ಮೀಕಿ ಹೇಳ್ತಾರೆ, ಶರಾಣಾಂ ಅಗ್ರತಸ್ತಸ್ಯ ಪುನಃ ಸಮಭಿವರ್ತತ ಪ್ರಸಾರಿ ಹಸ್ತೌ ಹನುಮಾನ್ ಉತ್ಪತಾತ ಅನಿಲಾತ್ಮಜ. ಅನೇಕ ಬಾಣಗಳನ್ನು ಮಧ್ಯದಲ್ಲೇ ಮುರಿದಾಕ್ತಿದ್ದಂತೆ ಹನುಮಂತ. ಇನ್ನು ಎಂಥ ಒಂದು ಶಕ್ತಿ ಇರಬೇಕು ಅವನಿಗೆ. ಅಚ್ಚುಕಟ್ಟಾದ ಬಾಣಗಳನ್ನು ಬಿಟ್ಟರೂ ಅದನ್ನು ಹಿಡಿದು ಮುರಿದಾಕುವಂಥದ್ದಂದರೆ ಅದಕ್ಕೆ ಅವನಿಗೆ ಮನೋಜವಂ ಮಾರುತ ತುಲ್ಯ ವೇಗಂ ಅಂತು. ಇವನು ಬಾಣದ ವೇಗ ವಿನಃ ಅವನದು ಮನೋವೇಗ. ಅದರಿಂದಾಗಿ ಏನು ಲೀಲಾಜಾಲ ಹೊಡಿತಾ ಇದ್ದ. ಹನುಮತೋ ನ ವೇದ ನ ರಾಕ್ಷಸೋ ಅಂತರಂ ನ ಮಾರುತಿ ತಸ್ಯ ಮಹಾತ್ಮನೋಂತರಂ ಪರಸ್ಪರಂ ನಿರ್ವಿಷಹೌ ಬಭುವತು ಸಮೇತ್ಯತೌ ದೇವ ಸಮಾನ ವಿಕ್ರಮೌ. ಇಂದ್ರಜಿತ್ತು ಕೂಡ ಸಾಮಾನ್ಯನವಲ್ಲ. ಅವನು ಕೂಡ ಬಿಟ್ಟಂಥ ಬಾಣಗಳನ್ನು ಇವನು ಕೂಡ ನಿಷ್ಫಲವನಗೊಳಿಸ್ತಾ ಇದ್ದಾನೆ. ಆಗ ತಥೋ ಮತಿಂ ರಾಕ್ಷಸ ರಾಜಸೂನುಶ್ಚಕಾರ ತಸ್ಮಿನ್ ಹರಿವೀರ ಮುಖೇ ಅವಧ್ಯತಾಂ ತಸ್ಯ ಕಪೇಹೇ ಸಮೀಕ್ಷ್ಯ. ಓಹೋ, ಯಾವ ಬಾಣಕ್ಕೂ ಇವನು ಬಗ್ಗೋಲ್ಲ. ಅವಧ್ಯತಾಂ, ಇವನು ವಧೆ ಮಾಡೋಕ್ಕೂ ಆಗೋಲ್ಲ. ಕಥಂ ನಿಗಚ್ಚೇತ್, ಹಾಗಾದ್ರೆ ಇನ್ನೇನು ಮಾಡಲಿ. ಕಥಂ ನಿಗಚ್ಚೇತ್ ಇತಿ ನಿಗ್ರಹಾರ್ಥಂ, ಇವನು ನಿಗ್ರಹ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿ ಕೊನೆಗೆ ಆಲೋಚನೆ ಮಾಡಿಬಿಟ್ಟು ಮಾಡೋಣಮೋ ಬಿಡೋಣಮೋ ಅಂತ ಅಂದ್ಕೊಂಡವನು ಕೂಡ ಮತ್ತೆ ಆಲೋಚನೆ ಮಾಡಿ ತತಃ ಪೈತಾಮಹಂ ವೀರಃ ಬ್ರಹ್ಮಾಸ್ತ್ರವನ್ನು ಅಭಿಮಂತ್ರಿಸಿದ್ದಾನೆ ಇಂದ್ರಜಿತ್ತು. ಪೈತಾಮಹಂ ಬ್ರಹ್ಮಾಸ್ತ್ರ, ಬ್ರಹ್ಮ ತಾನೇ, ಬ್ರಹ್ಮನ ಮಗ ಪುಲಸ್ತ್ಯನ ಮಗ ರಾವಣ, ಪೌಲಸ್ತ್ಯ ಅಂತ ಕರಿತೇವೆ. ಅವನ ಮಗ ಇಂದ್ರಜಿತ್ತು. ಅದರಿಂದಾಗಿ ತತಃ ಪೈತಾಮಹಂ ವೀರಃ ಸಹ ಅಶಸ್ತ್ರ ವಿದಾಂಬರಃ ಸಂದಧೇ ಸುಮಹಾ ತೇಜಾಸ್ತಂ ಹರಿಪ್ರವರಂ ಪ್ರತಿ ಅವಧ್ಯೋಯಂ ಇತಿ ಜ್ಞಾತ್ವಾ ತಂ ಅಸ್ತ್ರೇಣ ಅಸ್ತತತ್ವಿತ್ ನಿಜಗ್ರಾಹ ಮಹಾಬಾಹುರ್ ಮಾರುತಾತ್ಮಜಂ. ಇಂದ್ರಜಿತ್, ಇನ್ನು ನೀನು ಏನು ಮಾಡಲಿಕ್ಕೂ ಆಗಲ್ಲ ಕಪಿ, ನೀನು ಹೋದೆ ಅಂತ ಅಂದ್ಕೋ ಅಂತ ಘೋಷಣೆ ಮಾಡ್ತಾ ಬ್ರಹ್ಮಾಸ್ತ್ರನ ಪ್ರಯೋಗ ಮಾಡಿದ್ದಾನೆ. ಅವನು ನೋಡ್ದ ಹನುಮಂತ, ಬ್ರಹ್ಮಾಸ್ತ್ರ ಬರ್ತಾ ಇದೆ. ಬ್ರಹ್ಮಾಸ್ತ್ರಕ್ಕೆ ಅಭಿವಂದನೆ ಮಾಡಿದ. ಆಯಿತು ನೀ ಬಾಪ ಅಂತಂತಂದ. ತದ ತೇನ ಬದ್ಧಸ್ತತ ಅಸ್ತ್ರೇಣ, ಆ ಬಂದಿದ್ದೆ ಅವನಿಗೆ ಹೊಡೆಯೋಕ್ಕಾಗಲ್ಲ. ಬ್ರಹ್ಮನ ವರ ಇತ್ತು ಆಂಜನೇಯ ಸ್ವಾಮಿಗೆ. ಅದರಿಂದ ಬಂತು, ಅವನನ್ನು ಬಂಧಿಸ್ಬಿಡ್ತು ಬ್ರಹ್ಮಾಸ್ತ್ರ ಅವನ ಸುತ್ತ ಬಂಧಿಸಿತು. ತೇನ ಬದ್ಧಸ್ತತೋ ಅಸ್ತ್ರೇಣ ರಾಕ್ಷಸೇನ ಸವಾನರಃ ಅಭವನ್ ನಿರ್ವಿಚೇಷ್ಟಚ್ಚ ಪಪಾತ ಚ ಮಹೀತಲೆ. ಭೂಮಿಯಲ್ಲಿ ನೆಲದ ಮೇಲೆ ಹನುಮಂತ ಸ್ವಲ್ಪ ಮಟ್ಟಿಗೆ ನಿಶ್ಚೇಷ್ಟನಾದ ಹಾಗೆ ಬಿದ್ದಿದ್ದಾನೆ. ಅವನಿಗೆ ಗೊತ್ತು, 1 ಮುಹೂರ್ತ 2 ಮುಹೂರ್ತ 3 ಮುಹೂರ್ತದೊಳಗೆ ಬ್ರಹ್ಮಾಸ್ತ್ರ ಅವನು ಬಿಟ್ಟು ಹೊಟ್ಟೋಗುತ್ತೆ. ಆದ್ದರಿಂದ ಅವನಿಗೇನು ಆಗಲ್ಲ.
ಆದರೆ ಈ ರಾಕ್ಷಸರು ಏನು ಮಾಡಿದ್ದಾರೆ, ಸಕಪಿರ್ವೀರ್ಯ ಅಸ್ತ್ರೇಣ ಪಿಹಿಬದ್ಧಸ್ಯ ಭಯಂ ನ ಜಾಯತೆ ಪಿತಾಮಹ ಮಹೇಂದ್ರಾಭ್ಯಾಂ ರಕ್ಷಿತಸ್ಯ ಅನಿಲೇನ ಚ. ಅವ್ರು ಏನು ಮಾಡಿದ್ದಾರೆ ರಾಕ್ಷಸರು, ಅವ್ರಿಗೆ ಗೊತ್ತಿಲ್ಲ ಅವಕ್ಕೆ. ಯಾವಾಗ ಇವನು ಕಟ್ಟು ಬಿದ್ದನೋ ಇಲ್ವೋ, ಹಗ್ಗ ಅದು ಇದ್ದು ಎಲ್ಲ ತೊಗೊಂಬಂದು ಹನುಮಂತನ ಮತ್ತೆ ಕಟ್ಟಿದರು. ಬ್ರಹ್ಮಾಸ್ತ್ರ ಕಳಿಸ್ಕೊಂಡ್ಬಿಡ್ತು. ಯಾವಾಗ ಇದಾಯಿತೋ ಬ್ರಹ್ಮಾಸ್ತ್ರ ತನ್ನ ಕೆಲಸ ಆಗೋಯ್ತು ಅಂತ ಕಳಿಸ್ಕೊಂಡ್ಬಿಡ್ತು. ಹನುಮಂತ ನೋಡ್ತಾ ಇದ್ದ, ಇನ್ನು ನಾನು ಹೇಗೆ ಮಾಡಬೇಕು, ಬೇಡ. ಅವನು ಡಿಸೈಡ್ ಮಾಡ್ದ ಆ ಕ್ಷಣದಲ್ಲಿ. ಸರೋಚಯಾಮಾಸ ಪರೈಶ್ಚ ಬಂಧನಂ ಪ್ರಸಹ್ಯ ವೀರೈರಭಿನಿಗ್ರಹಂ ಚ. ಇಂದ್ರಜಿತ್ತು ತಲೆ ಮೇಲೆ ಕೈ ಇಟ್ಕೊಂಡ, ಅಯ್ಯೋ ಬ್ರಹ್ಮಾಸ್ತ್ರವನ್ನೇ ಬಿಟ್ಟಿದ್ದೇನೆ, ಅದಕ್ಕೂ ಇವನು ಬಗ್ಲಿಲ್ಲ, ಬಂಧಿತನಾಗಿ ಬಿದ್ದಿದ್ದಾನೆ, ಇವನು ಬಂಧಿನವನ್ನೇ ನಾನು ತಗೊಂಡು ಉಪಯೋಗಿಸ್ಕೊಳ್ಳೋಣ ಅಂದರೆ ಈ ನಮ್ಮ ರಾಕ್ಷಸರು ಬುದ್ಧಿ ಇಲ್ಲದೆ ಕಟ್ಟುಗಳನ್ನು ಕಟ್ಟಿ ಅದೂ ಹೊರಡೋ ಹಾಗೆ ಮಾಡಿದಲ್ಲ, ಇನ್ನೇನು ನನ್ನ ಗತಿ ಅಂತ ಇಂದ್ರಜಿತ್ತು. ಸಬದ್ಧಸ್ತೇನ ವಲ್ಕೇನ ವಿಮುಕ್ತೋ ಅಸ್ತ್ರೇಣ ವೀರ್ಯವಾನ್. ವಿಮುಕ್ತೋ ಅಸ್ತ್ರೇಣ ವೀರ್ಯವಾನ್. ನೋಡ್ದ ಹನುಮಂತ ಹೊರಟೋಗಿದೆ. ಆತ ಇಂದ್ರಜಿತ್ತು ಅವನಿಗೆ ತುಂಬ ಯೋಚನೆ ಆಗೋಯ್ತು. ಅಹೋ ಮಹತ್ಕರ್ಮ ಕೃತಂ ನಿರರ್ಥಕಂ. ನಾನು ಮಾಡಿದ ಯುದ್ಧವೆಲ್ಲ ನಿರರ್ಥಕವಾಗೋಯ್ತು. ಬ್ರಹ್ಮಾಸ್ತ್ರ ಕೂಡ ಪ್ರಯೋಗಕ್ಕೆ ಬಾರದೇ ಇದ್ದಂಗೆ ಇವರು ರಾಕ್ಷಸರು ಮಾಡಿಬಿಟ್ರಲ್ಲ ಅಂತಂದಾಗ ಅವನು ಒಳ್ಳೆ ಆನೆ ಇದ್ದಂತೆ ಹನುಮಂತ ಹೇಳ್ತಾರೆ, ವಾಲ್ಮೀಕಿ ಹೇಳ್ತಾರೆ, ಮತ್ತಂ ಇವ ಮಾತಂಗಂ ಬದ್ಧಂ ಕಪಿವಿರೋತ್ತಮಂ. ಏನೇ ಅವನು ಬಿದ್ದಿದ್ದಾನೆ, ಅವನಿಗೆ ಬ್ರಹ್ಮಾಸ್ತ್ರ ಕಟ್ಬಿಟ್ಟು ಬಿದ್ದಿದ್ರು ಕೂಡ ಹೇಗಿದ್ದಾನೆ ಅವನು ಏನು ಎಳೆಯೋಕ್ಕಾಗುತ್ತೇನ್ರಿ, ಅವನು ಹಿಡಿಯೋಕ್ಕಾಗುತ್ತೋ, ಬಿತ್ಕೊಂಡಿದ್ದಾನೆ. ಅನೇಕ ಸಹಸ್ರಾರು ರಾಕ್ಷಸರು ಸೇರಿ ಅವನನ್ನು ಸದರ್ಶ ಮಹಾತೇಜಾಹ ಹನ್ಯತಾಂ ದಹ್ಯತಾಂ. ಇವನೇನು ಮಾಡಬೇಕು ಅಂತ ಎಲ್ಲರೂ ಸೇರಿಕೊಂಡು ಹೇಳ್ತಾ ಇದ್ದಾರಂತೆ, ಕೊಲ್ಲಿ ದಹ್ಯತಾಂ, ಸುಟ್ಟಾಕಿ ಅಂತ ಇದ್ದಾರಂತೆ. ಹಾಗೇ ಎಳ್ಕೊಂಡು ಹೋಗಿ ಕಷ್ಟಪಟ್ಟು ಎಳ್ಕೊಂಡು ಹೋಗಿ ರಾವಣನ ಆಸ್ಥಾನದಲ್ಲಿ ಕೆಡಹಿದ್ದಾರೆ ಹನುಮಂತನ. ಅವನನ್ನು ಸುಮ್ಮನೆ ಒಂದು ಸತಿ ನೋಡ್ದ ಹನುಮಂತ. ಸದರ್ಶ ಮಹಾತೇಜ ರಾವಣ ಕಪಿಸತ್ತಮಂ. ರಾವಣನು ಕೂಡ ಹನುಮಂತನನ್ನು ನೋಡಿದ್ದಾನೆ. ರಕ್ಷೋಭಿ ವಿಕೃತಾಕಾರೈ ಬಲವಾಗಿದ್ದಾನೆ. ರಾಕ್ಷಸಾಧಿಪತಿಂ ಚಾಪಿ ದದರ್ಶ ಕಪಿಸತ್ತಮಃ. ಏನು ಹನುಮಂತ ನೋಡ್ತಾನೆ, ರಾವಣನು ಕೂಡ ಅಷ್ಟೇ ತೇಜಸ್ವಿಯಾಗಿದ್ದವನು. ಅವನು ಈಶ್ವರನ ಭಕ್ತ, ಪರಮಭಕ್ತ. ತಮಗೆ ಗೊತ್ತಿದೆ ಅವನು ಎಷ್ಟರ ಮಟ್ಟಿಗೆ ಈಶ್ವರನ ಭಕ್ತ ಆಗಿದ್ದ ಅನ್ನೋದು ಅವನ ಚರಿತ್ರೆ ನಮಗೆ ಗೊತ್ತಿದೆ. ಆದ್ದರಿಂದಾಗಿ ತೇಜೋಬಲ ಸಮಾಯುಕ್ತಂ. ಇವನು ಎಷ್ಟು ಇದಾಗಿದ್ದಾನೆ, ಕಾಂತಿಯುಕ್ತವಾಗಿದ್ದಾನೆ ರಾವಣ. ಸರೋಷ ಸಂವರ್ತಿತಾಮ್ರ ದೃಷ್ಟಿ ದಶಾನನಸ್ತಂ ಕಪಿ ಅನ್ವೇಕ್ಷ್ಯ. ರಾವಣನ ನೋಡಿದಾಗ ಏನಯ್ಯ ಇವನೊಬ್ಬ ಈ ತರಹ ಒಂದು ಪರವನತೆಯನ್ನು ಕರ್ಕೊಂಡು ಬರೋದೇ ಆಗಲಿ, ಅನೇಕ ಇಂತಹ ಅಕೃತ್ಯ ಅನಾಚಾರಗಳನ್ನು ಮಾಡದೆ ಹೋಗಿದ್ರೆ ಇವನನ್ನು ಜಯಿಸೋಕೆ ಯಾರ ಕೈಲೂ ಆಗ್ತಿರಲಿಲ್ಲ ಅಂತ ಹನುಮಂತನೇ ಆ ಮಾತನ್ನು ಹೇಳ್ತಾನೆ. ಅಂದರೆ ರಾವಣನನ್ನು ಒಂದು ಅಪ್ರಿಷಿಯೇಟ್ ಮಾಡಬೇಕಂತ ಬುದ್ಧಿ ಕೂಡ ಹನುಮಂತನಲ್ಲಿ ಇತ್ತು ಅಂತ ಗಮನಿಸ್ತೀರಿ ನೋಡಿ. ಅದರಿಂದಾಗಿ ನಾನು ಯಾರು ನೀನು ಕೇಳ್ತಾನ. ರಾವಣನ ಒಂದು ಸಮ ನೋಡ್ದ, ಅವನು ಹೇಳಿದ, ನಾನು ದೂತನಾಗಿ ಬಂದಿದ್ದೇನೆ. ದೂತ ಸಕಾಶಾತ್ ಅಹಂ ಆಗಮತೋಸ್ಮಿ. ನಿವೇದಯಾಮಾಸ ಹರೀಶ್ವರಸ್ಯ ಯಥಾ ಕೃಂ ತೈಹಿ ಸ ಕಪಿರ್ ವಿಪೃಷ್ಟ ಕಾರ್ಯಾರ್ಥಂ ಅರ್ಥಸ್ಯ ಚ ಮೂಲಮಾದು. ನಿನ್ನ ಜೊತೆ ನಂಗೆ ಸ್ವಲ್ಪ ಕೆಲಸ ಇತ್ತು, ಬಂದಿದ್ದೀನಿ. ಸುಗ್ರೀವನನ್ನು ಕಳಿಸ್ಕೊಟ್ಟಿದ್ದಾನೆ ಅಂತ ಅಂದ. ಸುಗ್ರೀವನ ಹೆಸರು ಕೇಳಿದ್ದ ಅವನು. ರಾವಣ ಪ್ರಭಾವ ದರ್ಶನಂನಲ್ಲಿ ನೋಡ್ತಾನೆ ರಾವಣನನ್ನು. ಅವನು ಹೇಳ್ಕೊತಾನೆ. ರಾವಣ ಹೇಳ್ತಾನೆ, ಈ ನಂದೀಶ್ವರ ಏನಾದರೂ ಬಂದ್ಬಿಟ್ನೋ, ನನಗೆ ತಪಸ್ಸು ಭಂಗ ಮಾಡಲಿಕ್ಕೆ ನಂದೀಶ್ವರನೇ ಈ ವೇಷ ಧರಿಸಿ ಬಂದಿದ್ದಾನೆ. ಹಿಂದೆ ಒಂದು ಸತಿ ನಂದಿಯನ್ನು ಹಾಸ್ಯ ಮಾಡಿದ್ದ ರಾವಣ. ಆವಾಗ ಇಡೀ ಲಂಕೆ ಹಾಳಾಗಿ ಹೋಗಲಿ ಅಂತ ನಂದೀಶ್ವರ ಶಾಪ ಕೊಟ್ಟಾಗ ಅದನ್ನು ಬಂದು ಆ ದೇವತೆಗಳು ಬಂದು ಬೇಡ ಈಗಲೇ ಬೇಡ, ಸ್ವಲ್ಪ ಕಾಲ ಇವನು ಬದುಕಿರಲಿ ಅಂತ ತಪ್ಪಿಸಿದ್ರು. ಅವನೇ ಬಂದಿದ್ದಾನೋ ಅಥವಾ ಬಾಣಾಸುರ ಏನಾದರೂ ಬಂದಿದ್ದಾನೋ, ಸಹಸ್ರ ತೋಳುಗಳುಳ್ಳಂಥ ಬಾಣಾಸುರನೇ ಈ ಕಪಿವೇಷವನ್ನು ಧರಿಸಿ ಬಂದಿದ್ದಾನೋ, ಯಾರು ಇವನು ಗೊತ್ತಾಗ್ತಾ ಇಲ್ವಲ್ಲ. ದೃಷ್ಟ್ವಾ ರಾಕ್ಷಸರಾಜಸ್ಯ. ಅದೇ ರೀತಿ ಹನುಮಂತನು ನೋಡ್ತಾ ಇದ್ದಾನೆ, ಎಷ್ಟು ಜೋರಾಗಿದ್ದಾನಲ್ಲ ರಾವಣ ಅಂತ ಹೇಳಿದಾಗ ಅವನೊಂದು ಸತಿ ರಾವಣ ಪ್ರಹಸ್ತ ಮಂತ್ರಿ ಕಡೆ ನೋಡಿ ಹೇಳ್ದ, ನೀನೇ ವಿಚಾರಿಸ್ಕೋ ಅಂತ. ಅವನು ಮಾತಾಡೋದಿಲ್ಲ, ಅವನು ರಾಜ ಅಲ್ವೇ, ಎಷ್ಟೇ ಆಗಲಿ ಮಂತ್ರಿ ಮೂಲಕ ಮಾತಾಡಿಸ್ಬೇಕು. ಪ್ರಹಸ್ತ ಪ್ರಶ್ನ ಕೇಳ್ತಾನೆ. ತಮುಗ್ವೀಕ್ಷ್ಯ ಮಹಾಬಾಹು ಪಿಂಗಾಕ್ಷಂ ಪುರತಸ್ಥಿತಂ ರೋಷೇಣ ಮಹತಾವಿಷ್ಟೋ ರಾವಣೋ ಲೋಕರಾವಣ. ಇವನು ರಾವಣ ಅಂದರೆ ಲೋಕಕ್ಕೆ ರಾವಣ. ಇವನು ರಾವಣ ಅನ್ನೋ ಪದದಲ್ಲಿ ಮಹಾಭಯಂಕರನಾದವನು, ಭೀಕರನಾದವನು, ಭೀಭತ್ಸನಾದವನು, ಅನೇಕ ದುಷ್ಕಾರ್ಯಗಳನ್ನೇ ಲೀಲಾಜಾಲವಾಗಿ ಮಾಡತಕ್ಕವನು ಅಂತ ಹೆಸರು. ಆ ಅರ್ಥಗಳು ಬರುತ್ತೆ ರಾವಣನಿಗೆ. ಶಂಕಾಹತಾತ್ಮ. ಅವನು ನೋಡ್ತಾ ಇದ್ದಾನೆ ರಾವಣನು ಕೂಡ. ಇವನು ಹನುಮಂತನು ನೋಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ, ನೀನು ಯಾರು ನೀನು? ಯದಿ ವೈಶ್ರವಣಸ್ಯ ತ್ವಾಂ ಯಮಸ್ಯ ವರ್ಣಸ್ಯ ವಾ ಚಾರರೂಪಂ ಇದಂ ಕೃತ್ವಾ ಪ್ರವಿಷ್ಟೋ ನಃ ಪುರೀಮಿಮಾಂ ವಿಷ್ಣುನಾ ಪ್ರೇಷಿತೋ ವಾಪಿ ದೂತೋ ವಿಜಯಕಾಂಕ್ಷಿಣ ನಹಿತೇ ವಾನರಂ ತೇಜೋ ರೂಪಮಾತ್ರಂ ತು ವಾನರಂ. ನೀನು ಯಾರಪ್ಪ, ಯಾರಯ್ಯ ನೀನು? ಯಾರನ್ನು ಕಳಿಸಿದ್ದಾರೆ ನಿನ್ನ?
ವೈಶ್ರವಣಸ್ಯ ವಾ ಕುಬೇರನೋ ಯಮನೋ ವರುಣನೋ ಯಾರು ಕಳಿಸಿದ್ದಾರೆ ನಿನ್ನ ಹೇಳು, ಅಥವಾ ವಿಷ್ಣುವೇ ಏನಾರು ನಿನ್ನನ್ನು ಕಳಿಸಿದ್ದಾನೋ. ಈಗ ವಿಷ್ಣು ಅನ್ನೋ ಮಾತು ಅವನಿಗೆ ಬಂತು, ವಿಷ್ಣುವಿನ ಕಂಡ್ರೆ ಅವನಿಗಾಗಲ್ಲ, ವಿಷ್ಣು ಅನ್ನೋ ಮಾತು ಬಂತು. ವಿಷ್ಣುವಿನ ಏನಾದ್ರು ಪ್ರೇರಣೆ ಮಾಡಿ ಕಳಿಸಿದ್ದಾನ ನಿನಗೆ? ವಿಷ್ಣುವಿನ ಅಂಶವೇ ರಾಮನಾಗಿ ಅವತರಿಸಿದ್ದಾನೆ, ವಿಷ್ಣುವೇ ರಾಮನಾಗಿ ಅವತರಿಸಿದ್ದಾನೆ. ಅದು ಇವನಿಗೆ ಗೊತ್ತಾಗಿಲ್ಲ ಇನ್ನುವೇ ರಾವಣನಿಗೆ. ಹಾಗೆ ಹೇಳಿ ಅನೃತಂ ವದತಶ್ಚಾಪಿ ದುರ್ಲಭಂ ತವ ಜೀವಿತಂ. ವಾನರ, ನೀನೇನಾದ್ರು ಸುಳ್ಳು ಹೇಳಿದೆಯೋ ನಿನ್ನನ್ನು ಏನು ಮಾಡಬೇಕೋ ಮಾಡಿಬಿಡ್ತೇವೆ, ನಿಜ ಹೇಳು ಅಂದ. ಅವನು ಏನಿಲ್ಲ ನಕ್ಕೊಂಡು ಹನುಮಂತ ಹೇಳ್ತಾನೆ. ನಮ್ಮ ಸಣ್ಣ ಕಥೆಗಳದ್ದು ಹೇಳ್ತಾರೆ, ಅವನು ತನ್ನ ಬಾಲವನ್ನೇ ಸುತ್ತಿ ಅವನಿಗೆ ಎತ್ತರವಾದ ಸಿಂಹಾಸನಕ್ಕೆ ಅಷ್ಟೇ ಎತ್ತರದಲ್ಲಿ ಕುಳಿತುಕೊಂಡು ಮಾತಾಡ್ದ ಅಂತ ಹೇಳ್ತಾರೆ. ಅದೆಲ್ಲ ವಾಲ್ಮೀಕಿಯಲ್ಲಿ ಬರೋದಿಲ್ಲ, ಬೇರೆ ರಾಮಾಯಣಗಳು ಬರುತ್ತೆ. ಅಬ್ರವೀನ್ನ ಅಸ್ಮಿ ಶಕ್ರಸ್ಯ, ನನ್ನನ್ನು ದೇವೇಂದ್ರನೂ ಕಳಿಸಿಲ್ಲ, ಯಮನೂ ಕಳಿಸಿಲ್ಲ, ವರುಣಸ್ಯನೂ ಕಳಿಸಿಲ್ಲ. ಧನದೇನ, ಅಯ್ಯ ಕುಬೇರನ ಕಟ್ಕೊಂಡು ನನಗೇನಾಗಬೇಕು, ನನಗೇನು ದುಡ್ಡು ಬೇಕು ಅಂತ ಕುಬೇರನ ಸ್ನೇಹ ಮಾಡೋದಿಲ್ಲ ನಾನು. ನೀನೇ ಕುಬೇರನ ಹತ್ರ ಇದ್ದಿದ್ದು ಪುಷ್ಪಕ ವಿಮಾನ ಹೊತ್ಕೊಂಡು ಬಂದಿದ್ದೀಯೆ, ಆದ್ದರಿಂದ ನಾನು ಅಂಥವನಲ್ಲ. ಸಖ್ಯ ಅಲ್ಲ, ವಿಷ್ಣುನಾ ನಾಸ್ಮಿ ಚೋರಿತಃ, ವಿಷ್ಣುವೇನು ನನ್ನನ್ನು ಕಳಿಸಿಲ್ಲ, ನಮ್ಮನ್ನು ಕಳಿಸಿರೋ ನಮ್ಮಪ್ಪ ಬೇರೆ, ರಾಮ ನನ್ನನ್ನು ಕಳಿಸಿರೋ ಯಾರೋ ನಮ್ಮಪ್ಪ ಬೇರೆ. ಜಾತಿರೇವ ಮತ್ತು ಏಷಾ ವಾನರೋಹಂ, ನಾನು ಜಾತಿಯಲ್ಲಿ ವಾನರನೇ ಹೌದು, ವಾನರನಾದರೂ ದರ್ಶನೇ ರಾಕ್ಷಸೇಂದ್ರಸ್ಯ ದುರ್ಲಭೇ ತರಿದಮ್ಮಯ್ಯ. ನನಗೆ ಗೊತ್ತಾಯಿತು ನಿನ್ನನ್ನು ನೋಡಬೇಕಾದ್ರೆ ಸುಲಭವಾಗಿ ನೋಡೋಕ್ಕಾಗೋದಿಲ್ಲ ಅಂತ, ಅದಕ್ಕೋಸ್ಕರ ಬಂದೆ. ಇಡೀ ಅಶೋಕವನವನ್ನು ಹಾಳು ಮಾಡಿದೆ. ಅಶೋಕವನ್ನು ಹಾಳು ಮಾಡಿದಾಗ ನೀನು ಕಳಿಸ್ಕೊಟ್ಟಾಗ ರಕ್ಷಣೆಗಾಗಿ ನಾನು ಯುದ್ಧ ಮಾಡಿದೆ. ಒಬ್ಬೊಬ್ಬರನ್ನೇ ತೆಗೆದು ಹಾಕಿದ್ನೋ ಇಲ್ವಾ, ಕೊನೆಗೆ ನಿನ್ನ ಮಗ ಬಂದಿದ್ದ ನೋಡಿ ಹಿಡ್ಕೊಂಬಂದಿದ್ದ ನನ್ನ. ರಕ್ಷಣಾರ್ಥಂ ತು ದೇಹಸ್ಯ. ಇಷ್ಟು ಚೆನ್ನಾಗಿದೆ ವಾಲ್ಮೀಕಿ ಸಂಸ್ಕೃತ. ರಕ್ಷಣಾರ್ಥಂ ತು ದೇಹಸ್ಯ, ನನ್ನ ದೇಹವನ್ನು ನಾನು ರಕ್ಷಣೆ ಮಾಡ್ಕೋಬೇಕು, ಆದ್ದರಿಂದ ಯುದ್ಧ ಮಾಡಿದೆ. ಅಸ್ತ್ರಪಾಶೈ ನ ಶಕ್ಯೋಹಂ ಬದ್ಧುಂ ದೇವಾಸುರೈ ಅಪಿ, ದೇವತೆಗಳಾಗಲಿ ಸುರರಾಗಲಿ ದೇವತಾ ಗಣಗಳಾಗಲಿ ಯಾರೇ ಆಗಲಿ ಅಸ್ತ್ರ ಮಹಾಸ್ತ್ರಗಳಾಗಲಿ ನ ಶಕ್ಯೋಹಂ, ಯಾರೂ ನನ್ನನ್ನು ಬಂಧಿಸ್ಲಿಕ್ಕಾಗೋದಿಲ್ಲ. ಎಲ್ಲರೂ ವರವನ್ನು ಕೊಟ್ಟಿದ್ದಾರೆ, ನಾನು ವರವನ್ನು ನಿನ್ನ ಹಾಗೆ ಅಯೋಗ್ಯತನದಲ್ಲಿ ಉಪಯೋಗಿಸ್ಕೋತಾ ಇಲ್ಲ. ಅದನ್ನು ಹೇಳ್ದ, ನಿರ್ಭಯವಾಗಿ ಹೇಳ್ದ. ಅಯೋಗ್ಯತನದಲ್ಲಿ ಉಪಯೋಗಿಸ್ಕೋತಾ ಇಲ್ಲ, ನಾನೇನಿದ್ರು ಸಾತ್ವಿಕವಾಗಿ ಉಪಯೋಗಿಸ್ಕೋತಾ ಇದ್ದೇನೆ, ಯಾರು ನನಗೇನು ಮಾಡೋಕ್ಕಾಗಲ್ಲ. ಪಿತಾಮಹ ದೇವವರೋ, ಈಶ್ವರನಿಂದ ಹಿಡಿದು ಬ್ರಹ್ಮನಿಂದ ಹಿಡಿದು ಎಲ್ಲರೂ ನನಗೆ ವರವನ್ನು ಕೊಟ್ಟಿದ್ದಾರೆ, ಯಾರು ಏನು ಮಾಡೋಕ್ಕಾಗೋಲ್ಲ. ಆದ್ದರಿಂದ ಬ್ರಹ್ಮಾಸ್ತ್ರಕ್ಕೆ ಕಟ್ಟು ಬಿದ್ದದ್ದು ಯಾತಕ್ಕೋಸ್ಕರ ಅಂದರೆ ನಿನ್ನನ್ನು ನೋಡೋ ಸುಲಭವಾಗುತ್ತೆ ಅಂತ. ಅದು ನನಗೆ ಗೊತ್ತಾಯಿತು. ಬ್ರಹ್ಮಾಸ್ತ್ರದಿಂದ ಕಟ್ಟಿದ್ದಾಗ ನೀನು ರಾಕ್ಷಸ ಬಂಟರು ಆ ಮಹಿಮೆಯನ್ನು ಗೊತ್ತಾಗದೆ ಹಗ್ಗಗಳಿಂದ ಬಂಧಿಸಿದರೂ ಬ್ರಹ್ಮಾಸ್ತ್ರ ಬಿಟ್ಟೋಯ್ತು. ಆದರೂ ನಾನು ನಿನ್ನನ್ನು ಬಂದು ನೋಡಬೇಕು ಅಂತಲೇ ಬಂದಿದ್ದೇನೆ. ಹನುಮತ್ ಉಪದೇಶ ಅಂತ ಒಂದು ಸರ್ಗದಲ್ಲಿ ಇಡೀ ಹನುಮಂತ ರಾವಣನಿಗೆ ಉಪದೇಶವನ್ನು ಮಾಡ್ತಾನೆ. ನೋಡು, ಈ ರಾಕ್ಷಸೇಶ್ವರ ಸುಗ್ರೀವನ ಸಂದೇಶವನ್ನು ರಾಮನ ಸಂದೇಶವನ್ನು ಮುಟ್ಟಿಸ್ಲಿಕ್ಕೋಸ್ಕರ ನಾನು ಬಂದಿದ್ದೇನೆ. ಅವನು ನೀನು ಕುಶಲವೇ ಅಂತ ವಿಚಾರಿಸಿದ್ದಾನೆ. ನಿನಗೆ ತಮ್ಮ ಇದ್ದ ಹಾಗೆ ಅಥವಾ ಅಣ್ಣನಿದ್ದ ಹಾಗೆ ಅಂತ ಸುಗ್ರೀವ. ಅವನು ಇಹ ಪರ ಎಲ್ಲದಕ್ಕೂ ಒಳ್ಳೆಯದನ್ನು ಉಂಟು ಮಾಡ್ತಕ್ಕಂಥವನು. ಶ್ರೀರಾಮಚಂದ್ರನ ಗುಣ ಅನ್ನೋದು ನಿನಗೆ ಗೊತ್ತಿದೆ. ಅವನು ಎಲ್ಲವನ್ನೂ ಒಳ್ಳೆಯದನ್ನೇ ಮಾಡ್ತಕ್ಕಂಥವನು. ಪ್ರಜೆಗಳಿಗೆ ತಂದೆ ಹಾಗೆ ರಾಮಚಂದ್ರ ಇರ್ತಕ್ಕಂಥವನು. ಅವನು ದಶರಥನ ಮಗ, ಅದೆಲ್ಲ ನಿನಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಯಾಕೆಂದರೆ ಬಹಳ ಹಿಂದಿನಿಂದಲೂ ನೀನು ಸೀತಮ್ಮನವ್ರ ಹಿಂದಿನಿಂದಲೂ ಕಾಲದಿಂದಲೂ ನೀನು ಅವಳನ್ನು ಬಯಸಿದವಳು ನನಗೆ ಗೊತ್ತು. ಅಂಥ ಒಂದು ಅಯೋಗ್ಯತನ ನಿನ್ನಲ್ಲಿ ಇದೆ ಅನ್ನೋದು ನನಗೆ ಗೊತ್ತು. ನಿರ್ಭಯವಾಗಿ ಮಾತಾಡ್ತಾ ಇದ್ದಾನೆ ಹನುಮಂತ ಇಡೀ ಸಭೆಯಲ್ಲಿ ಉದ್ದೇಶಿಸಿ ಮಾತಾಡಿ. ಲಕ್ಷ್ಮಣೇನ ಸಹ ಭ್ರಾತರ ಸೀತೆಯಾಚ ಅಭಿಭಾರ್ಯೆಯ ರಾಮೋ ನಾಮ ಮಹಾತೇಜ ಧರ್ಮ್ಯಂ ಪಂಥಾನಮಾಶ್ರಿತ, ಧರ್ಮವನ್ನು ಅನುಸರಿಸ್ತಾ ಇದ್ದಾರೆ ಅವರು. ನಾನ್ಯಃ ಪಂಥ ಅಯನಾಯ ವಿದ್ಯತೆ ಯಜ್ಞೇನ ಯಜ್ಞಮಯಜಂತ ದೇವಾಃ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ದೇಹನಾಕಂ ಮಹಿಮಾನ ಸಚಂತೆ ಯತ್ರ ಪೂರ್ವೇ ಸಾಧ್ಯಾಸ್ಸಂತಿ ದೇವಾಃ ಅಭ್ಯಃ ಸಂಭೂತಃ ಪೃಥಿವ್ಯೈರಸಾಚ್ಚ ವಿಶ್ವಕರ್ಮಣಃ ಸಮಮರ್ತತಾಧಿ ತಸ್ಯ ತ್ವಷ್ಟಾದ್ಭುತದ್ರೂಪಮೇತಿ ತತ್ಪುರುಷಸ್ಯ ವಿಶ್ವಮಾಜಾನಮಗ್ರೇ ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಸ್ತು ಪಾರೆ ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರಃ ನಾಮಾನಿ ಕೃತ್ವ ಅಭಿವದನ್ ಯದಾಸ್ತೆ. ಅಭಿವದನ್, ನಿನಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ವೇದಗಳು ಎಲ್ಲರೂ ಕೂಡ. ಅಂಥ ಮಹಾಸ್ವಾಮಿ ನನ್ನ ರಾಮಚಂದ್ರ, ಅವನ ಕಡೆಯಿಂದ ನಾನು ಬಂದಿದ್ದೇನೆ. ಅವನ ಅನುಗ್ರಹಕ್ಕೆ ಸುಗ್ರೀವ ಪಾತ್ರನಾಗಿದ್ದಾನೆ. ಆದ್ದರಿಂದಾಗಿ ನೀನು ಏನಿದ್ರೂ ಕೂಡ ರಾಜಪುತ್ರ ವಾಲಿನ ಕೊಂದಾಕಿದ್ದಾನೆ ರಾಮಚಂದ್ರ. ವಾಲಿ ಕೊಂದಾಕಿದ್ದ ಮಾರ್ಗ ನಿನಗೂ ದಾರಿ ಇದ್ದೇ ಇದೆ. ಅಂದರೆ ಆ ದಾರಿ ನೀನು ಹೋಗ್ತೀಯಾ ತಿಳ್ಕೊ. ಸೀತಮ್ಮನವ್ರನ್ನ ಬಿಟ್ಟರೆ ನೀನು ಬದುಕೋತೀಯ. ತ್ವಯಾ ವಿಜ್ಞಾತ ಪೂರ್ವಶ್ಚ ವಾಲಿ ವಾನರ ಪುಂಗವ ರಾಮೇಣ ನಿಹತ ಸಂಖ್ಯೆ ಶರಣ್ ಏಕೇನ ವಾನರ.
ಸ ಸೀತಾ ಮಾರ್ಗಣೆ ವ್ಯಗ್ರಹ ಸುಗ್ರೀವ ಸತ್ಯಸಂಗ್ರಹ ಹರೀನ್ ಸಂಪ್ರೇಷಯಾಮಾಸ ದಿಶಃ ಸರ್ವಾ ಹರೀಶ್ವರ ತಾಂ ಹರಿಣಾಂ ಸಹಸ್ರಾಣಿ. ಸಾವಿರ 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 ವಾನರರು ಬರ್ತಾರೆ. ಈಗ ನಾನು ಹೇಗೆ ಹೇಳಿದಾಗ ಕೆಲವರಿದ್ದಾರೆ ವೈನತೀಯ ಸಮಾಹ, ಕೆಲವರು ಗರುಡನ ಹಾಗೆ ಶಕ್ತಿ ಉಳ್ಳವರು, ಕೆಲವರಿದ್ದಾರೆ ಅನಿಲೋಪಮಾಹ ವಾಯುದೇವನ ಶಕ್ತಿ ಉಳ್ಳವರು, ಕೆಲವರಿದ್ದಾರೆ ಹನುಮಂತ ನಾನು ಒಬ್ಬ ಸಾಮಾನ್ಯವಾದ ಕಪಿ, ಇನ್ನು ನನ್ನ ಜೊತೆ ಇರೋರು ಬಹಳ ಜನ ಬಹಳ ಚೆನ್ನಾಗಿರೋರು ಇದ್ದಾರೆ, ಅಗ್ನಿಯ ಮಗ ನೀಲ ಅಂತ ಇದ್ದಾನೆ, ಅಶ್ವಿನಿ ದೇವತೆಗಳ ಪುತ್ರರು ಮೈಂದ ದ್ವಿವಿಧರಿದ್ದಾರೆ. ಹೀಗೆ ನಮ್ಮ ವಾನರ ಸೈನ್ಯ ಅನ್ನೋದು ನೀನು ಏನು ಮಾತಾಡಲಿಕ್ಕಾಗಲ್ಲ, ಬಂದು ಮುತ್ತಿಗೆ ಹಾಕ್ತಾರೆ. ತದ್ಭವಾನ್ ದೃಷ್ಟಧರ್ಮಾರ್ಥಂ ತಪಃ ಕೃತಃ ಪರಿಗ್ರಹ, ನೀನೇನು ತಪಸ್ಸು ಮಾಡಿದ್ದೆಯೋ ಪರದಾರಾನ್ ಮಹಾಪ್ರಾಜ್ಞ, ಇನ್ನೊಬ್ಬನ ಹೆಂಡತಿಯನ್ನು ಹೊತ್ತು ತಂದಿದ್ದೀಯೇ ಕಾಮುಕನಾಗಿ. ಆ ಅಪರಾಧ ಒಂದರಿಂದ ನೀನು ಎಲ್ಲಿ ಮಾಡಿದ್ದೆಲ್ಲ ಹಾಳಾಗಿದೆ. ಅದೇ ರೀತಿ ಎಷ್ಟೋ ಸ್ತ್ರೀಯರನ್ನು ನೀನು ಅಪಹರಿಸಿಕೊಂಡು ತಂದಿದ್ದೀಯೇ. ಆದ್ದರಿಂದ ಲಕ್ಷಿತೇಯಂ ಮಯಾ ಸೀತಾ ಶೋಕಪರ್ಥದ ಶೋಕಪರಾಯಣ ಗೃಹ್ಯಯಾಂ ನ ಅಭಿಜಾನಾಸಿ ಪಂಚಾಸ್ಯಾಂ ಇವ ಪನ್ನಗೀಂ. ನಿನ್ನ ಹೊತ್ತುಕೊಂಡು ಬಂದಿರತಕ್ಕಂಥ ಸೀತಾದೇವಿ ಆಕೆ 5 ಹೆಡೆಯ ಸರ್ಪ ಇದ್ದ ಹಾಗೆ. ಬರೀ ಸೀತಾದೇವಿ ಅಲ್ಲ ಅವಳು, 5 ಹೆಡೆಯ ಕಾಲಸರ್ಪಿಣೆ ಅವಳು. ನಿನ್ನ ನುಂಗಕ್ಕೆ ಮುಂಚೆ ನೀನು ತಪ್ಪಿಸ್ಕೋ ರಾವಣ ಅಂತ ಬುದ್ಧಿ ಹೇಳ್ತಾ ಇದ್ದಾನೆ ಹನುಮಂತ ನಿರ್ಭಯವಾಗಿ ರಾವಣನಿಗೆ. ತಪಸ್ಸಂತಾಪಲಬ್ಧಸ್ತೆ ಯೋಯಂ ಧರ್ಮ ಪರಿಗ್ರಹ ನ ಸ ನಾಶಯಿತು ನ್ಯಾಯ ಆತ್ಮಪ್ರಾಣ ಪರಿಗ್ರಹ. ನೀನು ದೀರ್ಘಾಯುಷ್ಯವನ್ನು ಸಂಪಾದಿಸಿದ್ದೀಯೇ, ಅನೇಕ ತಪಸ್ಸನ್ನು ಮಾಡಿದ್ದೀಯೇ, ಆದರೆ ನಿನ್ನ ಅಧರ್ಮದಿಂದಾಗಿ ಎಲ್ಲವೂ ತಾನಾಗಿ ಡೆಬಿಟ್ಟು ಜಾಸ್ತಿಯಾಗಿ ಕ್ರೆಡಿಟ್ ಕಡಿಮೆ ಆದಾಗ ಚೆಕ್ ಬೌನ್ಸ್ ಆಗುತ್ತೆ. ಆ ರೀತಿ ನೀನು ಬೌನ್ಸ್ ಆಗಿಬಿಡ್ತೀಯ ಅಂತ ಹನುಮಪ್ಪ ರಾವಣನಿಗೆ ಒಂದು ಬುದ್ಧಿಶಕ್ತಿಯೇ ಈಗಿನ ಕಾಲದ ಮಾತಲ್ಲಿ ಹೇಳ್ತಾ ಇದ್ದೇನೆ. ಧರ್ಮವು ಅಧರ್ಮದ ಫಲವನ್ನು ನಾಶಗೊಳಿಸುವುದಿಲ್ಲ, ಆದರೆ ಅಧರ್ಮ ಜಾಸ್ತಿ ಆದಾಗ ಧರ್ಮಕ್ಕೆ ಅಧರ್ಮಕ್ಕೆ ತಕ್ಕ ಫಲವನ್ನು ನೀನು ಅನುಭವಿಸಬೇಕಾಗುತ್ತೆ. ಆದ್ದರಿಂದಾಗಿ ಸೀತೆ ಅನ್ನಿಸ್ಕೊಂಡೋಳು ಕಾಲರಾತ್ರೀತಿ ತಾಂ ವಿದ್ಧಿಂ, ಕಾಲರಾತ್ರೀತಿ ತಾಂ ವಿದ್ಧಿಂ. ಅವಳು ಲಂಕೆಯನ್ನು ವಿಧ್ವಂಸ ಮಾಡತಕ್ಕಂಥ ಕಾಲರಾತ್ರಿ ಇದ್ದ ಹಾಗೆ ಅಂತ ತಿಳ್ಕೋ ರಾವಣ. ತದಲಂ ಕಾಲಪಾಶೇಣ ಸೀತಾ ವಿಗ್ರಹ ರೂಪಿಣ. ಆ ಯಮಪಾಶವನ್ನು ನಿನ್ನ ಕೊರಳಿಗೆ ಯಾಕೆ ಸುತ್ಕೋತೀಯ? ಅವಳನ್ನ ಕರೆದು ದಯವಿಟ್ಟು ರಾಮನಿಗೆ ಒಪ್ಪಿಸು. ಸ್ವಯಂ ಸ್ಕಂಧಾವಸಕ್ತೇನ ಕ್ಷಮಂ ಆತ್ಮನಿ ಚಿಂತ್ಯತಾಂ ಸೀತಾಯಾಸ್ತೇಜಸ ದಗ್ಧಾಂ ರಾಮಕೋಪ ಪ್ರಬೀಡಿತಾಂ. ಈಗಾಗಲೇ ಸೀತೆಯ ತೇಜಸ್ಸಿನಿಂದ ನಿನ್ನ ಲಂಕೆ ಅರ್ಧಕ್ಕರ್ಧ ಸುಟ್ಟೋಗಿದೆ, ನಿನಗದು ಗೊತ್ತಾಗ್ತಾ ಇಲ್ಲ. ಆ ಸುಟ್ಟೋಗಿರೋ ಲಂಕೆ, ನೀನು ದಗ್ಧವಾಗಿರ್ತಕ್ಕಂಥ ವಿಕ್ರಮ ಎಲ್ಲವೂ ನಿನಗೆ ಗೊತ್ತಾಗೋದು ಇನ್ನು ಮುಂದೆ ಗೊತ್ತಾಗ್ತಾ ಬರುತ್ತೆ. ದಹ್ಯಮಾನಾಂ ಇಮಾಂ ಪಶ್ಯ ಪುರೀಂ ಸಾಟ್ಟ ಪ್ರತೋಲಿಕಾಂ. ಕನಕಲಂಕೆ ಇರ್ತಕ್ಕಂಥದ್ದು ನೀನನ್ನು ಸ್ವಾಮಿ ನೀನು, ಮಿತ್ರಾಣಿ ನಿನ್ನ ಸ್ನೇಹಿತರು, ಮಂತ್ರೀಂಶ್ಚ ಜ್ಞಾತಿಂ ನಿನ್ನ ಬಂಧುಗಳು, ಭ್ರಾತೃನ್ ನಿನ್ನ ಸೋದರರು, ಸುತಾನ್ ನಿನ್ನ ಸುತರ ಮಕ್ಕಳು, ಹಿತಾನ್ ಎಲ್ಲರ ಸಮೇತ ಲಂಕೆ ನಾಶ ಆಗುತ್ತೆ. ಇಷ್ಟರ ಮಟ್ಟಿಗೆ ಹನುಮಂತ ಹೇಳ್ತಾ ಇದ್ದಾನೆ. ವಿದ್ಯಾಧರೇಷು ಸರ್ವೇಷು ಗಂಧರ್ವೇಷು ಚ ಊರಗೇಶು ಚ ಸಿದ್ಧೇಶು ಕಿನ್ನರೇಂದ್ರೇಷು. ಯಾರೂ ರಾಮನ ಬಾಣವನ್ನು ತಡಿಲಿಕ್ಕಾಗೋದಿಲ್ಲ. ಆ ರಾಮನ ಬಾಣವನ್ನು ತಡಿಲಿಕ್ಕಾಗೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ರಾಮದಾಸಸ್ಯ ಸೂತಸ್ಯ ದೂತಸ್ಯ ವಾನರಸ್ಯ ವಿಶೇಷತಃ ಸರ್ವಾನ್ ಲೋಕಾನ್ ಸುಸಂಹೃತ್ಯ ಸ ಭೂತಾನ್ ಸ ಚರಾಚರಾನ್ ದೇವಾಶ್ಚ ದೈತ್ಯಾಶ್ಚ ನಿಶಾಚರೇಂದ್ರ. ಎಲ್ಲಿಯೂ ಕೂಡ ಅವನನ್ನು ಏನು ಮಾಡಲಿಕ್ಕಾಗೋದಿಲ್ಲ. ಬ್ರಹ್ಮ ಸ್ವಯಂಭೂಶ್ಚತುರಾನನೋವಾ. ಬ್ರಹ್ಮನೂ ಕೂಡ ರಾಮಚಂದ್ರನ ಬಾಣವನ್ನು ತಡಿಲಿಕ್ಕೆ ಸಾಧ್ಯವಿಲ್ಲ. ರುದ್ರನೇತ್ರ ತ್ರಿಪುರಾಂತಕೋವಾ. ತ್ರಿಪುರವನ್ನು ದಹಿಸಿರ್ತಕ್ಕಂಥ ರುದ್ರಮಹಾದೇವ್ ಕೂಡ ಅವರಿಬ್ಬರು ಕೂಡ ಅವಿಭಾಜ್ಯವಂತ ಸ್ನೇಹವುಳ್ಳವರು, ಏನು ಮಾಡಲಿಕ್ಕಾಗೋದಿಲ್ಲ. ಇಂದ್ರೋ ಮಹೇಂದ್ರ, ಇಂದ್ರ ಇಲ್ಲವೇ ಇಲ್ಲ. ತ್ರಾತುಂ ನ ಶಕ್ಯ. ಯಾರೂ ಬಾಣವನ್ನು ರಾಮನ ಪರಾಕ್ರಮವನ್ನು ಲಕ್ಷ್ಮಣಸ್ವಾಮಿ ಪರಾಕ್ರಮವನ್ನು ತಡಿಲಿಕ್ಕೆ ಸಾಧ್ಯವಿಲ್ಲ. ನಾವೆಲ್ಲ ಬಂದು ಮುತ್ತಿಗೆ ಹಾಕ್ತೇವೆ, ನೋಡ್ತಾ ಇರು ಅಂತ ಹೇಳಿದಾಗ ಅಷ್ಟು ಹೇಳಿದ್ನೋ ಇಲ್ವೋ ಕೇಳಿಸ್ಕೊಂಡಿದ್ದ ರಾವಣ ಅಲ್ಲಿ ತನಕ. ದಶಾನನಃ ಕೋಪ ವಿವೃತ್ತ ಲೋಚನ. ಅವನ ಕಣ್ಣು ಮೊದಲೇ ಬೇರೆ ಎಲ್ಲ ಪದಾರ್ಥಗಳನ್ನು ಉಪಯೋಗಿಸಿದಂಥ ಕಣ್ಣದು ಕೆಂಪಗಾಗಿತ್ತು. ಆ ಕಣ್ಣೆಲ್ಲ ಇನ್ನೂ ಚಕ್ರಾಕಾರವಾಗಿ ತಿರುಗಿದಂಥ ಕಣ್ಣುಗಳಲ್ಲಿ ಸಮಾಧಿ ಶತ್ತಸ್ಯ ವಧಂ ಮಹಾಕಪೆ. ಇವನು ಕೊಂದು ಹಾಕ್ಬಿಡಿ ಅಂತ ಆಜ್ಞೆ ಮಾಡಿದ. ಇವನು ಕೊಂದು ಹಾಕ್ಬಿಡಿ ಅಂತ ಆಜ್ಞೆ ಮಾಡಿದ ತಕ್ಷಣ ಏನು ಮಾಡಬೇಕು? ಅಲ್ಲಿರೋರೆಲ್ಲ ಇದ್ದಾರೆ, ಈ ಒಡ್ಡೋಲಗ ಅದು ಎಲ್ಲ ನೋಡ್ತಾ ಇದ್ದಾರೆ, ಯಾರು ಮಹಾವೀರರು ಎಲ್ಲ ಇದ್ದಾರೆ. ಯಾರಿಗೂ ಮುಟ್ಟಕ್ಕೆ ಧೈರ್ಯವಿಲ್ಲ ಹನುಮಂತನಿಗೆ. ವಧಂ ಇವನು ಸುಮ್ಮನೆ ಹೇಳ್ದ ಅಷ್ಟೇ, ಸಿಂಹಾಸನದಲ್ಲಿ ಕೂತ್ಕೊಂಡು ಕೊಂದಾಕಿ ಮಹಾಕಪಿನ ಅಂದ್ಬಿಟ್ರೆ ಕೊಲ್ಲಕ್ಕಾಗತ್ತೆ. ಅದಕ್ಕೆ ಸರಿಯಾಗಿ ವಿಭೀಷಣ ಹೇಳ್ತಾನೆ. ಆ ಒಂದು ಮಂತ್ರಿ ಸಭೆಯಲ್ಲಿ ವಿಭೀಷಣ ಎದ್ಬಿಟ್ಟು ಹೇಳ್ತಾನೆ, ನೋಡು, ದೂತನಾಗಿ ಬಂದವ್ರನ್ನ ನಾವು ಸಂಹಾರ ಮಾಡಬಾರ್ದು. ಯಾವಾಗಲೂ ಅದು ರಾಜನೀತಿ. ಅದು ಯಾಕೆ ಬಂದಿದ್ದಾನೆ, ನಮ್ಮ ಬಲಾಬಲಗಳನ್ನು ತಿಳ್ಕೊಂಡು ಹೋಗಿ ಬಂದಿದ್ದಾನೆ, ಏನಕ್ಕೋಸ್ಕರ ಬಂದಿದ್ದಾನೆ ಎಲ್ಲದನ್ನು ವಿಚಾರಿಸ್ಬೇಕು ನಾವು. ಅವನನ್ನು ಕೊಲ್ಲಬಾರ್ದು.
ಆಗಿನ ಕಾಲದ ಮೌಲ್ಯವನ್ನು ಈಗಲೂ ಅನುಸರಿಸಬೇಕಾಗುತ್ತೆ. ಯಾರು ಅಂಬಾಸಿಡರ್ಸನ್ನು ಹೊಡಿಬಾರ್ದು ಅಂತ ಹೇಳ್ತಾರೆ. ಇಂಟರ್ನ್ಯಾಷನಲ್ ಲಾ ಪ್ರಕಾರ ರಾಜದೂತರನ್ನ, ರಾಯಭಾರಿಗಳನ್ನು ಹೊಡಿಬಾರ್ದು. ಯಾತಕ್ಕೋಸ್ಕರ ಅವರು ಬಂದಿದ್ದಾರೋ ಅದನ್ನು ವಿಚಾರಿಸಬೇಕು ಅಂತ ಹೇಳ್ತಾರೆ. ಅದು ಬೇರೆ ರಾಷ್ಟ್ರಗಳು ಪಾಲನೆ ಮಾಡ್ತಾ ಇಲ್ಲ ಅಂತ ನಾವು ಗಮನಿಸಿದ್ದೀವಿ. ಹೇಳ್ತಾನೆ ವಿಭೀಷಣ ಹೇಳ್ತಾನೆ, ಕ್ಷಮಸ್ವ ರೋಷಂ ತ್ಯಜ ರಾಕ್ಷಸೇಂದ್ರ, ರೋಷವನ್ನು ಇಳಿಬಿಡು, ತ್ಯಜ ರಾಕ್ಷಸೇಂದ್ರ, ಕೋಪವನ್ನು ಬಿಡು, ಪ್ರಸೀದ, ನನ್ನ ಮಾತನ್ನು ಆಲಿಸು. ವಿಭೀಷಣ ಹೇಳ್ತಾ ಇದ್ದಾನೆ. ಇಲ್ಲಿಂದ ಶುರು ವಿಭೀಷಣನ ವ್ಯಕ್ತಿತ್ವ ತಮಗೆ ಗೊತ್ತಾಗುತ್ತೆ. ಯುದ್ಧಕಾಂಡದವರೆಗೂ ವಿಭೀಷಣ ಹೇಳ್ತಾ ಇರ್ತಾನೆ ಬುದ್ಧಿಯನ್ನು ರಾವಣನಿಗೆ. ಕೊನೆಗೆ ಅವನನ್ನು ಬಿಟ್ಟು ಹೊರಟ್ಬಿಡ್ತಾನೆ ನೋಡಿ ಅಣ್ಣನ. ಪ್ರಸೀದ ಮದ್ವಾಕ್ಯಂ ಇದಂ ಶೃಣುಷ್ವ, ನನ್ನ ಮಾತನ್ನು ಕೇಳು ರಾವಣ. ವಧಂನ ಕುರ್ವಂತಿ, ಎಷ್ಟು ಚೆನ್ನಾಗಿದೆ ನೋಡಿ, ತಾವು ಗಮನಿಸ್ತಾ ಇದ್ದೀರಿ ಸಂಸ್ಕೃತ ಎಷ್ಟು ಸುಲಭವಾಗಿ ತಮಗೆ ಅರ್ಥ ಆಗುತ್ತೆ ಅಂತ. ಕುರ್ವಂತಿ ಮಾಡಬೇಡ, ವಧಂ ನ ಕುರ್ವಂತಿ, ವಧೆಯನ್ನು ಮಾಡಬೇಡ. ಪರಾವರಜ್ಞ, ಯಾತಕ್ಕೋಸ್ಕರ ಬಂದಿದ್ದಾನೆ ದೂತ ಕೇಳು. ದೂತಸ್ಯ ಸಂತೋ, ಅವನು ಬಂದಿದ್ದಾನಲ್ಲ ಅವನು ವಿಚಾರಿಸು ನೀನು. ಧರ್ಮಜ್ಞಶ್ಚ ಕೃತಜ್ಞಶ್ಚ ರಾಧಧರ್ಮ ವಿಶಾರದ, ನಿನಗೆ ಧರ್ಮವೂ ಗೊತ್ತಿದೆ ರಾವಣ, ನೀನು ಮಹಾದೇವನನ್ನು ಪ್ರಾರ್ಥನೆ ಮಾಡಿದವನು. ಕೃತಜ್ಞಶ್ಚ, ಕೃತಜ್ಞತೆ ಅಂದರೆ ಏನು ಅಂತ ನಿಂಗೆ ಗೊತ್ತಿದೆ. ರಾಜಧರ್ಮ ಅಂದರೆ ಏನು ಅಂತ ನಿನಗೆ ಗೊತ್ತಿದೆ. ನಮ್ಮ ಪೂಜ್ಯ ಡಿ ವಿ ಜಿಯವರು ಅಲ್ಲಿ ಬರೆದಿರ್ತಕ್ಕಂಥ ಶ್ಲೋಕವನ್ನು ಅಲ್ಲಿ ಹಾಕಿದ್ದಾರೆ. ಅದರಲ್ಲಿ ಒಂದು ಮಾತು ಹೇಳ್ತಾರೆ, ಪರೇಶ ಭಕ್ತಿ, ಭಗವಂತನ ಸ್ಮರಣೆ ರಾಷ್ಟ್ರಕ ಧರ್ಮ, ರಾಷ್ಟ್ರಕ್ಕೆ ಬೇಕಾದ ಧರ್ಮ. ಅಲ್ಲಿ ಯಾವುದು ಸಣ್ಣ ಸಣ್ಣ ಮಾತೇ ಇರಲ್ಲ ಅಲ್ಲಿ. ರಾಷ್ಟ್ರಕ ಧರ್ಮ ಅನ್ನೋದು ತಾವು ಗಮನಿಸ್ತೀರಿ, ಇಡೀ ರಾಷ್ಟ್ರಕ್ಕೆ ಬೇಕಾದಂಥ ಧರ್ಮ. ಅದರಲ್ಲಿ ನಮ್ಮ ರಾಷ್ಟ್ರ ಮುಂದುವರಿಲಿ ಅಂತ ಹೇಳ್ತಾರೆ ಅವರು. ಆ ಧರ್ಮ ಮಾರ್ಗದಲ್ಲಿ ಮುಂದುವರೆದಾಗ ಆ ರಾಷ್ಟ್ರ ಚೆನ್ನಾಗಿ ಬೆಳಗ್ತಾ ಇರುತ್ತೆ ಅಂತ. ಇದೆಷ್ಟೋ ಸಾವಿರಾರು ವರ್ಷಗಳ ಒಂದು ಸಂಸ್ಕೃತಿ ಇಲ್ಲಿದೆ ಅಲ್ಲದೆ, ಅದು ಹೋಗಬಾರ್ದು ಅನ್ನೋದು ದೊಡ್ಡವರ ಚಿಂತನೆ. ಅದರಿಂದಾಗಿ ಅಧರ್ಮ ಮೂಲಂ ಬಹುರೋಷಯುಕ್ತಂ, ಅಧರ್ಮ ಏನಾದರೂ ಆದರೆ ಅದು ತಾನಾಗಿ ಮೂಲಕ್ಕೆ ಬರುತ್ತಪ್ಪ ತೊಂದರೆ. ಅನಾರ್ಯಜುಷ್ಟಂ ವಚನಂ ನಿಶಮ್ಯ, ಆರ್ಯ ಮಾರ್ಗವನ್ನು ಯಾರು 4 ಜನಗಳನ್ನು ಹೇಳ್ತಕ್ಕಂಥ ಅದನ್ನು ಸಾಧು ಅಂತ ಹೇಳ್ತಾರೋ ಆ ಮಾತನ್ನು ಬಿಟ್ಟು ನಾವು ಅನಾರ್ಯರಾಗಿ ಕೆಟ್ಟ ಮಾತಿನಿಂದ, ಕೆಟ್ಟ ಮನಸ್ಸಿನ ಹಿಂಸೆಯಿಂದ ಮಾಡಿದರೆ, ವಚನಂ ನಿಶಮ್ಯ, ಮಾತನ್ನು ಆಡಿದರೆ, ಕೃತಿಯನ್ನು ಮಾಡಿದರೆ, ಉವಾಚ ವಾಕ್ಯಂ ಪರಮಾರ್ಥತತ್ವಂ ವಿಭೀಷಣೋ ಬುದ್ಧಿಮತಾಂ ವರಿಷ್ಠ. ಅವನು ವಿಭೀಷಣ ಒಳ್ಳೆಯ ಬುದ್ಧಿವಂತ, ಸಹನೆಯನ್ನು ಇಟ್ಕೊಂಡವನು. ರಾವಣನನ್ನು ಹೇಳ್ತಾ ಇದ್ದಾನೆ ರಾವಣನಿಗೆ, ಈ ದೂತನಾಗಿ ಬಂದಿರೋವನನ್ನು ನೀನು ಕೊಲ್ಲಬೇಡ. ಪ್ರಸೀದ ಲಂಕೇಶ್ವರ ರಾಕ್ಷಸೇಂದ್ರ ಧರ್ಮಾರ್ಥಯುಕ್ತಂ ವಚನಂ ಶೃಣುಷ್ವ, ಧರ್ಮದಿಂದ ಕೂಡಿದ ಮಾತು ಹೇಳ್ತಾ ಇದ್ದಾನೆ. ದೂತಾನ್ ಅವಧ್ಯಾನ್, ದೂತನನ್ನು ಕೊಲ್ಲಬಾರದು. ಸಮಯೇಶು ರಾಜನ್ ಸರ್ವೇಶು ಸರ್ವತ್ರ ವದಂತಿ ಸಂತಹ. ಹಾಗಾದರೆ ಏನು ಮಾಡಬೇಕು ವಿಚಾರಿಸು, ಅವನೇನು ಮಾಡಬೇಕು. ಹಾಗೆಯೇ ಇನ್ನೊಂದು ಕೆಲಸ ಇದೆ, ವೈರೂಪ್ಯಂ ಅಂಗೇಶು ಕಷಾಭಿಘಾತೋ. ಏನು ಮಾಡಬೇಕಾದ್ರೆ ದೂತರಿಗೆ ನಾವು ಚಾಟಿಯನ್ನು ಹೊಡೆಸ್ಬೋದು, ಅವಯವಗಳನ್ನು ಕತ್ತರಿಸಿ ವಿರೂಪಗೊಳಿಸ್ಬೋದು, ಅಥವಾ ತಲೆಯನ್ನು ಬೋಳಿಸಿ ಕಳಿಸ್ಬೋದು. ಮೌಂಡ್ಯಂ, ತಲೆಯನ್ನು ಬೋಳಿಸಿ ಕಳಿಸೋದು, ನೋಡ್ಕೊಂಡು ಹೋಗಲಿ ಬೇರೆಯವರು ಹೇಗಿದ್ದಾನೆ, ತಲೆ ಬೋಳಿಸಿ ಕಳಿಸಿದ್ದಾನೆ ಅಂತಂದರೆ ಇವನೇನೋ ಮಾಡಿದ್ದಾನೆ ಅಂತ ಲೆಕ್ಕ. ಅದು ಏತಾನ್ ಹಿ ದೂತೆ ಪರಬದಂತಿ ದಂಡಾನ್, ಇವೆಲ್ಲ ದೂತರಿಗೆ ವಿಧಿಸ್ತಕ್ಕಂಥ ಶಕ್ತಿಗಳು. ವಧಸ್ತು ದೂತಸ್ಯ ನನ್ನ ಶ್ರುತೋಪಿ, ಕೊಲ್ತಕ್ಕಂಥದ್ದು ಮಾತ್ರ ಅಲ್ವೇ ಅಲ್ಲ. ಕಥಂಚ ಧರ್ಮಾರ್ಥ ವಿನೀತ ಬುದ್ಧಿ, ನೀನು ಧರ್ಮವನ್ನು ಬಲ್ಲವನು, ಎಷ್ಟೋ ಕಡೆ ಧರ್ಮವನ್ನು ಕುರಿತು ಹೇಳಿದೆಯೇ ಅಂಥವನು ಈ ರೀತಿಯಾಗಿ ಕೋಪವಶೇಹಿ ತಿಷ್ಠೇತ್, ಕೋಪವಶಕ್ಕೆ ಒಳಗಾಗಿ ಇವನನ್ನು ಕೊಲ್ಲಬೇಕು ಅಂತ ಹೊಡ್ತೀಯಲ್ಲ, ಧರ್ಮವಾದೇ, ಇದು ಧರ್ಮವಲ್ಲ. ವಿಭೀಷಣ ಮತ್ತು ಪದೇ ಈ ಮಾತನ್ನು ಒದ್ದಿ ಹೇಳ್ತಾ ಇದ್ದಾನೆ. ಅದರಿಂದಾಗಿ ಏನು ಮಾಡ್ಬೋದು, ಸಾಧುರ್ವಾ ಯದಿವ ಅಸಾಧು ಪರೇಶ ಸಮರ್ಪಿತ ಬ್ರುವನ್ ಪರಾರ್ಥಂ ಪರವಾನ್ ನದೂತೋ ವಧಮರ್ಹತಿ. ದೂತರನ್ನು ಕೊಲ್ಲಬಾರ್ದು. ಅಸ್ಮಿನ್ ವಿನಷ್ಟೇ ನಹಿ ದೂತಮನ್ಯಂ ಯುದ್ಧಪ್ರಿಯ ದುರ್ವಿನೀತ, ಅವನು ಕೊಂದಿದ್ದಾನೆ, ಅವನು ಯುದ್ಧವನ್ನು ಮಾಡಿದ್ದಾನೆ. ಪರೋಕ್ರಮೋತ್ಸಾಹ ಮನಸ್ವಿನಾಂಶ, ಹೌದು ಅವನು ಪರಾಕ್ರಮಶಾಲಿ. ಸುರಾಸುರಾಣಂ ಅಪೈ ದುರ್ಜಯೇನ, ಅವನು ಯಾರನ್ನೂ ಕೂಡ ಅವನ್ನ ಬಗ್ಸ್ಲಿಕ್ಕೆ ಆಗೋದಿಲ್ಲ ಗೊತ್ತು. ಆದರೆ ಅವನು ಏನು ಮಾಡಬೇಕು ಅಂತ ಅಂದ್ಕೊಂಡಿದೀಯಾ ನೀನು ಅಂತ ಅಂದಾಗ ಅವನು ರಾವಣ ಹೇಳ್ತಾನೆ, ಪ್ರಹಸ್ತನ ಮುಖವನ್ನು ನೋಡಿ ಹೇಳ್ತಾನೆ, ಹಾಗಾದರೆ ಇವನು ಬಾಲಕ್ಕೆ ಬೆಂಕಿ ಹಚ್ಚಿಬಿಡಿ. ಕಪಿಗಳಿಗೆ ಬಾಲ ಅನ್ನೋದು ಬಹಳ ಭೂಷಣವಾದ್ದು. ಬಹಳ ಖುಷಿಯಾದಾಗ ತಾವು ಈಗಲೂ ಒಂದು ಯಾವುದಾದ್ರು ಕೋತಿಗಳ ಮಂದೆ ಗುಂಪು ಹೋಗ್ತಾ ಇದ್ದಾಗ ಗಮನಿಸಬೇಕು. ಅದಕ್ಕೊಬ್ಬ ಲೀಡರ್ ಇರ್ತಾನೆ, ಗಡಬ ಕೋತಿ ಅಂತ ಕರಿತೀವಿ ನಾವು ನಮ್ಮ ಹಳ್ಳಿ ಭಾಷೆಯಲ್ಲಿ. ಹೋಗ್ತಾ ಇದ್ದಲ್ಲ, ಅದು ತುಂಬ ಸಂತೋಷವಾಗ್ಬಿಟ್ರೆ ಬಾಲನ್ನು ಮುತ್ತಿಟ್ಕೊಳ್ಳುತ್ತದು, ಅದು ಬಹಳ ಖುಷಿಯಾಗಿದೆ ಅಂತ ಲೆಕ್ಕ ಅಲ್ಲಿಗೆ. ಆ ರೀತಿ ಬಾಲವನ್ನು ನೀನು ಸುಟ್ಟು ಹಾಕಿಬಿಡು, ಬಾಲಕ್ಕೆ ಅಗ್ನಿ ಹಚ್ಚು ಅಂತ ಹೇಳಿ ಒಂದು ಆಜ್ಞಾಪನೆ ಮಾಡಿದ್ದಾನೆ ರಾವಣ.
ಅವ್ರನ್ನ ಹನುಮಂತನ ಬಲವಂತವಾಗಿ ಎಲ್ಲ ರಾಕ್ಷಸರು ಸೇರಿ ಹಿಡ್ಕೊಂಡ್ರು. ಅವನು ಕೂಡ ಸುಮ್ಮನೆ ಇದ್ದ ಹನುಮಂತ. ಬಾಲಕ್ಕೆ ಚೆನ್ನಾಗಿ ಅಚ್ಚುಕಟ್ಟಾಗಿ ಎಲ್ಲ ಒಂದು ಅಸ್ತ್ರಗಳನ್ನು ಬಟ್ಟೆಗಳನ್ನು ಸುತ್ತಿ 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 ನಮ್ಮ ಹರಿದಾಸರ ಕೀರ್ತನೆ ಬೇರೆ ಥರನ ಇದೆ ಈ ವಿಚಾರದಲ್ಲಿ. ಅವ್ರು ಹೇಳ್ತಾರೆ, ಸೀತಮ್ಮನವರ ಇದನ್ನು ಬಟ್ಟೆ ಕೂಡ ತೊಗೊಂಡು ಬಾ ಅಂತ ಹೇಳಿದಾಗ ಆಗಲಿಕ್ಕೆ ಬಂದಲ್ಲಪ್ಪ, ಅಂಥ ಅಯೋಗ್ಯತನ ಮಾಡಬಾರ್ದು ಅಂತ ಒಂದು ಕೀರ್ತನೆಯೂ ಕೂಡ ಇದೆ ಅಲ್ಲಿ ಹರಿದಾಸರದು. ಅದು ನನಗೆ ಈಗ ನೆನಪಿಗೆ ಬರ್ತಾ ಇಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ಧರ್ಮವನ್ನು ಮೀರಿದಂಥ ಬುದ್ಧಿಯನ್ನು ರಾವಣ ಮಾಡಿದ್ದಾನೆ, ಅಧರ್ಮ ಬುದ್ಧಿಯನ್ನು. ಎಲ್ಲ ಬಟ್ಟೆ ಸುತ್ತಿ ತೈಲವನ್ನು ಹಚ್ಚಿ ತಸ್ಯ ತದ್ವಚನಂ ಶ್ರುತ್ವಾ ದಶಗ್ರೀವೋ ಮಹಾತ್ಮನಃ ದೇಶಕಾಲ ವಿಹಿತಂ ವಾಕ್ಯಂ ಭ್ರಾತರುತ್ತರಮಬ್ರವೀತ್. ವಿಭೀಷಣ ಹೇಳಿದ ಮಾತಿಗೆ ಅನುಗುಣವಾಗಿ ಕಪೀನಾಂ ಕಿಲ ಲಾಂಗೂಲಂ, ಲಾಂಗೂಲ ಅಂದರೆ ಬಾಲ, ಇಷ್ಟಂ ಭವತಿ ಭೂಷಣಂ, ಬಹಳ ಖುಷಿಯಾಗಿ ಗೊಂಡೆ ಹೂ ಇಟ್ಕೊಂಡಿರ್ತೇವೆ ಬಾಲಗಳನ್ನು ನಾವು. ತದಸ್ಯ ದೀಪ್ಯತಾಂ ಶೀಘ್ರಂ ತೇನ ದಗ್ಧೇನ ಗಚ್ಚತು. ಬಾಲ ಸುಟ್ಟುಬಿಟ್ರೆ ಬಾಲ ಸುಟ್ಟು ಮಂಗ ಅಂತ ಎಲ್ಲರೂ ಹಾಸ್ಯ ಮಾಡ್ತಾರೆ, ಅವಾಗ ಗೊತ್ತಾಗುತ್ತೆ. ಅದರಿಂದಾಗಿ ದೀನಂ ಅಂಗ ವೈರೂಪ್ಯ ಕರ್ಷಿತಂ ಸರ್ವೇ ಬಾಂಧವಾ ಸಮಿತ್ರ ಜ್ಞಾತಯ ಎಲ್ಲರೂ ನೋಡಿ ಆಡ್ಕೊಳ್ತಾರೆ ಈ ಕಪಿನ. ಹಾಗೆ ಮಾಡಿ ಅಂತ ಹೇಳಿ ಸಮ್ಮೇಷ್ಟ್ಯಮಾನೇಲಾಂಗೂಲೆ ವ್ಯವರ್ಥತ ಮಹಾಕಪಿ ಶುಷ್ಕಮಿಂಧನಮಾಸಾದ್ಯ ವನೇಶು ಇವ ಹುತಾಶನ. ಸುಮ್ಮನಿದ್ದಾನೆ, ಯೋಗಿ ಇದ್ದಂಗಿದ್ದಾನೆ ಹನುಮಂತ. ಅವನು ಯೋಗಿನೇ, ಅವನು ಯೋಗಿ ಇದ್ದಂಗಿದ್ದಾನೆ. ತೈಲೇನ ಪರಿಶಿಖ್ಯಾತ, ಎಣ್ಣೆ ಚೆನ್ನಾಗಿ ಹಾಕಿ ಸತು ರೋಷಪರೀತಾತ್ಮ, ಬೆಂಕಿಗೆ ಬಾಲಕ್ಕೆ ಬೆಂಕಿಯನ್ನು ಹಚ್ಚಿದ್ದಾರೆ. ಲಾಂಗೂಲಿನ ಪ್ರದೀಪ್ತೇನ, ಬೆಂಕಿಯನ್ನು ಹಚ್ಚಿದ್ದಾರೆ. ಸತು ರೋಷಪರೀತಾತ್ಮ ಬಾಲಸೂರ್ಯ ಸಮಾನನಃ. ಈಗ ಹನುಮಂತ ಅವನು ಕಟ್ಟಿದ್ದಂಥ ಏನು ಸರಳವಾಗಿ ಕಟ್ಟಿದ್ರೋ ಆ ಹಗ್ಗವನ್ನು ಬಿಚ್ಚಿಕೊಂಡು ಒಂದು ಸರ್ತಿ ಬಾಲವರ ಸೂರ್ಯನಂತೆ ಹೊಳಿತಾ ಇದ್ದ ಹನುಮಂತ ಬಾಲವನ್ನು ಗಿರ್ರನೆ ತಿರುಗಿಸಿ ಎಲ್ಲ ರಾಕ್ಷಸರನ್ನು ಉರುಳಿಸಾಕಿದ್ದಾನೆ. ಅಲ್ಲಿ ಒಡ್ಡೋಲಗ ಯಾವುದನ್ನು ಕೇರ್ ಮಾಡಲಿಲ್ಲ, ಅವನು ಆಸೆ ಬಂದಿದ್ದಾನೆ. ಆ ಕ್ರೂರ ರಾಕ್ಷಸರು ಮತ್ತೆ ಕಟ್ಟಾಕಕ್ಕೆ ಹೋದ್ರು. ಆದರೂ ಪರವಾಗಿಲ್ಲ, ಸರಿ ಸುಮ್ಮನಿರೋಣ ಅಂತ ಸುಮ್ಮನೆ ಇದ್ದೆ. ಯಾಕೆ, ನಾನು ರಾತ್ರಿಯಲ್ಲಿ ಬಂದಿದ್ದು ಲಂಕೆಗೆ 2 ಗಂಟೆ ಹೆಚ್ಚು ಕಡಿಮೆ ಆ ಸಮಯದಲ್ಲಿ ಲಂಕಾ ಪ್ರವೇಶ ಮಾಡಿದ್ದು. ಶೀರ್ಖಾಲೆ ಅಂತ ನಾವು ತಮಿಳಿನಲ್ಲಿ ಹೇಳ್ತೀವಿ ಅದನ್ನು. ಆ ಲಂಕಾಸ್ಪಟನ ಬಂದಾಗ ನನಗೆ ಅನೇಕ ಅಲ್ಲಿದ್ದಂಥ ಕೆಲವು ಅಚ್ಚುಕಟ್ಟಾದ ಮಾರ್ಗಗಳು ನನಗೆ ಗೊತ್ತಿರಲಿಲ್ಲ. ಆ ಮಾರ್ಗಗಳನ್ನು ನಾವು ಹಿಡ್ಕೊಂಡ್ರೆ ಕೋಟೆ ಕೊತ್ತಲಗಳು ಅಂತ ಹೇಳ್ತಾರೆ ನಮಗೆ, ಫೋರ್ಟ್ಸ್ ಆ್ಯಂಡ್ ಬ್ಯಾಸ್ಟಿಯನ್ಸ್ ಅಂತ. ಅದನ್ನು ನಾವು ನೋಡ್ಕೊಳ್ತಾ ಬಂದರೆ ಯಾವ ರೀತಿ ಮುತ್ತಬೋದು ಲಂಕೆಯಲ್ಲಿ ಅಂತ ಗೊತ್ತಾಗುತ್ತೆ. ಹಗಲು ನನ್ನ ಇವರು ಕರ್ಕೊಂಡು ಹೋಗ್ತಾ ಇದ್ದಾರೆ, ಹೋಗ್ರಿ ಅಂತ ಸುಮ್ಮನೆ ಇದ್ದ. ಎಲ್ಲರೂ ಆ ಗಾಡಿನಲ್ಲಿ ಒಂದು ಎಳೆಯೋ ಗಾಡಿನ ಹಾಕ್ಕೊಂಡು ಇವನ್ನ ಎಳ್ಕೊಂಡು ಇವನೇ ಕಪಿ ಹೀಗೆ ಮಾಡಿದ್ದು ಅಂತ ಕರ್ಕೊಂಡು ಹೋದರು. ನಾವು ಆವಾಗ ಇವನು ನೋಡ್ತಾ ಇದ್ದಾನೆ ಯಾವ ಮಾರ್ಗದಿಂದ ಮುತ್ತಬೋದು ಲಂಕೆನ ಅಂತ. ಇವನು ಬಹಳ ಜಾಣ, ಇವನು ನೋಡ್ತಾ ಇದ್ದಾನೆ ಏನಾಗಲಿ ಅಂತ. ಇದು ಈ ವಿಚಾರ ಸೀತಾದೇವಿಗೆ ಬಂತು. ಘೋಷಯಂತಿ ಕಪಿಂ ಸರ್ವೇ ಚಾರ ಇತ್ಯೈವ ರಾಕ್ಷಸಾಹ. ನೋಡಿ ಈ ಕಪಿಯನ್ನು ಅಂತ ಕೂತ್ಕೊಂಡು ಹೋಗ್ತಾ ಇದ್ದಾರೆ ರಾಕ್ಷಸರು, ನಾವೇನೋ ಹಿಡಿದುಬಿಟ್ಟಿದ್ದೀವಿ ಅಂತ. ತಮ್ಮ ಪ್ರದೀಪ ಲಾಂಗೂಲಂ ಹನುಮಂತಂ ದಿದಿರಕ್ಷವಃ. ಅವನು ನೋಡ್ತಾ ಇದ್ದಾರೆ. ಆವಾಗ ನೋಡ್ತಾ ಇದ್ದಾಗ ಈ ಸೀತಾದೇವಿಗೆ ಬಂದು ಹೇಳ್ತಾ ಇದ್ದಾರೆ, ಅವಳ ಆ ರಾಕ್ಷಸಿಯರು ಬಂದು ಹೇಳ್ತಾ ಇದ್ದಾರೆ, ವೈದೇಹಿ ಶೋಕಸಂತಪ್ತ ಹುತಾಶನುಪಾಗಮತ್. ನೋಡಮ್ಮ ತಾಯಿ, ಯಾರು ನಿನ್ನನ್ನು ಮಾತಾಡಿಸ್ಕೊಂಡು ಹೋದ್ರು ಅಂತ ನಾವು ನೋಡಿದ್ವೋ ಆ ಮಹಾಕಪಿಯನ್ನು ಹಿಡಿದಿದ್ದಾರೆ, ಅವನ ಬಾಲಕ್ಕೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿದ್ದಾರೆ ಅಂತಂದಾಗ ಆ ತಾಯಿ ಮಂಗಲಾಭಿಮುಖೀ ತಸ್ಯ, ಅಚ್ಚುಕಟ್ಟಾದಂಥ ಮಹಾಕಪೇಹೇ ಉಪತಸ್ಥೆ ವಿಶಾಲಾಕ್ಷಿ ಪ್ರಯತ ಹವ್ಯವಾಹನಂ. ಅಗ್ನಿದೇವನಿಗೆ ಪ್ರಾರ್ಥನೆಯನ್ನು ಮಾಡ್ತಾಳೆ ಒಂದೇ ಸರ್ತಿ ಸೀತಾದೇವಿ. ಅವಳು ಅಗ್ನಿಯನ್ನು ಉಪಾಸನೆ ಮಾಡಿದಂಥ ವಂಶದಲ್ಲಿ, ಯಾಗ ಯಜ್ಞವನ್ನು ಮಾಡಿದಂಥ ವಂಶದಲ್ಲಿ ಹುಟ್ಟಿದವಳು ತಾಯಿ. ಅವಳಿಗೆ ಅಗ್ನಿದೇವ ಅಂದರೆ ಏನು, ಅವನ ಒಂದು ಮನಸ್ಸಿನಲ್ಲಿ ಇರ್ತಕ್ಕಂಥ ಪಾವಕೋ ದೀಪ್ತಾಹ ಅಂತ, ಸರ್ವವನ್ನು ಪಾವನ ಮಾಡ್ತಕ್ಕಂಥ ಅವನ ಅಗ್ನಿ. ಹೇಳ್ತಾರೆ, ಉಪತಸ್ಥೆ ವಿಶಾಲಾಕ್ಷಿ ಪ್ರಯತ ಹವ್ಯವಾಹನಂ ಯದ್ಯಸ್ತಿ ಪತಿ ಶುಶ್ರೂಷಾ ಯದ್ಯಸ್ತಿ ಚರಿತಂ ತಪಃ. ನಾನೇನಾದರೂ ರಾಮನನ್ನೊಬ್ಬನ್ನೇ ನೆಚ್ಚಿಕೊಂಡು ಅವನ ಶುಶ್ರೂಷೆಯನ್ನು ಮಾಡಿದರೆ, ನನ್ನ ಚಾರಿತ್ರ್ಯ ಕ್ಯಾರೆಕ್ಟರ್ ಅನ್ನೋದು ತಪಸ್ಸಿನ ರೀತಿಯಲ್ಲಿ ಪರಿಶುದ್ಧವಾಗಿದ್ದರೆ, ಯದಿವಾಸ್ತು ಏಕಪತ್ನೀತ್ವಂ, ನಾನು ಹಾಗೆ ಅವನಲ್ಲಿ ಒಬ್ಬ ಪತ್ನಿಯಾಗಿದ್ದುಕೊಂಡು ಏಕಪತ್ನೀತ್ವಂ ಅನ್ನೋ ರೀತಿ ಇದ್ದರೆ, ಅಷ್ಟು ಚೆನ್ನಾಗಿದ್ದರೆ, ಶೀತೋಭವ ಹನುಮತಃ, ಎಲೆ ಅಗ್ನಿದೇವ ನೀನು ಹನುಮಂತನ ಬಾಲವನ್ನು ಸುಡಬೇಡ, ದಯವಿಟ್ಟು ಅದು ವರ್ಧಿಸುವ ಹಾಗೆ ಮಾಡಬೇಡ ಅಗ್ನಿ, ಅಲ್ಲಿಗೆ ಶಾಂತನಾಗಿರು ಅಂತ ಕೇಳ್ಕೊಂಡಿದ್ದಾಳೆ. ಯಾವಾಗ ಕೇಳ್ಕೊಂಡ್ಲೋ ಇವನಿಗೆ ಹನುಮಂತ ಗಮನಿಸ್ತಾನೆ,
ಸ ವಿಜಾನಾದಿ ಧರ್ಮಾತ್ಮ ಶೀತೋಭವ ಹನುಮತಃ ಶೀತೋಭವ ಹನುಮತಃ ಅಂತ ಅನೇಕ ಸರ್ತಿ ಸೀತಾದೇವಿ ಮೊರೆ ಇಟ್ಟಾಗ ಅವನು ಈ ಕಡೆ ಹನುಮಂತನ ಎಳ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅವನು ಗಮನಿಸ್ತಾನೆ, ಬಾಲ ಉರಿತಾ ಇದೆ, ನನಗೆ ಉರಿತಾ ಇರೋ ಧಗೆನೇ ತಟ್ತಾ ಇಲ್ವಲ್ಲ, ಉರಿತಾ ಇರೋದು ನೋಡ್ತಾ ಇದ್ದೇನೆ. ಉದ್ದವಾದ ಬಾಲ ಹನುಮಪ್ಪನ ಬಾಲ ಎಷ್ಟು ಉದ್ದ ಇತ್ತು ಅನ್ನೋದು ನೀವು ಮತ್ತೆ ಮುಂದಿನ ಮಹಾಭಾರತದಲ್ಲಿ ಭೀಮಸೇನ ಹನುಮಂತನ ಹುಡ್ಕೊಂಡು ಬರ್ತಾನೆ ನೋಡಿ, ಸೌಗಂಧಿಕಾ ಪುಷ್ಪದಲ್ಲಿ, ಆವಾಗ ಗೊತ್ತಾಗುತ್ತೆ ಅದು ಹೇಗಿತ್ತು ಬಾಲ ಅಂತ ವರ್ಣಿಸ್ತಾನೆ ಕವಿ, ವ್ಯಾಸರು ವರ್ಣಿಸ್ತಾರೆ. ಅದನ್ನು ನೀವು ಗಮನಿಸಬೇಕು, ಅದೇ ಒಂಥರ ರುಚಿ. ಅದರಿಂದಾಗಿ ಅಸ್ಮಾತ್ ದುಃಖೋಬ ಸೀತಾ, ಯಾವಾಗ ಹನುಮಂತನ ಅಗ್ನಿದೇವನ ಕುರಿತು ಸೀತಾದೇವಿ ಪ್ರಾರ್ಥನೆ ಮಾಡಿದ್ಲೋ ಅವನು ಗಮನಿಸ್ತಾನೆ, ಪ್ರದೋಪ್ತ್ಯೋ ಅಗ್ನಿ ಅಯಾಂ ಕಸ್ಮಾನ್ ನಮಾಂ ದಹತಿ ಪಾವಕಃ, ನನ್ನನ್ನು ಸುಡ್ತಾ ಇಲ್ಲ, ಅಗ್ನಿ ಇದ್ದೇ ಇದೆಯಲ್ಲ, ಹಾಗಾದರೆ ಯದೃಷ್ಟಂ ಪ್ಲವತಾಮಯ ರಾಮಪ್ರಭಾಭಾತ್ ಆಶ್ಚರ್ಯಂ, ಇದು ರಾಮನ ಒಂದು ಪ್ರಭಾವ ಸರಿ, ರಾಮ ಸೀತಾದೇವಿ ಇವರ ದಯೆ ಇದೆ. ನಾನು ಬರುವಾಗ ರಾಮನನ್ನು ಅಭಿವಂದಿಸಿ ಬಂದಿದ್ದೇನೆ. ದಾರಿಯಲ್ಲಿ ಮಾರ್ಗಕ್ಕೆ ಬರುವಾಗ ಮೈನಾಕ ಪರ್ವತ ಬಂತು, ಆಮೇಲೆ ಸುರಸೆ ಬಂದಳು, ಎಲ್ಲರೂ ಹರಸಿದ್ದಾರೆ. ದೇವನಾಗ ಮಾತೆ ಅವಳು ಸುರಸಾದೇವಿ ಬಂದಿದ್ದೇನೆ, ಅಮ್ಮನ ನೋಡಿದ್ದೇನೆ, ಮಾತನಾಡಿದ್ದೇನೆ, ಆಕೆ ನನ್ನನ್ನು ಹರಿಸಿದ್ದಾಳೆ ಅಂತ ಅನಿಸ್ತಾ ಇದೆ ಸೀತಾದೇವಿ. ಸೀತಾಯಾಶ್ಚ ನೃಶಂಸೇನ ತೇಜಸ ರಾಘವಸ್ಯ ಚ, ಓಹೋ ಸೀತಾದೇವಿ ನನ್ನನ್ನು ಆಶ್ರಯಿಸಿ ನನಗೆ ಹೇಳಿದ್ದಾಳೆ, ಹರಸಿದ್ದಾಳೆ, ಇದರಿಂದಾಗಿ ಕಪಿನ ಅಗ್ನಿದೇವ ನನ್ನ ಸುಡ್ತಾ ಇಲ್ಲ. ಪಿತುಶ್ಚ ಮಮ ಸಖ್ಯೇನ, ಆವಾಗ ಆಲೋಚನೆ ಮಾಡ್ದ, ನನ್ನ ತಂದೆಯಾದ ವಾಯುದೇವನಿಗೂ ಅಗ್ನಿಗೂ ಬಹಳ ನಂಟಿದೆ, ಬಹಳ ಸ್ನೇಹ ಇದೆ. ಈ ವಾಯುದೇವನನ್ನು ಅಗ್ನಿಗೆ ನಾನು ಕೃತಜ್ಞತೆ ಸಲ್ಲಿಸಬೇಕಲ್ವೇ, ಅವನು ನನಗೆ ಎಷ್ಟು ಮಟ್ಟಿಗೆ ಸುಡದೆ ಮಾಡಿದ್ದಾನೋ. ನಮಾಂ ದಹತಿ ಪಾವಕಃ, ಸುಟ್ಟಿಲ್ಲ. ಭೂಯಸ್ಥ ಚಿಂತೆಯಾಮಾಸ ಮುಹೂರ್ತಂ ಕಪಿಕುಂಜರ, ಒಂದು ಕ್ಷಣ ಆಲೋಚನೆ ಮಾಡ್ತಾ ಇದ್ದಾನೆ ಹನುಮಂತ, ಎಳ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ, ಆಲೋಚನೆ ಮಾಡ್ತಾ ಇದ್ದಾನೆ. ಉತ್ಪಪಾತಾಥ ವೇಗೇನ ನನಾದ ಚ ಮಹಾಕಪಿ ಪುರದ್ವಾರಂ ತರ ಶ್ರೀಮಾನ್ ಶೈಲಶೃಂಗಂ ಇವೋನ್ನತಂ. ಆ ಹೊತ್ತಿಗೆ ಸರಿಯಾಗಿ ಅಂಕಿ ಅಗಸೆ ಬಾಗಿಲಿನ ಹತ್ತಿರ ಹನುಮಂತನ ಮೆರವಣಿಗೆ ಬಂತು. ಎತ್ತರವಾದ ಅಗಸೆ ಬಾಗಿಲು ಅಂತ ಹೇಳ್ತೀವಿ, ಕೋಟೆಗೆ ಹಿಂದೆ ಎಲ್ಲ ದೊಡ್ಡ ದೊಡ್ಡ ಮನೆಗಳಿಗೂ ಅಗಸೆ ಬಾಗಿಲು ಅಂತ ಇರ್ತಾ ಇತ್ತು. ಇಡೀ ಲಂಕಾಪಟ್ಟಣಕ್ಕೆ ದೊಡ್ಡದಾದ ಎತ್ತರವಾದ ಅಗಸೆ ಬಾಗಿಲು, ಆ ಹೆಬ್ಬಾಗಿಲಿತ್ತು. ಅದ್ರ ಮೇಲೆ ಹತ್ತಿ ಕೂತ್ಕೊಂಡಿದ್ದಾನೆ ಹನುಮಂತ, ಎಲ್ಲರನ್ನು ಹೊಡೆದು ಕೂತ್ಕೊಂಡು ಒಂದು ಸತಿ ಬಾಲವನ್ನು ನೋಡ್ದ, ಉರಿತಾ ಇದೆ. ಈ ಅಗ್ನಿಗೆ ಈ ಪುರಿಯನ್ನು ಕೊಟ್ಬಿಟ್ರೆ, ಕಾಣಿಕೆ ಕೊಟ್ಬಿಟ್ರೆ ಅಗ್ನಿದೇವನಿಗೂ ತೃಪ್ತಿ ಆಯಿತು, ನಮಗೆ ವಾಯುದೇವನ ಸ್ನೇಹವೂ ಇದ್ದಂಗೆ ಆಯಿತು ಅಂತ ಹೇಳ್ಕೊಂಡಿದ್ದೇನೆ. ಕೆಲಸ ಹೃಸ್ವತಾಂ ಪರಮಾಂ ಪ್ರಾಪ್ತೋ ಸನಾನ್ಯಹತ್ವ ರಣಚಂಡ ವಿಕ್ರಮ ಸಮೀಕ್ಷಮಾಣ ಪುನರೇವ ಲಂಕಾಂ ಪ್ರದೀಪ್ತ ಲಾಂಗೂಲ ಕೃತಾರ್ಚಿಮಾಲಿ. ಅವನು ಹ್ಯಾಕ್ ಕೂತಿದ್ದ ಹನುಮಂತ ಅಂದರೆ ಒಳ್ಳೆಯ ಉದಿಸಿದ ಅಚ್ಚುಕಟ್ಟಾದ ಸೂರ್ಯನ ಹಾಗೆ ಹೊಳಿತಾ ಇದ್ದ. ಲಂಕಾದಾಹ ನೋಡ್ದ, ದುರ್ಗೆ ವಿನಾಶಿತೆ ಕರ್ಮ, ಇಡೀ ಲಂಕೆ ನಾನು ಸುಟ್ಟು ಹಾಕಿಬಿಟ್ರೆ ಭವೇತ್ ಸುಖ ಪರಿಶ್ರಮಂ ಅಲ್ಪಯತ್ನೇನ ಕಾರ್ಯೇ ಅಸ್ಮಿನ್ ಮಮ ಸ್ಯಾತ್ ಸಫಲಶ್ರಮಃ ಯೋಹ್ಯೇ ಮಮ ಲಾಂಗೂಲೆ ದೀಪ್ಯತೆ ಹವ್ಯವಾಹನಃ. ಸುಟ್ಟು ಹಾಕಿದರೆ ಅಗ್ನಿಗೆ ಸಂತರ್ಪಣಂ ನ್ಯಾಯಂ, ಅಗ್ನಿಗೆ ಸಂತರ್ಪಣೆ ಕೊಟ್ಟಂಗಾಗುತ್ತೆ. ನಾವು ತದ್ಯಾರಾಧನೆ ನಾವು ಹೇಳ್ತೀವಿ ಅಂದರೆ ಊಟ ಹಾಕ್ದಂಗೆ ಆಗುತ್ತೆ ಅಗ್ನಿಗೆ ಅಂತ ಹೇಳಿ. ತದ ಪ್ರದೀಪ್ತ ಲಾಂಗೂಲ ಗೃಹಾದ್ ಗೃಹಂ ರಾಕ್ಷಸಾನಾಂ, ಒಂದು ಮನೆಯಿಂದ ಇನ್ನೊಂದು ಮನೆಗೆ, ಒಂದು ಮನೆಯಿಂದ ಇನ್ನೊಂದು ಮನೆಗೆ ತಮಗೆ ಅನುಭವಕ್ಕೆ ಬರುತ್ತೆ. ಬಹಳ ಹಿಂದಿನ ಕಾಲದಲ್ಲ ದೊಡ್ಡ ದೊಡ್ಡ ಮರಗಳಿಂದಲೇ ಮನೆಯನ್ನು ನಿರ್ಮಿಸ್ತಾ ಇದ್ದಂಥ ಮರಗಳು ಅಷ್ಟು ಚೆನ್ನಾಗಿ ಸಿಗ್ತಾ ಇತ್ತು. ದೊಡ್ಡ ದೊಡ್ಡ ದಿಂಬಿಗಳನ್ನು ಹಾಕಿ ಕಟ್ತಾ ಇದ್ರು ಮನೆಗಳನ್ನು. ಗೃಹಾದ್ ಗೃಹಂ ರಾಕ್ಷಸಾನಾಂ ಉದ್ಯಾನಾನಿ ಚ ವಾನರಃ ವೀಕ್ಷಮಾಣೋ ಸಂತ್ರಸ್ತಃ ಪ್ರಸಾದಂಶ. ಭಯ ಒಂದು ಚೂರಿಲ್ಲ ಹನುಮಪ್ಪನಿಗೆ. ಎಲ್ಲ ಕಡೆಗೂ ಮನೆಯಿಂದ ಮನೆಗೆ ಪ್ರಹಸ್ತನ ಮನೆಗೆ ಬೆಂಕಿ ಇಟ್ಟ, ಜಂಬುಮಾಲಿ ಮನೆಗೆ ಬೆಂಕಿ ಇಟ್ಟ, ಇಂದ್ರಜಿತನ ಮನೆಗೆ ಬೆಂಕಿ ಇಟ್ಟ, ಅತಿಕಾಯನ ಮನೆಗೆ ಬೆಂಕಿ ಇಟ್ಟ, ರಾವಣನ ಇಡೀ ದುರ್ಗಮವಾಗಿದ್ದಂಥ ಅರಮನೆ ಗೋಪುರ ಹೇಗಿತ್ತು ಅದಕ್ಕೆ ಬೆಂಕಿ ಇಟ್ಟ. ಖುಷಿ ಹನುಮಪ್ಪನಿಗೆ ಬೆಂಕಿ ಇಟ್ಟಿದ್ದು. ಹನುಮಾನ್ ಅಗ್ನಿ ಕಾಲಾನ್ಲ ಶಿಖೋಪಮಂ, ಯಮನೇ ಈ ಬೆಂಕಿಯ ವೇಷದಲ್ಲಿ ಬಂದಿದ್ದಾನೋ ಅನ್ನಾಗಿ ಹೊಡೆದಿದ್ದಾನಂತೆ. ತಥಾತ ಇಂದ್ರಜಿತೋ ಸುಮಾಲೇಹೆ ಜಂಬುಮಾಲೇಹೆ ರಶ್ಮಿಕೇತೋ ಸೂರಿಶತ್ರೋ ಹೃಸ್ವಕರ್ಣಸ್ಯ ದಮುಷ್ಟ್ರಸ್ಯ, ಹೀಗೆ ಯುದ್ಧೋನ್ಮತ್ತಸ್ಯ ಧ್ವಜಗ್ರೀವ ವಿದ್ಯುಜ್ಜಿಹ್ವ ಹಸ್ತಿಮುಖ. ವಿದ್ಯುಜ್ಜಿಹ್ವ ಅನ್ನೋದು ಮಂತ್ರವಾದಿ, ಅವನ ಮನೆಯನ್ನು ಸುಟ್ಟಾಕಿದ್ದಾನೆ. ಕುಂಭಕರ್ಣನ ಮನೆ ಒಳ್ಳೆ ಗುಹೆ ಇದ್ದಂಗಿತ್ತು. ಅವನು ಹುಡುಕಕ್ಕೆ ಸೀತಾಮನ ಹುಡುಕಕ್ಕೆ ಬಂದಾಗ ಒಂದು ಸತಿ ಕುಂಭಕರ್ಣನ ಮನೆ ಪ್ರವೇಶ ಮಾಡಿದ್ದಾನೆ, ವಾಪಸ್ ಬಂದ್ಬಿಟ್ಟ ಆಚೆ. ಅವನು ಉಸಿರು ಎಳ್ಕೊಂಡಿದ್ದು ಹನುಮ ವಾಪಸ್ ಹೋಗೋದು ಬರೋದು ಹೀಗೆ. ಅವನು ನೋಡ್ತಾನೆ ಹನುಮಪ್ಪ, ಏನಿದು ಭೂತ ಇದ್ದಾಗ ಮಲಗಿದಾನಲ್ಲ ಇವನು ಅಂತ ಅಂದ್ಕೊಂಡು, ಆಮೇಲೆ ತನ್ನ ಯೌಗಿಕ ಶಕ್ತಿಯಿಂದ ಅದನ್ನು ಮೀರಿ ಅವನಿಗೊಂದು ಅಪ್ಪಳಿಸಿ ಕೊಟ್ಬಿಟ್ಟು ಹಾರತಾನೆ ಹನುಮಂತ. ಅಂಥ ಕುಂಭಕರ್ಣನ ಮನೆಯನ್ನು ಸುಟ್ಟಾಕಿದ್ದಾನೆ. ಯಜ್ಞಶತ್ರು ಅಂತ ಒಬ್ಬ ಇದ್ದ, ಬ್ರಹ್ಮಶತ್ರು ಅಂತ ಒಬ್ಬ ಇದ್ದ, ನರಾಂತಕ, ಕುಂಭ, ನಿಕುಂಭ,
ಎಲ್ಲರ ಮನೆಯೂ ವಿಭೀಷಣನ ಮನೆ ಒಂದನ್ನು ಬಿಟ್ಟು ಸುತ್ತಮುತ್ತಲಿನ ಮನೆ, ಆ ವಿಭೀಷಣ ಸುತ್ತಮುತ್ತಲಿನ ದೊಡ್ಡ ಪ್ರಾಕಾರವನ್ನು ಬಿಟ್ಟು ಎಲ್ಲ ಮನೆಯೂ ಸುಟ್ಟು ಹಾಕಿ ಪ್ರದೀಪ್ತಂ ಅಗ್ನಿ ಮುತ್ಸೃಜ್ಯ ಲಾಂಗೂಲಾಗ್ರೇ ಪ್ರತಿಷ್ಠಿತಂ. ಅದಕ್ಕೆ ಸರಿಯಾಗಿ ಹನುಮಂತನ ತಂದೆಯಾದಂಥ ವಾಯುದೇವನು ಸಹ ಮಂದವಾಗಿ ಒಳ್ಳೆ ಚೆನ್ನಾಗಿ ಬೀಸ್ತಾ ಇದ್ದಾನೆ. ಶ್ರುತಿ ಹಾಕಿದ ವೀಣೆ ತರಹ ಇವನು ಅಗ್ನಿ ಇದ್ದಾನೆ, ಚೆನ್ನಾಗಿ ಒಳ್ಳೆ ಅಚ್ಚುಕಟ್ಟಾಗಿ ಉರಿ ಶುರುವಾಗೋಯ್ತು. ಪ್ರವೃದ್ಧಂ ಅಗ್ನಿಂ ಭವನಸ್ನೇಶು, ಅಲ್ಲೇ ಬಹಳ ಅಚ್ಚುಕಟ್ಟಾದ ಆಹಾರ ಆಯಿತು ಅಗ್ನಿಗೆ. ಕಾಂಚನ ಜಾಲಾನಿ ಮುಕ್ತಾಮಣಿ ಮಯಾನಿ ಚ, ಚೆನ್ನಾಗಿ ಕಟ್ಟಿದ್ರು ಮನೆಗಳನ್ನ ಎಲ್ಲ ಉದುರಿ ರತ್ನವಂತಿ ಮಹಾಂತಿಶ, ತುಂಬ ಚೆನ್ನಾಗಿ ಉಪ್ಪರಿಗೆ ಮನೆಗಳು. ಸಂಜಜ್ಞೇತು ಪುನಃ ಶಬ್ದೋ ರಾಕ್ಷಸಾನಾಂ ಪ್ರಧಾವತಾಂ, ಏನಯ್ಯ ಗ್ರಾಚಾರ, ಎಲ್ಲರೂ ರಾವಣನ ಶಾಪ ಹಾಕ್ತಾ ಇದ್ದಾರೆ ಅಲ್ಲಿರೋರೆಲ್ಲರೂ. ಯಾರಿಗೇನು ತೊಂದರೆ ಮಾಡಲಿಲ್ಲ, ನಾವು ನಮ್ಮ ಮನೆಗಳನ್ನೆಲ್ಲ ಸುಟ್ಟು ಹಾಕ್ಬಿಟ್ನಲ್ಲ. ಕಪಿರೂಪೇಣ ಅಗ್ನಿರಾಯಾತಃ, ಹಾಗೆ ಹತ್ಕೊಂಡು ಎಲ್ಲರೂ ಸ್ತ್ರೀಯರು ಪುರುಷರು ಎಲ್ಲರೂ ಸುತ್ಕೊಂಡು ಬಂದಿದ್ದಾನೆ. ಈ ರಾಕ್ಷಸ ರಾವಣ ಇವನು ಯಾತಕ್ಕೋಸ್ಕರ ಈ ಥರ ತೊಂದರೆ ಮಾಡಿದ್ನೋ. ಕ್ವಚಿತ್ ಹಿಂಶುಕ ಸಂಕಾಶಾಹ ಕ್ವಚಿತ್ ಛಾಲ್ಮಲಿ ಸನ್ನಿಭಾಹ, ಅಗ್ನಿಗಾಗಲಿ ಹನುಮಂತನಿಗಾಗಲಿ ಎಷ್ಟು ಮಂದಿ ರಾಕ್ಷಸರನ್ನು ಕೊಂದರೂ ತೃಪ್ತಿ ಇಲ್ಲ. ವಾಯುದೇವ ಅಗ್ನಿ ಫ್ರೆಂಡ್ಸ್ ಆದ್ದರಿಂದ ಸೇರಿಕೊಂಡು ಲಂಕೆಯನ್ನು ಸುಡ್ತಾ ಇದ್ದಾರೆ. ತತಸ್ತು ಲಂಕಾಪುರ ಪರ್ವತಾಗ್ರೇ ಸಮುತ್ಥಿತೋ ಭೀಮ ಪರಾಕ್ರಮೋಗ್ನಿ, ಅಚ್ಚುಕಟ್ಟಾಗಿ ಪರ್ವತ ಶಿಖರದ ಒಂದು ಲಂಬ ಶಿಖರ ಏನಿತ್ತೋ ಎಲ್ಲವನ್ನು ಆಕ್ರಮಿಸಿ ಲಂಕೆ ಪೂರ್ತಿ ಸುಟ್ಟೋಯ್ತು. ಆವಾಗ ಅವನು ಅನೇಕ ಪ್ರಭೋ ಮಹಾಗ್ನಿ ಯುಗಂತ ಕಾಲಾನಲ ತುಲ್ಯ ವೇಗ. ಏನಪ್ಪ ಈ ಯುಗವೇ ಮುಗಿದೋಯ್ತೋ ಅನ್ನೋ ಹಾಗೆ ಬೆಂಕಿ ಸುರಿತಾ ಇದೆ. ಕಿಂ ಬ್ರಹ್ಮಣ ಸರ್ವಪಿತಾಮಹಸ್ಯ, ಇವೇನು ಬ್ರಹ್ಮನೇ ಏನಾದರೂ ಈ ರೂಪವನ್ನು ತಳೆದು ಬಂದಿದ್ದಾನೋ. ಇಹಾಗತೋ ವಾನರ ರೂಪಧಾರಿ, ಕೋಪದಿಂದ ಬಂದಿದ್ದಾನಲ್ಲ ಈ ಹನುಮಂತ. ಕಿಂ ವೈಷ್ಣವಂ, ವಿಷ್ಣುವಿನ ದೂತನೋ, ವಿಷ್ಣುವೇ ಬಂದಿದ್ದಾನೋ. ಒಟ್ಟಿನಲ್ಲಿ ಏನಪ್ಪ ಇದು, ಅನಂತಂ ಅವ್ಯಕ್ತಂ ಅಚಿಂತ್ಯಮೇಕಂ ಹೇಳ್ತಾ ಇದ್ದಾರೆ. ಇವನು ಹೇಗಿದ್ದಾನೆ ಹನುಮಪ್ಪ ಅಂದರೆ ಅನಂತಂ ಅವ್ಯಕ್ತಂ ಅಚಿಂತ್ಯಮೇಕಂ. ವಿಷ್ಣು ಸಹಸ್ರನಾಮ ಬರೋದು ಹಾಗೇನೆ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕರೂಪರೂಪಾಯ ವಿಷ್ಣುವೇ ಸರ್ವಜಿಷ್ಣುವೇ ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣುವೇ ಪ್ರಭವಿಷ್ಣುವೇ ಅಂತ ನಾವು ಹೇಳ್ತೀವಿ ನೋಡಿ. ಅಂಥ ಮಹಾನ್ ಭಾವ ಹನುಮಂತನಲ್ಲಿ ಆ ದೇವತೆಯ ಒಂದು ಆವಾಹನೆ ಇತ್ತು, ವಿಷ್ಣುವಿನ ರಾಮನ ಆವಾಹನೆ ಇತ್ತು ನೋಡಿ. ಅವನು ಬಂದಿದ್ದಾನೆ. ಇಡೀ ಲಂಕೆ ಉರಿತಾ ಇದೆ. ಹಾ ತಾತ, ಹಾ ಪುತ್ರಕ, ಕಾಂತಮಿತ್ರ ಇವು ಗೋಳಿಡ್ತಾ ಇದ್ದಾರೆ. ತಂದೆ ತಾಯಿ ಬಂಧು ಬಳಗ ಎಲ್ಲರೂ ಸುಟ್ಟೋಗ್ತಾ ಇದ್ದಾರೆ. ಹಾ ಜೀವಿತಂ ಭೋಗಯುತಂ ಸುಪುಣ್ಯಂ, ನಾವು ಅಚ್ಚುಕಟ್ಟಾಗಿ ಜೀವನ ಮಾಡ್ತಾ ಇದ್ವಿ. ಈ ಹನುಮಂತ ಬಂದಿದ್ದಕ್ಕೆ ರಾವಣನೇ ಕಾರಣ. ರಾವಣನ ನಾವು ಬೈಬೇಕೀಗ. ತತಸ್ತುತಂ ವಾನರವೀರ ಮುಖ್ಯಂ ಮಹಾಬಲಂ ಮಾರುತ ತುಲ್ಯವೇಗಂ. ಯಜೇಂದ್ರಿಯ ಎಲ್ಲ ಆದಮೇಲೆ ಬೆಂಕಿಗಳನ್ನೆಲ್ಲ ಹಚ್ಚಿಸಿ ಎಲ್ಲ ಆದಮೇಲೆ ಎಲ್ಲರೂ ಇದ್ದಂಥ ಚಾರಣರು ಎಲ್ಲರೂ ಸಹ ಅವನ್ನ ಪ್ರಶಂಸೆ ಮಾಡ್ತಾ ಇದ್ದಾರೆ. ದೇವಾಶ್ಚ ಸರ್ವೇ ಮುನಿಪುಂಗವಾಶ್ಚ ಗಂಧರ್ವ ವಿದ್ಯಾಧರ ಕಿನ್ನರಾಶ್ಚ ಭೂತಾನಿ ಸರ್ವಾಣಿ ಮಹಾಂತಿ ತತ್ರ ಜಗ್ಮುಹು ಪರಾಂ ಪ್ರೀತಿಂ ಅತುಲ್ಯ ರೂಪಾಂ. ಏನು ಕೆಲಸ ಮಾಡಿದ್ದಾನೆ ಹನುಮಂತ. ಯಾರಿಗೂ ಸಾಧ್ಯವಲ್ಲದೆ ಇದ್ದಂಥ ರಾವಣ ಅವನ ಪುರಿಯನ್ನು ಪ್ರವೇಶಿಸಿ ಅವನಿಗೆ ಬುದ್ಧಿ ಹೇಳಿ ಆ ಪುರಿಯನ್ನೇ ಸುಟ್ಟು ಹಾಕಿದ್ನಲ್ಲ. ಬ್ರಹ್ಮನಿಗೂ ದೇವತೆಗಳಿಗೂ ಸಾಧ್ಯವಿರಲಿಲ್ಲವಲ್ಲಪ್ಪ, ಅಂಥ ಕೆಲಸ ಇವನು ಮಾಡ್ದ ಅಂತ ಹೇಳಿ ಹನುಮಂತನ ವಿಭ್ರಮ ಹೇಳಿ ಎಲ್ಲ ಮಾಡಿ ಸುಟ್ಟು ಯಾವಾಗ ಉರಿತಾ ಇತ್ತು ಎಲ್ಲ ಆದಮೇಲೆ ಓಹೋ ನಾನು ಮಾಡಿದ ಕೆಲಸ ಏನಾಯಿತು, ದೂತನಾಗಿ ನಾನು ಕಳಿಸಿದ್ದಕ್ಕೆ ಮಹಾ ಕೆಟ್ಟದ್ದಾಗೋಯ್ತಲ್ಲ. ಸೀತಾದೇವಿ ಇದ್ದಾಳೆ ಅಶೋಕವನದಲ್ಲಿ, ಇಡೀ ಲಂಕೆ ಉರಿತಾ ಇದೆ, ತಾಯಿಗೇನು ತೊಂದರೆ ಆಯಿತೋ, ಸೀತಾದೇವಿ ಏನಾದ್ಲೋ. ಅವೇಕ್ಷ ಹನುಮಾನ್ ಲಂಕಾಂ ಚಿಂತೆಯಾಮಾಸ ವಾನರಃ ಲಂಕಾಂ ಪ್ರದಹದಾ ಕರ್ಮ ಕಿಂಸತ್ ಕೃತಿಮಿದಂ ಮಯ. ಸುಟ್ಟಾಕಿದ್ದೇನೋ ಸರಿಂತೆ, ನಾನು ತಪ್ಪು ಮಾಡಿದೆ. ಧನ್ಯಾಸ್ತೆ ಪುರುಷಶ್ರೇಷ್ಠ ಯೇ ಬುದ್ಧಿಯ ಕೋಪಮುತ್ತಿದಂ ನಿರುಂಧಂತಿ ಮಹಾತ್ಮಾನೋ. ಯಾರು ಕೋಪವನ್ನು ಬಂದಾಗ ತಡೆದುಕೊಂಡು ಆ ಕೋಪಕ್ಕೆ ಒಳ್ಳೆ ಚಾನಲನ್ನು ಕೊಟ್ಟು ಸೃಷ್ಟ್ಯಾತ್ಮಕವಾದ ಕೆಲಸವನ್ನು ಮಾಡಿಸ್ತಾರೋ ಅವರು ಮಹಾತ್ಮರು. ನಾನು ಹಾಗೆ ಮಾಡಲಿಲ್ವಲ್ಲ, ನನಗೆ ರಾವಣನ ಮೇಲಿಂತ ಕೋಪ ಬಂದಿದ್ದು ನಾನು ಲಂಕೆ ಸುಡೋಕ್ಕೆ ಕಾರಣ ಆಯ್ತಲ್ಲ. ವಾಚ್ಯಾವಾಚ್ಯಂ ಪ್ರಕುಪಿತೋ ನಾನಿಂತ ನಕಾರ್ಯಂ ನ ಅಕಾರ್ಯಂ ಕ್ರುದ್ಧಸ್ಯ ಅಸ್ತಿ. ನಾನು ಎಂಥ ಕೆಟ್ಟ ಕೆಲಸವನ್ನು ಮಾಡಿಬಿಟ್ಟೆ. ಧಿಗಸ್ತು ಮಾಂ ಸುದುರ್ಬುದ್ಧಿಂ, ನನ್ನ ಕೆಟ್ಟ ಬುದ್ಧಿಗೆ ಧಿಕ್ಕಾರವಿರಲಿ ಅಂತ ಹೇಳಿ ಎಲ್ಲ ಬೇಡ್ಕೊಂಡು ಎಲ್ಲ ಮಾಡಿಕೊಂಡು ಬರ್ತಾನೆ. ಬಂದು ವಿನಷ್ಟಾಯಾಮ್ ತು ಸೀತಾಯಾಮ್, ಸೀತೆಗೆ ಏನಾದ್ರು ತೊಂದರೆ ಆಗಿಬಿಟ್ರೆ ಏನಾಗುತ್ತೆ, ಮುಂದೆ ರಾಮಚಂದ್ರ ಉಳಿತಾನೆಯೇ, ಲಕ್ಷ್ಮಣ ಉಳಿತಾನೆಯೇ, ಲಕ್ಷ್ಮಣ ರಾಮ ಉಳಿದೆ ಸುಗ್ರೀವ ಉಳಿತಾನೆಯೇ. ಇಲ್ಲೆಲ್ಲ ಇವನಿಗೆ ಅನೇಕ ಆಲೋಚನೆಗಳ ಮೇಲೆ ಆಲೋಚನೆಗಳು ಹನುಮಂತನಿಗೆ ಆ ಕ್ಷಣದಲ್ಲಿ ಬಂದು ಇಕ್ಷ್ವಾಕುವಂಶೇ ಧರ್ಮಿಷ್ಠೆ, ಇಕ್ಷ್ವಾಕುವಂಶ ಏನಾಗಬೇಕು ಅವಾಗ ಅಂತ ಹೇಳಿ ಬಂದಿದ್ದೆ ನೇರಾಗಿ. ಆಮೇಲೆ ಮತ್ತೆ ಆಲೋಚನೆ ಮಾಡ್ತಾನೆ. ನಹಿ ಧರ್ಮಾತ್ಮನಸ್ತಸ್ಯ ಭಾರ್ಯಾಂ ಅಮಿತ ತೇಜಸಃ
ಸ್ಪಷ್ಟುಂ ಅರ್ಹತಿ ಪಾವಕಃ. ಅಗ್ನಿ ಅವಳನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನು ಮಹಾ ಧರ್ಮಿಷ್ಠ ರಾಮಚಂದ್ರ. ಆಕೆ ನೋಡಿದರೆ ಧರ್ಮಿಷ್ಠರಲ್ಲಿ ಅಚ್ಚುಕಟ್ಟಾದ ಪ್ರಭಾವವುಳ್ಳವಳು ಆ ಸೀತಾದೇವಿ. ನೂನಂ ರಾಮಪ್ರಭಾವೇಣ, ರಾಮನ ಪ್ರಭಾವ ಎಷ್ಟಿದೆ. ವೈದೇಹ್ಯಾಹ ಸುಕೃತೇನ ಚ, ವೈದೇಹ್ಯ ಪುಣ್ಯ ಎಷ್ಟು ಇದೆ. ದಹನಕರ್ಮಾಯಂ ಯನ್ಮಾಂ ನಾದಹತ್ ಹವ್ಯವಾಹನಃ. ಖಂಡಿತ ಅಗ್ನಿ ಆಕೆಯನ್ನು ಸುಟ್ಟಿರೋದಿಲ್ಲ ಅಂತಂದ್ಕೊಂಡು ಮನಸ್ಸೆ ಹಾಗೆಯೇ ಬಂದು ನೋಡ್ತಾನೆ. ಅಲ್ಲಿಂದ ಬಂದಿದ್ದ ಆಚಕಟ್ಟಾಗಿ ಬಂದು ನೋಡಿದಾಗ ಅಲ್ಲಿ ವಾದರ ಕೆಲವರೆಲ್ಲ ಚಾರಣರೆಲ್ಲ ಹೇಳ್ತಾ ಇದ್ದಾರೆ, ಎಲ್ಲರೂ ಸುಟ್ಟಿದ್ರು, ಎಲ್ಲ ಸುಟ್ಟು ಹೋಗಿದೆ, ಆದರೆ ಸೀತಾದೇವಿಗೇನು ಆಗಿಲ್ವಲ್ಲ ಅನ್ನೋ ಒಂದು ಹೇಳ್ತಾ ಇದ್ದನ್ನು ಹನುಮಂತನು ಕೇಳಿಸ್ಕೊತಾನೆ. ಕೇಳಿಸ್ಕೊಂಡಾದರೂ ಕೂಡ ನೇರ ಬಂದು ತತಃ ಕಪಿಂ ಪ್ರಾರ್ಥ ಮನೋರಥಾರ್ಥಂ ಅಕ್ಷತಾಂ ರಾಜಸುತಾಂ ವಿದಿತ್ವಾ. ಅಕ್ಷತಾಂ ಎರಡರ್ಥ ಇದೆ, ಅದಕ್ಕೆ ತಾವು ಗಮನಿಸಬೇಕು. ಅಕ್ಷತಾಂ ಗಾಯವಿಲ್ಲದೆ ಇದ್ಲು ತಾಯಿ, ಏನೂ ತೊಂದರೆ ಆಗಿಲ್ಲ. ಅಲ್ಲಿಗೆ ತಮಗೆ ಗೊತ್ತಾಗುತ್ತೆ ಅಕ್ಷತೆ ಮಂತ್ರಾಕ್ಷತೆ ಅಂದರೆ ಏನು ಅಂದರೆ, ಅಕ್ಷತೆ ಅಕ್ಕಿಯಲ್ಲಿ ಮಾಡಿ ಕೊಡುವಾಗ ಗಾಯವಿಲ್ಲದೆ ಅಂದರೆ ತಮ್ಮ ಯಾರು ಆಶೀರ್ವಾದ ಮಾಡಿ ಅಕ್ಷತೆಯನ್ನು ಕೊಡ್ತಾರೋ, ಆ ಅಕ್ಷತೆಯನ್ನು ತಗೋತಾರೋ ಅವರಿಗೆ ಏನೂ ತೊಂದರೆ ಆಗದಿರಲಿ ಅನ್ನೋ ದೃಷ್ಟಿಯಿಂದ ಅಕ್ಷತೆಯನ್ನು ಕೊಡಬೇಕು, ಮಂತ್ರಾಕ್ಷತೆಯನ್ನು ಕೊಡಬೇಕು. ಮಂತ್ರಾಕ್ಷತೆ ಮಂತ್ರದಿಂದ ಅಭಿಮಂತ್ರಿಸಿ ಕೊಡಬೇಕು. ಏನು ಮಂತ್ರ? ಮನನಂ ತ್ರಾಯತೆ ಇತಿ ಮಂತ್ರ. ಮನಸ್ಸಿನಲ್ಲಿ ಉದ್ಧರಿಸುವ ಒಳ್ಳೆಯ ಆಲೋಚನೆಗೆ ಅಭಿವ್ಯಕ್ತಿಯನ್ನು ಕೊಡ್ತಕ್ಕಂಥದ್ದು ಮಂತ್ರ ಅಂತಕ್ಕಂಥದ್ದು. ಅದಕ್ಕೆ ಸಂಬಂಧಿಸಿದಾಗಿ ವಿವೇಕಾನಂದರದೊಂದು ಮಾತು ಬರುತ್ತೆ ನೋಡಿ, ಎಜುಕೇಷನ್ ಈಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ದಟ್ ಈಸ್ ಆಲ್ರೆಡಿ ಇನ್ಹರೆಂಟ್ ಇನ್ ಮ್ಯಾನ್. ನಮ್ಮೆಲ್ಲರ ಮನಸ್ಸಿನಲ್ಲಿ ಆ ಮಂತ್ರ, ಯಾವುದೇ ಮಂತ್ರವಾದರೂ ಕೂಡ ನಮ್ಮೆಲ್ಲರ ಮನಸ್ಸಿನಲ್ಲಿ ಅದು ಅಭಿವ್ಯಕ್ತಿ ಇರುತ್ತೆ. ಮ್ಯಾನಿಫೆಸ್ಟೇಷನ್ ಅಭಿವ್ಯಕ್ತಿ ಇರುತ್ತೆ. ಪರ್ಫೆಕ್ಷನ್ ಪರಿಪೂರ್ಣತೆ ಇರುತ್ತೆ. ಅಲ್ಲೆಲ್ಲೋ ಕುಂದಿ ಹೋಗುತ್ತೆ. ಸಮಯಕ್ಕೆ ಸರಿಯಾಗಿ ಏನೋ ತೊಂದರೆ ಆಗುತ್ತೆ, ನಾವು ಕುಂದಿ ಹೋಗ್ತೀವಿ. ಆ ಕುಂದಿ ಹೋಗದೆ ಇರೋ ಹಾಗೆ ಹನುಮಪ್ಪ ನೋಡ್ಕೋತಾನೆ. ಆದ್ದರಿಂದ ಸುಂದರಕಾಂಡ ಪಾರಾಯಣ ಮಾಡಿ ಅಂತ ನಾನು ಮತ್ತೆ ಅಲ್ಲಿಗೆ ಬರ್ತಾ ಇದ್ದೇನೆ. ಬಂದ ಮಹಾನ್ ಭಾವ ವಾಪಸ್ ಬಂದಿದ್ದಾನೆ. ಪ್ರತಿ ಪ್ರಯಾಣೋತ್ಪತನಂ ಶಿಂಶಪಾ ಮೂಲೆ, ಶಿಂಶ ವೃಕ್ಷಕ್ಕೆ ಬಂದ. ಜಾನಕೀಂ ಪರ್ಯವಸ್ಥಿತಾಂ, ಜಾನಕಿಯನ್ನು ನೋಡ್ದ. ಮನಸ್ಸಿಗೆ ಸಂತೋಷವಾಯಿತು. ಅಭಿವಾದ್ಯ ಭವೇದಿಷ್ಟ್ಯ, ಅಭಿವಾದನೆಯನ್ನು ಮಾಡಿದ್ದಾನೆ. ಪಶ್ಯಾಮಿ ತ್ವಾಂ ಯಾಕ್ಷತಂ, ಅಮ್ಮ ತಾಯೇ ನಿನಗೇನು ಆಗಿಲ್ವಲ್ಲಮ್ಮ. ತತಸ್ಥಂ ಪ್ರಸ್ಥಿತಂ ಸೀತಾ ವೀಕ್ಷಮಾಣ ಪುನಃ ಪುನಃ. ಮತ್ತೆ ಮತ್ತೆ ತಾಯಿಯನ್ನು ನೋಡಿ ನಮಸ್ಕಾರ ಮಾಡಿದ್ದಾನೆ. ತಾಯಿಯನ್ನು ಭರ್ತೃಸ್ನೇಹಾನ್ವಿತಂ ವಾಕ್ಯಂ. ಸೀತಾದೇವಿ ಏನಂದ್ಲು, ಆಹಾ ಹನುಮಪ್ಪ, ಕಾಮವಸ್ಯ ತ್ವಮಂ ಏಕಃ ಕಾರ್ಯಸ್ಯ ಪರಿಸಾಧನೆ. ನೀನು ಒಬ್ಬನೇ ಎಲ್ಲ ಕೆಲಸವನ್ನು ಮಾಡಬಲ್ಲೆ ಕಣೋ. ಈಗ ನೋಡಿದಾಗ ನನಗೆ ಅನಿಸ್ಬಿಡ್ತು, ರಾಮ ಎಂಥವನು ಕಳಿಸಿದ್ದಾನೆ, ನೀನು ಎಲ್ಲ ಕೆಲಸವನ್ನು ಮಾಡಬಲ್ಲೆ ನೀನು. ಪರ್ಯಾಪ್ತ ಪರವೀರಘ್ನ ಯಶಸ್ಯಸ್ಥೆ ಬಲೋದಯ. ನೀನು ಏನು ಬೇಕಾದ್ರೂ ಮಾಡಬಲ್ಲೆ. ಆದ್ದರಿಂದಾಗಿ ಮನಸ್ಸಿಗೆ ಹನುಮಂತ ಹೇಳ್ತಾನೆ, ನೋಡಮ್ಮ ಆಗಲಿ, ಕಾಕುತ್ಸ್ಥನನ್ನು ಅಂದರೆ ರಾಮಚಂದ್ರನನ್ನು ಮತ್ತೆ ಕರ್ಕೊಂಡು ಬರ್ತೇನೆ. ಏವಂ ಆಶ್ವಾಸ ವೈದೇಹೀಂ, ಆ ಆಶ್ವಾಸನೆಯನ್ನು ಸೀತಾದೇವಿ ಕೊಟ್ಟು ನಾನು ಇನ್ನು ವಾಪಸ್ ಹೊರಡ್ತೇನೆ. ಅಷ್ಟೊತ್ತಿಗೆ ಟೈಮ್ ಎಷ್ಟಾಗಿತ್ತು? ಆಗಿನ ಕಾಲದ ಟೈಮು, ತ್ರೇತಾಯುಗದ ಟೈಮು. ಆಗಿನ ಕಾಲದ ಟೈಮ್ನಲ್ಲಿ ಹಗಲು ದಟ್ಟೈಸ್ತಾ ಇದೆ. ಅಂದ್ರೇನು? 10 ಗಂಟೆ ದಾಟಿದೆ. ಹಾರಬೇಕು ಇವನು, ವಾಪಸ್ ಹಾರಬೇಕು. ವಾಪಸ್ ಹೋಗಿ ಮುಟ್ಬಿಟ್ಟು ಮತ್ತೆ ರಾಮನಿಗೆ ಎಲ್ಲರೂ ಹೋಗಿ ಹೇಳಬೇಕು, ಸುಗ್ರೀವನಿಗೆ ಹೇಳಬೇಕು. ಎಲ್ಲ ಬೇಕಾದಷ್ಟು ಕೆಲಸ ಇದೆ. ಇನ್ನೂ ಹೊರಟಾಮನ ವಾಪಸ್ಸು. ಏಮಂ ಆಶ್ವಾಸ ವೈದೇಹೀಂ, ವಾಚನವನ್ನು ಕೊಟ್ಟಿದ್ದಾನೆ ಹನುಮಪ್ಪ. ಗಮನಾಯಮತಿಂ ಕೃತ್ವ ವೈದೇಹೀಂ ಅಭಿವಾದಿ, ನಮಸ್ಕಾರ ಮಾಡಿ. ತತಸ್ಸ ಕಪಿಶಾರ್ದೂಲ, ಅವಳು ಆಶೀರ್ವಾದ ಮಾಡಿದ್ದಾಳೆ. ಸ್ವಾಮಿ ಸಂದರ್ಶನ ಉತ್ಸುಕ, ನನ್ನನ್ನು ನೋಡಿದ್ದಾಯಿತು, ಇನ್ನು ಅವನನ್ನು ನೋಡಬೇಕಾದ್ರೆ ವಾಪಸ್ ಹೋಗಿ. ಚತುರ್ಭುಜಕ್ಕೆ ಆ ತೋಳು ಬಂದಿಯನ್ನು ಇಲ್ಲಿಗೆ ಹಾಕ್ಕೊಂಡ್ಬಿಟ್ಟಿದ್ದಾನೆ ಹನುಮಪ್ಪ. ಅವಳು ಕೊಟ್ಟಿದ್ದ ಚೂಡಾಮಣಿನ. ಆರುರೋಹ ಗಿರಿಶ್ರೇಷ್ಠಂ, ಅಲ್ಲಿಂದ ಬಂದೋನೆ ನೇರ ಲಂಬಶಿಖರವನ್ನು ಹತ್ತಿದ್ದಾನೆ. ತುಂಗ ಪದ್ಮಗ ದುಷ್ಟಾಭಿರ್ ನೀಲಾಭಿ ಮಹಾರಾಜಭಿ ಸಹ ಉತ್ತರೀಯಾಂಬೋಧೈ ಶೃಂಗಾಂತರ ವಿಲಂಬಭಿ. ಅಚ್ಚುಕಟ್ಟಾಗಿ ನೋಡಿತಾ ಇದ್ದಾನೆ. ಇಡೀ ಪ್ರಕೃತಿಯನ್ನು ಒಂದ್ಸತಿ ಗಮನಿಸ್ತಾನೆ. ಲಂಕೆ ಉರಿತಾ ಇದ್ದಂದು ಗಮನಿಸ್ತಾ ಇದ್ದಾನೆ. ಶಾಂತವಾಗಿ ಲಂಕೆ ಉರಿತಾ ಇದೆ, ಗಮನಿಸ್ತಾ ಇದ್ದಾನೆ. ಭಲೆ ಆಗೋ ಕೆಲಸ ಆಯಿತು, ಸರಿಯಾಗಿ, ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಬೋಧ್ಯಮಾನವಂ ವಿಪ್ರೀತ್ಯ ದಿವಾಕರ ಕರೈಹಿ ಶುಭೈಹಿ, ಎಲ್ಲವನ್ನು ನೋಡಿದ್ದೇನೆ. ದೇವದಾರ್ಭಿ ಅತ್ಯುಚ್ಚೈ ಊರ್ಧ್ವಭಾವ ಸ್ಥಿತಂ, ಒಂದೇ ಮನಸ್ಸಿನಲ್ಲಿ ಆ ಬಾಲವನ್ನು ಸಮುದ್ರದಲ್ಲಿ ಅದ್ದಿ ಅದನ್ನು ತಂಪು ಮಾಡಿಕೊಂಡಿದ್ದೇನೆ. ಮೇಘಮಾದ ನಿಭೈಹಿ ಪಾದೈಹಿ, ಆ ಲಂಬ ಶಿಖರಕ್ಕೆ ಒಂದು ಸರ್ತಿ ಘಾತ ಮಾಡಿದ್ದಾನೆ, ಪದಾಘಾತವನ್ನು ಮಾಡಿದ್ದಾನೆ. ಇಡೀ ಲಂಬ ಶಿಖರವೇ ಅಲ್ಲಾಡಬೇಕು. ತ್ರಿಲಿಂಬ ಶಿಖರ, 3 ಶಿಖರಗಳ ಮೇಲೆ ಕಟ್ಟಿದ್ದಾನೆ ಅವನು. ಲಂಕೆಯನ್ನು ರಾವಣ ಕಟ್ಟಿದ್ದು ಅವನಂದರೆ ಮಯ, ಅವನ ಮಾವ ಕಟ್ಕೊಟ್ಟಿದ್ದು ಅಲ್ವೇ. ರಾಕ್ಷಸರಿಗೆ ಮಯ ಶಿಲ್ಪಿ, ದೇವತೆಗಳಿಗೆ
ವಿಶ್ವಕರ್ಮ ಶಿಲ್ಪಿ ಅಲ್ವೇ, ಅದನ್ನು ಕಟ್ಕೊಟ್ಟಿದ್ದ. ಧೃಂಬಮಾಣಂ ಇವ ಆಕಾಶೈ ಶಿಖರೈ ಅಭ್ರಶಾಲಿಭಿ ಕೂಟೈಶ್ಚ ಬಹುಧಾಕೀರ್ಣೈ ಬಹುಕಂದರೈ. ಅಚ್ಚುಕಟ್ಟಾಗಿದ್ದಂಥ ಒಂದು ಆ ಲಂಕೆಯ ಆ ಲಂಬ ಪರ್ವತದ ಮೇಲೆ ಕಾಲಿಟ್ಟು ತಮ್ ಆರುರೋಹ ಹನುಮಾನ್ ಪರ್ವತಂ ಪ್ಲವಗೋತ್ತಮ. ಅವನ ಮನಸ್ಸಿನಲ್ಲಿ ಇವಾಗೇನು, ಅಮ್ಮನ ನೋಡಿದ್ದಾಯಿತು, ಮಾತಾಡಿದ್ದಾಯಿತು, ಲಂಕೆ ಸುಟ್ಟಿದ್ದಾಯಿತು, ಬಲಾಬಲವನ್ನು ತಿಳ್ಕೊಂಡಿದ್ದಾಯಿತು, ದುರ್ಗ ಹೇಗಿದೆ ಅಂತ ಗೊತ್ತಾಯಿತು, ದಾರಿ ಗೊತ್ತಾಯಿತು, ರಾಮದರ್ಶನ ಶೀಘ್ರೇಣ. ಇನ್ನು ಉಳಿದಿದ್ದೇನಪ್ಪ, ನಮ್ಮ ಸ್ವಾಮಿಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು. ರಾಮದರ್ಶನ ಶೀಘ್ರೇಣ ಪ್ರಹರ್ಷೇಣ ಅಭಿಚೋದಿತ. ಅದಕ್ಕೋಸ್ಕರವೇ ತಮಗೆ ಹೇಳೋದು, ಈ ಲಂಕೆ ಈ ಸುಂದರಕಾಂಡನ್ನು ಓದಾಗ ಏನೇ ಕಷ್ಟಗಳು ಹೇಗೆ ಬಂದರೂ ಪರಿಹಾರವಾಗುತ್ತೆ ಅನ್ನೋದನ್ನು ನೀವಿಲ್ಲಿ ಗಮನಿಸ್ತೀರಿ ನೋಡಿ. ಆ ಕಷ್ಟ ಪರಿಹಾರಕವಾಗಿ ಸುಂದರಕಾಂಡ ಇದೆ ಅನ್ನೋದನ್ನು ಮಂತ್ರ ಪರಿಹಾರಕವಾಗಿ, ಕಷ್ಟ ಪರಿಹಾರಕವಾಗಿ, ತತ್ವಯುಕ್ತವಾಗಿ, ಬಹುಭಾಷಾ ಅಭಿಯುಕ್ತವಾಗಿ, ಸುಂದರವಾಗಿ, ಮನಸ್ಸಿಗೆ ಆಹ್ಲಾದಕರವನ್ನು ಕೊಟ್ಟು, ನೋವನ್ನು ನಿವಾರಿಸಿ, ಸಾಂತ್ವನವನ್ನು ನೀಡಿ, ಒಳ್ಳೆಯ ಮುಲಾಮನ್ನು ಹಚ್ಚಿದಂಗೆ ಆಗುತ್ತೆ ಮನಸ್ಸಿಗೆ. ಅಂದ್ರ ಸುಂದರಕಾಂಡದ ಮಹಿಮೆ ಅಂತ ಹೇಳ್ತಾರೆ ನೋಡಿ. ಆದ್ದರಿಂದಾಗಿ ತಮ ಆರುರೋಹ ಹನುಮಾನ್ ರಾಮದರ್ಶನ ಶೀಘ್ರೇಣ ಪ್ರಹರ್ಷೇಣ ಅಭಿಚೋದಿತ. ನೇರ ಹೊರಟಿದ್ದಾನೆ, ಶಿಖರವೇ ಮುರಿದೋಯ್ತು ಅವನು ಹಾರಿದ ರಭಸಕ್ಕೆ. ಸದಾ ಪೀಡಿತಸ್ತೇನ ಕಪಿನಾ ಪರ್ವತೋತ್ತಮ ರರಾಸಃ ಭೂತೈ ಪ್ರವಿಶನ್ ಮಸುದಾತಲಂ ಕಂಪಮಾನೈಶ್ಚ ಶಿಖರೈ ಪತದ್ಭಿರ್ಚ ರುದ್ರಮೈ. ಎಲ್ಲ ಸುತ್ತಮುತ್ತಲಿನ ಶಿಖರವೆಲ್ಲ ಮುರಿದೋಯ್ತು ಅವನು ಹಾರಿದಂಥ ಒಂದು ಇದಕ್ಕೆ. ನಿಪೀಡಿತ ಶಿರೋಗ್ರೀವ, ಒಂದೇ ಏಟಿಗೆ ಒಂದೇ ಸಮ ಚಿಮ್ಮಿದ್ದಾನೆ. ಖಿನ್ನರವರೆಗೆ ಗಂಧರ್ವ ವೀಕ್ಷ ಗೈಕ್ಷ ವಿದ್ಯಾಧರಾಸ್ತದ ಎಲ್ಲರೂ ನೋಡ್ತಾ ಇದ್ದಾರೆ. ಅವನು ಆ ಮಹಾಸಾಗರವನ್ನು ದಾಟುತ್ತೇನೆ, ಮತ್ತೆ ವಾಪಸ್ ದಾಟ್ತೇನೆ, 100 ಯೋಜನವನ್ನು ಮತ್ತೆ ವಾಪಸ್ ದಾಟ್ತೇನೆ ಅಂತ ಬಂದಿದ್ದಾನೆ. ಹಾಗೆ ಬಂದವನು ಹನುಮತ್ ಪ್ರತ್ಯಾಗಮನಂ ಅನ್ನುವಾಗ ಸಚಂದ್ರ ಕುಮುದಂ ರಮ್ಯಂ ಸಾರ್ಕಕಾರುಂಡವಂ ಶುಭಂ ತಿಷ್ಯತ್ ರಮಣಕಾದಂಭಂ ಅಭ್ರಶೈವಾಲಶಾದ್ವನಂ ಪುನರ್ವಸು ಮಹಾಮೀನಂ. ಅವನು ಬರ್ತಾ ಇದ್ದಂಥ ಆಕಾಶವನ್ನು ವಾಲ್ಮೀಕಿ ವರ್ಣಿಸ್ತಾರೆ. ಹನುಮಂತ ದಾಟಿ ಬರ್ತಾ ಇದ್ದ ಗಗನವೇ ಒಂದು ಮಹಾಸಮುದ್ರ ಇದ್ದಾಗಿತ್ತು. ಅದರಲ್ಲಿ ಚಂದ್ರನ ಬಿಳಿಯ ನೈದಿಲೆ ಹೂವಿದ್ದಾಗಿದ್ದ. ಸೂರ್ಯ ನೀರು ಕೋಳಿ ಇದ್ದಾಗೆ ಕಾರಂಡ ಪಕ್ಷಿ ಆಗಿದ್ದ. ಪುಷ್ಯ ನಕ್ಷತ್ರ ಇದೆ, ಶ್ರವಣ ನಕ್ಷತ್ರ ಇದೆ, ಅನೇಕ ನಕ್ಷತ್ರಗಳಿದ್ದಾವೆ, ರಾಜಹಂಸಗಳಿದ್ದಾವೆ, ಮೋಡ ಇದೆ, ಎಲ್ಲವೂ ಕಾಣ್ತಾ ಇದೆ. ಎಲ್ಲವನ್ನೂ ದಾಟ್ಕೊಂಡು ಬರ್ತಾ ಇದ್ದಾನೆ ಹನುಮಪ್ಪ. ಒಂದು ಅಚ್ಚುಕಟ್ಟ ಅಂತ ಒಂದು ಆ ವಾತಸಂಘಾತ ಜಾಲೋರ್ಮಿ ಚಂದ್ರಾಂಶ ಶಿಶಿರಾಂ ಮತ್ತು ಚಂದ್ರಕಿರಣ. ಅಂದರೆ ಅವನು ಹಾರುವಾಗ ಅಲ್ಲಿ ಆಗಿತ್ತೇ ವಿನಃ ಇನ್ನೂ ರಾತ್ರಿ ಆಗಿಲ್ಲ. ಅವನು ಹಾರುವಾಗ ಇನ್ನೂ ಸೂರ್ಯ ದಟ್ಟೈಸಿ ಬಂದು 2 ಗಂಟೆ ಸಂದರ್ಭದಲ್ಲಿ ಹಾರಿದ್ದಾನೆ ವಾಪಸ್ ಹೋಗಲಿಕ್ಕೆ. ಅಲ್ಲಿ ಸಂಜೆ ತಲುಪ್ತಾನೆ ಮತ್ತೆ ವಾಪಸ್ಸು. ಅದರಿಂದಾಗಿ ಮಾರುತಸ್ಯ ಆತ್ಮಜಃ ಶ್ರೀಮಾನ್ ಕಪಿರ್ ವ್ಯೋಮಚರೋ ಮಹಾನ್ ಹನುಮಾನ್ ಮೇಘಜಾಲಾನಿ ವಿಕರ್ಷನ್ನಿವ ಗಚ್ಚತಿ ಪಾಂಡರಾರುಣ ವರ್ಣಾನಿ. ಎಲ್ಲನೂ ನೋಡ್ತಾ ಅವನು ಅಚ್ಚುಕಟ್ಟಾಗಿ ಬಿಳಿಯ ಬಟ್ಟೆ ಹುಟ್ಟಿದ್ದ ಹನುಮಂತ. ಬಾಲ ಮಾತ್ರ ಕೆಂಪಾಗಿತ್ತು. ಅದು ಕೂಡ ಸಮುದ್ರದಲ್ಲಿ ಅದ್ದಿದ ಮೇಲೆ ಪರಮಾತ್ಮನ ಅವನ ವಾಯುದೇವನ ಅನುಗ್ರಹದಿಂದ, ರಾಮಚಂದ್ರನ ಪ್ರಭಾವದಿಂದ, ಸೀತಮ್ಮನವರ ಆಶೀರ್ವಾದದಿಂದ ಅವನಿಗೆ ಯಥಾಪ್ರಕಾರ ಅವನ ಚೈತನ್ಯ ಮೂಡಿ ಬಂತು. ವಿವಿಧ ಅಭ್ರಘನ ಆಪನ್ನ ಗೋಚರೋ ಧವಲಾಂಬರ. ಶ್ವೇತವಸ್ತ್ರಧಾರಿಯಾದ ಹನುಮಂತ ಒಂದು ಬಿಳಿಯ ಮೋಡ ಕಾಣ್ತಾ ಇದ್ದ. ನದನ್ನಾದೇನ ಮಹತಾ ಮೇಘಸ್ವನ ಮಹಾಸ್ವನಃ ಪ್ರವರಾನ್ ರಾಕ್ಷಸಾನ್ ಹತ್ವಾ ನಾಮ ಮಿಶ್ರಾವಿಚ ಆತ್ಮನಃ. ಇನ್ನು ಹೇಳ್ಕೊಂಡು ಬರ್ತಾ ನಾನೇನು ಮಾಡಿದೆ ಅಂತ ಒಬ್ಬನೇ ಹಾರ್ತಾ ಇದ್ದ ನೋಡಿ. ನಾವುಗಳು ಯಾವಾಗಲಾರು ಹೋಗುವಾಗ ಒಂದು ರಾಗವನ್ನು ಗುಣಗುಣಿಸ್ಕೊಂಡು ಹೋಗಲ್ವೇ ಒಬ್ಬರೇ ಇದ್ದಾಗ, ಆ ರೀತಿ ಅವನು ಹೇಳ್ಕೊಂಡು ಬರ್ತಾ ಇದ್ದಾನೆ. ಅಕುಲಾಂ ನಗರೀಂ ಕೃತ್ವ, ಆ ಲಂಕೆಯನ್ನು ಕಂಗೆಡಿಸ್ಬಿಟ್ಟಿದ್ದೇನೆ. ವ್ಯಥಯಿತ್ವ ಚರಾವಣಂ, ರಾವಣಿಗೆ ವ್ಯಥೆಯನ್ನು ತಂದಿದ್ದೇನೆ. ಅರ್ಧಯಿತ್ವ ಬಲಂ ಘೋರಂ, ಅನೇಕ ರಾಕ್ಷಸರನ್ನು ಇಲ್ಲ ಅನ್ನಿಸ್ಬಿಟ್ಟಿದ್ದೇನೆ. ವೈದೇಹೀಂ ಅಭಿವಾದ್ಯ ಚ, ವೈದೇಹಿಗೆ ನಮಸ್ಕಾರವನ್ನು ಮಾಡಿ ಬಂದಿದ್ದೇನೆ. ಆಜುಗಾಮ ಮಹಾತೇಜ ಪುನರ್ಮಧ್ಯೇನ ಸಾಗರಂ. ಅಲ್ಲಿ ಬರುವಾಗ ಮೈನಾಕ ಪರ್ವತ ಬಂದಾಗ ಆ ಮೈನಾಕ ಪರ್ವತವನ್ನು ಮತ್ತೆ ಮೈದಡವಿ ಸಂತೈಸಿ ಮತ್ತೆ ಮೇಘದಂತೆ ಮತ್ತೆ ಪರ್ವತೇಂದ್ರಂ ಸುನಾಭಂಶ್ಚ ಮತ್ತೆ ಗರ್ಜಿಸ ಬರ್ತಾ ಇದ್ದಾನೆ. ಜಾಮುಕ್ತ ಇವನಾರಾಚೋ, ಅಚ್ಚುಕಟ್ಟಾಗಿ ಬಾಣ ಬಂದು ಸಮಾಲೋಕ್ಯ ಮಹಾಗಿರಿಂ ಮಹೇಂದ್ರಂ ಮೇಘ ಸಂಕಾಶಂ. ಬರ್ತಾ ಇದ್ದಾನೆ. ಬಂದಾಗ ಮಹೇಂದ್ರ ಪರ್ವತದ ಕೋಡುಗಲ್ ಕಂಡಿತು ಅವನಿಗೆ. ಅಂದರೆ ಸಮುದ್ರದ ಆ ತೀರದ ಒಂದು ಪ್ರದೇಶ ಕಂಡಿತು. ಮಹೇಂದ್ರ ಪರ್ವತದ ಕೋಡುಗಲ್ಲಿನಿಂದಲೇ ಹಾರಿದ್ದವನು. ಆ ಮಹೇಂದ್ರ ಪರ್ವತದ ಕೋಡು ಕಾಣ್ತು. ಮಹೇಂದ್ರಂ ಮೇಘ ಸಂಕಾಶಂ ನನಾದ ಹರಿಪುಂಗವ ಸ ಕಪಿ ಪೂರಯ ಮಾಸ ಕಪಿರ್ದಿಶೋ ದಶ ಸಮಂತತಃ ನದನ್ನಾದೇನ ಮಹತ ಮೇಘಸ್ವನ ಮಹಾಸ್ವನಃ ಸತಂ ದೇಶಮನುಪ್ರಾಪ್ತಃ
ನನ್ನ ಮನೆ ನನಗೆ ಬಂತು ಅಂತ ಹನುಮಂತನಿಗೆ ಖುಷಿಯಾಯಿತು. ಎಷ್ಟೇ ಆಗಲಿ ಮನೆ ಬಿಟ್ಟು ಹೋದ್ಮೇಲೆ ಮನೆಗೆ ಬಂದಾಗ ಖುಷಿಯಾಗಲ್ವೇ? ಆದ್ದರಿಂದಾಗಿ ನನ್ನ ಮನೆ ನನಗೆ ಬಂತಲ್ಲ, ಕಪಿರ್ದಿಶೋ ದಶ ಸಮಂತ ಖುಷಿಯಾಗಿ ಹೇಳ್ತಾ ಇದ್ದಾನೆ. ನನಾದ ಹರಿಷಾರ್ದೂಲೋ, ಯಾವಾಗ ಹನುಮಂತ ಈ ರೀತಿ ಖುಷಿಯಾಗಿ ಹೇಳ್ತಾ ಇದ್ನೋ, ಲಾಂಗೂಲಂ ಚ ಅಪಯಾತ್ಯತೆ ಫಲತೀವಾಸ್ಯ ಘೋಷೇಣ ಆಯ್ತಾಯ್ತು. ಇಲ್ಲಿ ಯಾರು ಕಾಯ್ತಾ ಇದ್ದಾರೋ ಅವರಿಗೆ ಕೇಳಿಸ್ತು ಹನುಮಂತನ ಸ್ವರ. ಓ, ಇವನು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾನೆ, ಇವನಲ್ಲಿ ದೀನವದನ ಕಾಣ್ತಾ ಇಲ್ಲ, ಇವನಲ್ಲಿ ಹರ್ಷ ಕಾಣ್ತಾ ಇದ್ದರೆ. ವಾನರೇಂದ್ರಸ್ಯ ನಿರ್ಘೋಷಂ ಪರ್ಜನ್ಯ ನಿನೋದಪಮಂ, ಬಡೆಯೇ ಇಲ್ಲದೆ ಬರಡಾಗಿದ್ದಂಥ ಭೂಮಿಗೆ ಮಳೆ ಬಂದಾಗ ಹೇಗೆ ತಂಪು ಬಂತೋ ಹಾಗೆ ಕಪಿವೀರರಿಗೆ ತಂಪು ಬಂತು ಅಂತಾನೆ ವಾಲ್ಮೀಕಿ. ಪರ್ಜನ್ಯ ನಿನದೋಪಮಂ ಅಲ್ವೇ? ಆತ ಬಂತು. ನಿಶಮ್ಯ ನರ್ತೋನಾದಂ, ಅವನ ಧ್ವನಿ ಕೇಳ್ತಾ ಇದೆ. ಬಭೂ ಉತ್ಸುಕಾಹ ಸರ್ವೇ, ಎಲ್ಲರಿಗೂ ಜಾಂಬುವಂತಹ ಹರಿಶ್ರೇಷ್ಠ ಎಲ್ಲರಿಗೂ ಸಹ ಬಹಳ ಬಹಳ ಖುಷಿಯಾಗೋಯ್ತು. ಇವನು ಹನುಮಂತ ತನ್ನ ಕಾರ್ಯವನ್ನು ಸಾರಿಸ್ಕೊಂಡು ಬರ್ತಾ ಇದ್ದಾನೆ ಅಂತ ಆ ಜಾಂಬುವಂತ ಎಲ್ಲರಿಗೂ ಹೇಳಿದ್ದಾನೆ. ಅವರು ಹನುಮಂತನ ತೋಳು ತೊಡೆಗಳ ವೇಗಗಳ ಶಬ್ದ, ಆ ಗಾಳಿ ಬೀಸ್ತಾ ಇದೆ, ಅವನ ತೋಳು ತೊಡೆಗಳ ಶಬ್ದ ಕೇಳ್ತಾ ಇದೆ, ಅವನ ಗರ್ಜನೆ ಕೇಳ್ತಾ ಇದೆ. ರಾಮ 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 ಅಂತ ರಾಮಮಂತ್ರವನ್ನು ಜಪಿಸ್ತಾ ಇದ್ದಾನೆ. ಎಲ್ಲರಿಗೂ ಬಹಳ ಖುಷಿಯಾಗೋಯ್ತು. ಮೊದಲೇ ಕಪಿಗಳು ವಾಸಾಂಶೈವ ಪ್ರಶಾಕಾಶ್ಚ ಸಮಾವಿದ್ಯಂತ ವಾನರಾಹ, ಮರದಿಂದ ಮರಕ್ಕೆ ಹಾರ್ತಾ ಇದ್ದಾವಂತೆ. ಗಿರಿಗಹ್ವಲಸಂಪೀನೋ ಯಥಾ ಗರ್ಜಿತಿ ಮಾರುತಃ, ಅವರು ಕೂಡ ಕೂಗಾಡ್ತಾ ಇದ್ದಾರೆ. ಬಂದಿದ್ದವನು ನೇರ ಬಂದು ಯವಂ ಜಗರ್ಜ ಬಲವಾನ್ ಹನುಮಾನ್ ಮಾರುತಾತ್ಮಜ ತಮ್ ಅಭ್ರಘನ ಸಂಕಾಶಂ ಆಪತಂತಿ ಮಹಾಕಪಿ, ಒಳ್ಳೆ ದೊಡ್ಡ ಮೇಘ ಬಂದು ಇಳಿದಾಗೆ ಅವನು ಲ್ಯಾಂಡಿಂಗ್ ಕೊಟ್ಟಿದ್ದಾನೆ. ಇದ್ರ ಮೇಲೆ ಮಹೇಂದ್ರ ಪರ್ವತ ಶಿಖರದ ಮೇಲೆ ಒಂದು ಲ್ಯಾಂಡಿಂಗ್ ಕೊಟ್ಟ. ಎಲ್ಲರೂ ಬಂದು ಅವನು ಮುಟ್ಕೊಂಡ್ರು. ಬಂದಿದ್ದೆ ಹನುಮಂತಂ ಮಹಾತ್ಮಾನಂ ಪರಿವಾರ್ಯ ಉಪಸ್ಥಿತಾ, ಎಲ್ಲರೂ ಮುಟ್ಕೊಂಡು ಪ್ರಹೃಷ್ಟವದನಾಹ ತರ್ವೇ ಮೂಲಾನಿಚ ಫಲಾನಿಚ. ಅವರು ಸುತ್ತಮುತ್ತ ನಾವೇನು ಸಂಗ್ರಹ ಮಾಡಿದ್ರೋ ಹಣ್ಣು ಅದು ಇದು ಎಲ್ಲ ಕೊಟ್ಟರು. ನಾವು ಯಾರಿಗಾರು ತಮ್ಮ ಶ್ರಮವನ್ನು ಪರಿಹಾರ ಮಾಡೋಕ್ಕೆ ಕೊಡಲ್ವೇ? ಹಾಗೆ ಕೊಟ್ಟು ಪ್ರತ್ಯಕ್ಷೇನ್ ಹರಿಶ್ರೇಷ್ಠಂ, ಅಯ್ಯ ಆಂಜನೇಯ ನೀನು ಧನ್ಯನಪ್ಪ, ನೀನು ಕೆಲಸವನ್ನು ಮಾಡ್ಕೊಂಡು ಬಂದಿದೆಯೇ ಗೊತ್ತು ಅಂತ ಆಂಜನೇಯ ಅಂಗದನೂ ಹೇಳಿದ್ದಾನೆ, ಜಾಂಬುವಂತನೂ ಹೇಳಿದ್ದಾನೆ. ಕುಮಾರಂ ಅಂಗದಂ ಚೈವ ಸೋವಂದತ ಮಹಾಕಪಿ, ಅಂಗದನಿಗೆ ನಮಸ್ಕಾರ ಮಾಡಿದ್ದಾನೆ ಹನುಮಂತ. ನೋಡಿ ಎಷ್ಟು ವಿನಯ ಇದೆ. ಜಾಂಬುವಂತರಿಗೆ ನಮಸ್ಕಾರ ಮಾಡಿದ್ದಾನೆ. ಒಂದೇ ಮಾತು ಹೇಳಿದ್ದವನು, ದೃಷ್ಟ ಸೀತೇತಿ, ಒಂದೇ ಮಾತು. ಅದಕ್ಕೆ ಅವನಿಗೆ ಸೀತಾ ವೃತ್ತಾಂತ ಕೋವಿದಂ ಅಂತ ಕರೀತಾನೆ ವಾಲ್ಮೀಕಿ. ಸೀತೆಯನ್ನು ಕುರಿತು ಹೇಳಬೇಕಾದ್ರೆ ಅಂಥ ಪಾಂಡಿತ್ಯ ಹನುಮಂತನಲ್ಲೇ ಇರೋದು ಇನ್ನು ಯಾರಳು ಇಲ್ಲ ಅಂತ ಒಂದೇ ಮಾತು ಹೇಳಿದ್ದು. ದೃಷ್ಟಾ ಸೀತೇತಿ ವಿಕ್ರಾಂತಃ, ಸೀತೆಯನ್ನು ನೋಡಿದೆ, ಆಕೆ ಕ್ಷೇಮದಿಂದ ಇದ್ದಾಳೆ ಅಷ್ಟೇ. ಅವ್ರಿಗೆ ಗಾಬರಿ ಒಂದ್ಸತಿ, ಆಶ್ಚರ್ಯ ಒಂದ್ಸತಿ, ಖುಷಿ ಒಂದ್ಸತಿ. ಜಾಂಬುವಂತನಿಗೆ ಹಿಡಿಯೋರು ಯಾರೂ ಇಲ್ಲ, ಅಂಗದನ್ನು ಹಿಡಿಯೋರು ಯಾರೂ ಇಲ್ಲ, ಎಲ್ರಿಗೂ ಖುಷಿಯೋ ಖುಷಿ. ಅಷ್ಟೇ ಮಟ್ಟಿಗೆ ಒಂದೇ ಮಾತು ಹೇಳ್ಬಿಟ್ನಲ್ಲ, ಇನ್ನೇನೇನು ವಿವರ ಇದೆ. ಆಮೇಲೆ ವಿವರನ್ನೆಲ್ಲ ಹೇಳ್ತಾನೆ. ರಮಣೀಯೇ ಮನೋದ್ದೇಶೇ ಹನುಮಾನ್ ಅಬ್ರವೀಸ್ತದ, ಅಲ್ಲಿಂದ ಬಂದು ಎತ್ತರವಾದ ಒಂದು ಕೋಡುಗಲಿದ ಮೇಲೆ ಕುಳಿತುಕೊಂಡು ಹೇಳ್ತಾನೆ. ಅಶೋಕವನಿಕಾ ಸಂಸ್ಥಾ, ಅಶೋಕವನದಲ್ಲಿ, ಲಂಕೆಯಲ್ಲಿ ಅಶೋಕವನದಲ್ಲಿ ರಾವಣ ಅವಳನ್ನು ತಸ್ಥೌ ದೃಷ್ಟಾಸ ಜನಕಾತ್ಮಜ, ನಾನು ನೋಡಿ ಬಂದೆ, ಬಂಧನದಲ್ಲಿ ಇದ್ದಾಳೆ. ರಕ್ಷಮಾಣ ಸುಘೋರಾಭಿ ರಾಕ್ಷಸೀಭಿ ಅನಿಂದಿತ, ಅವಳು ಅನಿಂದಿತೆ ಆದರೂ ಅವಳನ್ನೇ ನಿಂದನೆ ಮಾಡ್ತಾ ರಾಕ್ಷಸಿಯರು ಸುತ್ತಕೊಂಡಿದ್ದಾರೆ ಅವಳಿಗೆ. ಏಕವೇಣಿ ಧರಾದೀನ, ಆ ಒಂದು ಕೂದಲುಗಳು ಒಂದು ಜಡೆ ಅಂತ ಹೇಳೋ ಹಾಗಿಲ್ಲ. ರಾಮದರ್ಶನ ಲಾಲಸ, ಯಾವಾಗಲೂ ರಾಮನ ವೃತ್ತಾಂತವನ್ನು ಜ್ಞಾಪಿಸ್ಕೊತಾ ಇದ್ದಾಳೆ. ಉಪವಾಸ ಪರಿಶ್ರಾಂತ, ಅವಳು ಊಟ ತಿಂಡಿ ನೀರು ಏನು ಮುಟ್ಟಿಲ್ಲ. ಜಟಿಲ ಮಲಿನ ಕೃಷಳಾಗಿ ಬಿಟ್ಟಿದ್ದಾಳೆ. ಇಷ್ಟು ಹೇಳಿದಾಗ ತಥೋ ದೃಷ್ಟೇತಿ ವಚನಂ ಮಹಾರ್ಥಂ ಅಮೃತೋಪಮಂ. ಅಮೃತೋಪಮ ಅಂತ ಈ ವಾಲ್ಮೀಕಿ ಯಾಕೆ ಹಾಕಿದ್ದಾನೆ ಅಂದರೆ, ಸುಗ್ರೀವನ ಆಜ್ಞೆ ಆಗೋಯ್ತು, ಟೈಮ್ ಆಗೋಗಿದೆ. ಸುಗ್ರೀವಾಜ್ಞೆ ಅಂತಲೇ ಹೆಸರೋದಕ್ಕೆ. ಆ ಆಜ್ಞೆ ಮೀರಿ ಹೋಗಿದೆ, ಟೈಮ್ ಮೀರಿ ಹೋಗಿದೆ. ಇವನು ಕಂಡು ಬಂದನಲ್ಲ ಸಹಿತೆ ನಮಗೆಲ್ಲ ಪ್ರಾಣ ಬಂತು ಅಂತ ಎಲ್ರಿಗೂ ಅನ್ನಿಸ್ತು. ನಿಶಮ್ಯ ಮಾರುತೇಹೇ ಸರ್ವೇ ಮುನಿತಾ ವಾನರಾಭವನ್, ಎಲ್ಲರಿಗೂ ಕೂಡ ಒಂದು ಸಂತೋಷವಾಗಿದೆ. ಕ್ಷೇಲಂತ್ಯನ್ಯೇ ನದಂತ್ಯನ್ಯೇ ಗರ್ಜಂತ್ಯನ್ಯೇ ಮಹಾಬಲಾಹ. ಕಪಿಗಳು ಮೊದಲೇನೆ ಯಾವಾಗ ಈ ಖುಷಿ ಬಂದು ತಿಳಿದು ಬಂತೋ, ಕೆಲವರಿಗೆಲ್ಲ ತಮ್ಮ ತಮ್ಮ ಉದ್ದವಾದ ಬಾಲಗಳನ್ನು ನಿಮಿರಿಸಿ ನೆಲದ ಮೇಲೆ ಬೆಳೀತಾ ಇದ್ದಾರಂತೆ. ಕೆಲವರು ಗರ್ಜನೆ ಪ್ರತಿಗರ್ಜನೆ ಮಾಡ್ತಾ ಇದ್ದಾರಂತೆ. ಕೆಲವರು ಹಾರಿ ಬಂದು ಮದ್ದಾನೆ ಆಗಿರೋ ಹನುಮಂತನನ್ನು ತಬ್ಕೊಂಡು ಚೆನ್ನಾಗಿ ಹಿಸುಕಿ ಅವನ್ನ ನೋಡಿಕೊಂಡು ಅವನ್ನೇ ಖುಷಿ ಪಡ್ತಾ ಇದ್ದಾರೆ. ಕಪಿಗಳು ಕೇಳಬೇಕೆ ಅವುಗಳು, ನೀವು ಕೆಲವು ಕಪಿಗಳು ಒಂದು ತಂಡವನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ಅವುಗಳು ಖುಷಿ ಏನು ಅಂತ ಹೇಳ್ಬಿಟ್ಟು. ಕೇಚಿತ್ ಉಚ್ಛಿದಲಾಂಗೂಲಾಹ, ಬಾಲವನ್ನು ಎತ್ಕೊಂಡು ಕುಣಿತಾ ಇದ್ದಾವಂತೆ, ಇನ್ನೊಂದು ಬಾಲವನ್ನು ಮುತ್ತು ಕೊಡ್ತಾ ಇದ್ದಾವಂತೆ. ಪಪ್ರೇಚ ಹನುಮಂತಂ ವಾನರ ವಾರಣೋಪಮಂ ಉಕ್ತವಾಕ್ಯಂ ಹನುಮಂತಂ ಅಂಗದ ಸ್ತಮತಾ ಬ್ರವೀತೆ. ಅವ ಒಂದೇ ಮಾತು ಹೇಳ್ದ ಅಂಗದ. ಅವನು ಯುವರಾಜ ಹೇಳ್ತಾನೆ, ಸತ್ವೇ ವೀರ್ಯೇನತೆ ಕಶ್ಚಿತ್ ಸಮೋ ವಾನರ ವಿದ್ಯತೆ ಯದವಪ್ಲುತ್ಯ ವಿಸ್ತೀರ್ಣಂ ಸಾಗರಂ ಪುನರಾಗತಃ.
ನಿನ್ನ ಸಮಾನ ಯಾರೂ ಇಲ್ಲ ಕಣೆ ಆಂಜನೇಯ. ಆ 100 ಯೋಜನ ಹನುಮಂತ ಸಮುದ್ರವನ್ನು ದಾಟಿ ಹೋಗಿ ವಾಪಸ್ ಬಂದು ನಮ್ಗೆ ಹೇಳ್ತಾ ಇದೀಯಾ, ಜೀವಿತಸ್ಯ ಪ್ರದಾತ, ನಮಗೆಲ್ಲರಿಗೂ ಜೀವನವನ್ನು ಕೊಟ್ಟಿದ್ದೀಯಪ್ಪ. ತ್ವತ್ಪ್ರಸಾದ ಸಮೇಶ್ಯಾಮ ಸಿದ್ಧಾರ್ಥ ರಾಘವೇಣತೋ. ಅಪ್ಪ ನೀನು ಅಹೋ ಸ್ವಾಮಿನಿ ತೇ ಭಕ್ತಿ, ಅಹೋ ವೀರ್ಯಂ, ಅಹೋ ಧೃತಿ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ನೀನು ಎಂಥ ಸ್ವಾಮಿ ಭಕ್ತನಯ್ಯ, ನಿನ್ನಲ್ಲಿ ಭಕ್ತಿ ಎಷ್ಟಿದೆಯಯ್ಯ, ನಿನ್ನಲ್ಲಿ ವೀರ್ಯಶಕ್ತಿ, ನಿನ್ನ ಶಕ್ತಿ ಎಷ್ಟಿದೆಯಯ್ಯ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ, ಅಷ್ಟಿಗೆ ಅದಕ್ಕೋಸ್ಕರ ಹೇಳೋದು ಅದನ್ನು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣ ಅಂತ 6 ಗುಣಗಳನ್ನು ಯಾವಾಗಲೂ ಉಳ್ಳವನು ಹನುಮಂತ. ಅವನು ದಿಷ್ಟಾತ್ಯಕ್ಷತಿಕಾಕುಸ್ತಃ ಶೋಕಂ ಸೀತಾ ವಿಯೋಗಜಂ ತಥೋ ಅಂಗದಂ ಹನುಮಂತಂ ಜಾಂಬವಂತಂ ಚ ಮಾನರಾಹ. ಆಮೇಲೆ ನೀನೇನು ಹೇಳ್ತಾ ಇದೆಯಾ, ಎಲ್ಲರೂ ನೋಡ್ತಾ ಇದ್ದಾರೆ, ಹನುಮಂತನ ಮುಖವನ್ನೇ ನೋಡ್ತಾ ಇದ್ದಾರೆ. ದರ್ಶನಂ ಚಾಪಿ ಲಂಕಾಯಾಹ, ಆದ್ದರಿಂದ ಲಂಕಾಯಿ ನೋಡಿ ಬಂದಿದ್ದಾನೆ ಇವನು, ಸೀತಾದೇವಿಯನ್ನು ನೋಡಿ ಬಂದಿದ್ದಾನೆ. ಇನ್ನೇನು ಬೇಕು? ಹನುಮತ ಕೀರ್ತಿಮತ ಯಶಸ್ವಿನ ತಂತ ಅಂಗದೇನ ಅಂಗದ ಬದ್ಧವಾಹುನ ಮುದಾತಾಧ್ಯರ್ಸ್ ಉನ್ನತಂ ಮಹನ್ ಮಹೀಧರಾಗ್ರಂ ಜ್ವಲಿತಂ ಶ್ರಿಯಾ ಭವೇತ್. ಒಂದು ಅಚ್ಚುಕಟ್ಟ ಅಂತ ಮಹೇಂದ್ರ ಪರ್ವತಕ್ಕೇನೆ ಶೋಭೆ ಕಾಂತಿಯನ್ನು ಉಂಟು ಮಾಡುವ ಹಾಗೆ ಹನುಮಂತ ಕುಳಿತಿದ್ದಾನೆ. ಸುತ್ತಲೂ ವಾನರು ಕುಳಿತಿದ್ದಾರೆ. ಅವನು ಈ ಕಡೆ ಪಕ್ಕ ಜಾಂಬವಂತ ಹತ್ತಿರದಲ್ಲಿ ನಿಂತಿದ್ದಾನೆ, ಈ ಕಡೆ ಪಕ್ಕ ಅಂಗದ ನಿಂತಿದ್ದಾನೆ. ಇನ್ನು ಮುಂದೆ ಏನು ಮಾತಾಡ್ತಾನೆ ಹನುಮಂತ ಅನ್ನೋದನ್ನು ಆಮೇಲೆ ನೋಡೋಣಂತೆ. ಕಾಯೇನ ವಾಚ ಮನಸೇಂದ್ರಿಯೇರ್ವ. ಆದರೆ ಒಂದೇ ಒಂದು ಸ್ವಲ್ಪ ಕೂತ್ಕೊಳ್ಳಿ ದಯವಿಟ್ಟು. ನಮ್ಮ ಮುಕುಂದೂರು ಸ್ವಾಮಿಗಳು ಏನು ರಾಮಾಯಣದ ಬಗ್ಗೆ ಏನು ಹೇಳಿದ್ರೋ, ನಮ್ಮ ಕೃಷ್ಣಶಾಸ್ತ್ರಿಗಳು ಅದನ್ನು ರೆಕಾರ್ಡ್ ಮಾಡಿದ್ದಾರೆ. ಅದನ್ನೊಂಚೂರು ಓದ್ಬಿಡ್ತೀನಿ. ನಿಮಗೆ ಟೈಮ್ ಆಗಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ನನ್ನ ಕಾಟ ಇನ್ನು ನಾಳೆಗೆ ಮುಗಿಯುತ್ತೆ, ನೀವು ತಪ್ಪು ತಿಳ್ಕೊಬೇಡಿ. ಕಾಟ ಕೊಡಲ್ಲ, ಇನ್ನು ನಾನು ಕಾಟ ಕೊಡಲ್ಲ. ಅದರಿಂದಾಗಿ ಅವ್ರು ಹೇಳ್ತಾರೆ, ಯಾವ ರೀತಿಯಪ್ಪ ರಾಮಾಯಣ ಅಂತ ಹೇಳ್ತಿರಲ್ಲ ಸ್ವಾಮಿ, ಇವರು ಅದು ಇನ್ನು ಹಳ್ಳಿ ಭಾಷೆಯಲ್ಲಿ ಹೇಳ್ತಾ ಬರ್ತೇನೆ ನಾನು. ರಾಮಾಯಣ ಅಂತ ಹೇಳ್ತಿರಲ್ಲ ಸ್ವಾಮಿ, ಅದೇನು ಸಾಮಾನ್ಯನಾ ಅಂತ ಹೇಳಿಬುದೇ ಅಂತ ಆದಾಗ ಮುಕುಂದೂರು ಸ್ವಾಮಿಗಳು ಅವ್ರ ಭಾಷೆಯಲ್ಲಿ ಹೇಳ್ತಾ ಇರ್ತಾರೆ. ನೋಡಪ್ಪ, ಸಕೀಲು ಅಂತಾರಲ್ಲ ಮಗ, ಅದನ್ನು ಇಡ್ಕೋಬೇಕು. ಅಂದರೆ ರಾಮಾಯಣದಲ್ಲಿ ಯಾವುದು ಗ್ರಂಥಿ, ಯಾವುದು ಕಷ್ಟವಾದ್ದೋ, ಯಾವುದು ಯುಕ್ತವಾದ್ದೋ ಅದನ್ನು ಹಿಡ್ಕೊಂಡ್ರೆ ಅದರ ಅರ್ಥ ಗೊತ್ತಾಗುತ್ತೆ. ಸ್ವಾಮಿ ನಮಗೆ ತಿಳಿಯೋ ಹಾಗೆ ಸ್ವಲ್ಪನಾರ ಹೇಳಿ ಸ್ವಾಮಿ ಅಂತ ಇನ್ನೊಬ್ಬ ಹೇಳ್ದ. ಮುಕುಂದೂರು ಸ್ವಾಮಿಗಳು ಹೇಳ್ತಾರೆ, ನೋಡಪ್ಪ, ದಶರಥ ಅಂತ ಒಬ್ಬ, ಕೇಳಿಸ್ಕೊಳ್ಳಿ, ದಶರಥ ಅಂತ ಒಬ್ಬ. ಹಂಗಂದ್ರೆ ಏನು? ಕರ್ಮೇಂದ್ರಿಯಗಳು 5, ಜ್ಞಾನೇಂದ್ರಿಯಗಳು 5, ಇವು 10 ಸೇರಿ ರಥ ಮಾಡ್ಕೊಂಡು ಹತ್ತಿ ಸವಾರಿ ಮಾಡಿದ ಅವನು. ಅಂದರೆ ಇಂದ್ರಿಯಗಳನ್ನು ಸ್ವಾಧೀನ ಮಾಡಿಕೊಂಡು ಯಾರೇ ಆಗಿರಲಿ ಅವನು ದಶರಥ. ಅಂಥವನು ಯಾವಾಗಲೂ ಸಂತೋಷನೇ ಪಡಿತಾನೆ. ಆ ಸಂತೋಷ ಯಾವುದು? ರಾಮನೇ ಆನಂದ. ರಾಮ ಅಂದರೆ ಆನಂದ. ಅವನ ತಮ್ಮಂದರು ಲಕ್ಷ್ಮಣ, ಭರತ, ಶತ್ರುಘ್ನ. ನಾನು ಅವರ ಭಾಷೆಯಲ್ಲಿ ಓದ್ತಾ ಇದ್ದೀನಿ. ಲಕ್ಷ್ಮಣ, ಭರತ, ಶತ್ರುಘ್ನ. ಆನಂದದ ಬೆಳಕು ಕಣಪ್ಪ. ಮನಾನಂದ, ಆತ್ಮಾನಂದ, ಬ್ರಹ್ಮಾನಂದ. ಇನ್ನು ಸೀತಮ್ಮನಿಗೆ ತಂದೆ ತಾಯಿ ಇಲ್ಲ, ಹಂಗೆ ತಾನಾಗೆ ಭೂಮಿಯಿಂದ ಬಂದವಳು ಸೀತವ್ವ. ಜ್ಞಾನಾಂಬಿಕೆ, ಅವಳು ಜ್ಞಾನವೇ ಉಳ್ಳವಳು. ಜನಕರಾಜ ಯಜ್ಞ ಮಾಡ್ದ, ಸಾಧನ ಮಾಡ್ದ, ಜ್ಞಾನಾಂಬಿಕೆ ಸಿಕ್ಕಿದ್ಲು, ನೇಗಿಲು ಎಳೆಯುವಾಗ ಸಿಕ್ಕಿದ್ಲು. ಜನಕರಾಜ ಋಷಿ ಕೂಡ ಹೌದು. ರಾಮ ಬಂದ, ಧನುಸ್ ಮುರಿದ. ಧನುಸ್ಸು ಅಂದ್ರೆ ಏನಿಲ್ಲ, ಶರೀರ. ಇದನ್ನು ಮುರಿದ್ರು ಅಂದರೆ ಸ್ಥೂಲ ಶರೀರ ಮುರಿದು ಸೀತೆಯನ್ನು ಅಂಬಿಕೆಯನ್ನು ಪಡ್ಕೊಂಡ. ಅಲ್ಲಿಗೆ ರಾಮ ಅಂದರೆ ಆನಂದ, ಸೀತೆ ಅಂದರೆ ಜ್ಞಾನ. 2 ಸೇರಿದ್ರೆ ಏನಾಯಿತು? ಜ್ಞಾನಾನಂದ. ರಾಮ ಅಂದರೆ ಆನಂದ, ಸೀತೆ ಅಂದರೆ ಜ್ಞಾನ. 2 ಸೇರಿದ ಏನಾಯಿತು? ಜ್ಞಾನಾನಂದ. ಇನ್ನು ಮಾಯಾಮೃಗ, ಅದು ಜಿಂಕೆ ಕಣಪ್ಪೋ, ಬಂಗಾರದ ಜಿಂಕೆ ಅಂದಮೇಲೆ ಇದ್ದ ಕಡೆಗೆ ಇರೋದಲ್ಲ. ಸಾಮಾನ್ಯ ಜಿಂಕೆನೇ ಇದ್ದ ಕಡೆ ಇರೋಕ್ಕಿಲ್ಲ, ಇನ್ನು ಬಂಗಾರ ಜಿಂಕೆ ಇರ್ತದ, ಅದನ್ನ ಹಿಡ್ಕೊಂಬ ಅಂತಂದ್ಲು ಸೀತಮ್ಮ. ರಾಮ ಹೋದ, ಸಿಕ್ಕಲಿಲ್ಲ, ಕೊಂದೇ ಬಿಟ್ಟ. ಅಂದರೆ ಈ ಜಗತ್ತಿನ ಐಶ್ವರ್ಯದ ಆಸೆ ಮಾಯೇನ ರಾಮ ಕೊಂದ. ಅಂದ್ರೇನು? ಜ್ಞಾನ ಆನಂದ ಇದ್ದಲ್ಲಿ ಮಾಯೆ ಸತ್ತೋಗುತ್ತೆ. ಶಂಕರಾಚಾರ್ಯರ ಅದ್ವೈತ ತತ್ವವನ್ನು ಹ್ಯಾಕ್ ತಂದಿದ್ದಾರೆ ನೋಡಿ. ರಾವಣ 10 ತಲೆ, ಅದೇ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ. ದಶರಥ ಅವನ್ನ ರೂಢಿ ಮಾಡ್ಕೊಂಡು ಸವಾರಿ ಮಾಡ್ದ, ಒಳ್ಳೆ ಚೆನ್ನಾಗಿ ಇಟ್ಕೊಂಡಿದ್ದ. ಆದರೆ ರಾವಣಾಸುರ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಎಲ್ಲ ತಲೆ ತುಂಬ ತುಂಬಿಕೊಂಡು ಅವನ್ನೇ ಒತ್ಕೊಂಡು ಓಡಾಡ್ತಾ ಇದ್ದ. ಮನಸ್ಸು ಬಂದಂಗೆ ಆಡ್ತಾ ಇದ್ದ. ಅವನ ತಲೆ ಮೇಲೆ ಅವುಗಳು ಕುಂತ್ಕೊಂಡು ಸವಾರಿ ಮಾಡಿಸ್ತಾ ಇದ್ವು. ಅಂದರೆ ಇಂದ್ರಿಯಗಳಿಗೆ ದಾಸನಾಗಿದ್ದ ರಾವಣ. ಅವನಿಗೆ 20 ಕೈಗಳಂತಲಪ್ಪೋ, ನಿಜ ಕಣೋ, 20 ಕೈಗಳು. ಸಪ್ತಧಾತು, ಸಪ್ತವ್ಯಸನ, ಅರಿಷಡ್ವರ್ಗ. ನೋಡಿ ಹೇಗಿದೆ. 20 ಕೈಗಳು ಅಂದರೆ ಸಪ್ತಧಾತು, ಸಪ್ತವ್ಯಸನ, ಜೂಜು, ಇದು ಎಲ್ಲ ಸಪ್ತವ್ಯಸನ, ಅರಿಷಡ್ವರ್ಗಗಳು. ಅಲ್ಲಿಗೆ 20 ಕೈಗಳಾದವಲ್ಲ, ಅವುಗಳದ್ದೇ ಕಾರ್ಬಾರು. ಅವಳು ಹೇಳ್ದಂಗೆ ರಾವಣ ಕೇಳ್ದ.
ಅವನು ನೆಗೆದು ಬಿದ್ದೋದ. ಅಂದರೆ ಜ್ಞಾನಾನಂದಮಯವನ್ನು ನಾವು ತಬ್ಕೋಬೇಕೋ ರಾಕ್ಷಸರನ್ನು ತಬ್ಕೋಬೇಕೋ ನೀವೇ ಆಲೋಚನೆ ಮಾಡಿ. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾ ವಾಹ ಪ್ರಕೃತೆ ಸ್ವರಾಭವತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ.